ಏಯ್ ಲೇ ಬಿಕಾರಿ, ಜೇಬಲ್ಲಿ 10 ರೂಪಾಯಿ ಇಲ್ಲ, ಈ ಹೋಟೆಲ್ನಲ್ಲಿ ಊಟ ಮಾಡಕ್ ಬಂದಿದ್ಯಾ? ಇಲ್ಲಿ ಕುಡಿಯೋ ನೀರ್ ಖರೀದಿ ಮಾಡೋದಕ್ಕೂ ನೀನು ಮನೆ ಮಾರ್ಬೇಕಾಗತ್ತೆ. ಹೋಗ್ತಾ ಇರು ಇಲ್ಲಿಂದ. ಸಾಮ್ರಾಟ್ ಹಾಕಿದ್ದ ಚಪ್ಪಲಿ ಕಿತ್ತೋಗಿತ್ತು. ಅವನು ಹೋಟೆಲ್ ಒಳಗೆ ಹೋಗೋದಕ್ಕೆ ಬಯಸ್ತಿದ್ದ, ಆದ್ರೆ ಹೋಟೆಲ್ನ ಗಾರ್ಡ್ಸ್ ಅವನ ನೆರಳು ಸಹ ಹೋಟೆಲ್ ಮೇಲೆ ಬೀಳ್ದಿರೋ ತರ ತಡೆದಿದ್ರು. ಹೋಟೆಲ್ ಮಾಲೀಕ ಅಕ್ರಮ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಬಂದಿದ್ದೀನಿ. ಏನು ಹೇಳಿದೆ ನೀನು? ಅಕ್ರಮ್ ಸರ್ನ ಭೇಟಿ ಮಾಡೋದಕ್ಕೆ ಬಂದಿದ್ಯಾ? ಲೇ, ನಿನ್ನಂತ ನಮ್ಮ ಅಕ್ರಮ್ ಸರ್ ಬಾತ್ರೂಮ್ ಕ್ಲೀನ್ ಮಾಡೋದಕ್ಕೂ ಇಟ್ಕೊಳ್ಳಲ್ಲ, ಅರ್ಥ ಆಯ್ತಾ? ದೊಡ್ಡದಾಗ್ ಬಂದ್ಬಿಟ್ಟ ಅಕ್ರಮ್ ಸರ್ನ ಭೇಟಿ ಮಾಡೋದಕ್ಕೆ. ಹೋಗಿಲ್ಲಿಂದ. ಸೆಕ್ಯೂರಿಟಿ ಗಾರ್ಡ್ ಇಷ್ಟು ಹೇಳಿ ಸಾಮ್ರಾಟ್ನ ಸೈಡ್ಗೆ ದೂಡೋರಿದ್ರು. ಆಗಲೇ ಸಾಮ್ರಾಟ್ನ ಎಕ್ಸ್ ಗರ್ಲ್ ಫ್ರೆಂಡ್ ವೈಭವಿ ಹೊಸ ಬಾಯ್ ಫ್ರೆಂಡ್ ಜೊತೆ ಅಲ್ಲಿಗೆ ಬರ್ತಾಳೆ. ಅರೆ ಗಾರ್ಡ್ಸ್ ಅಣ್ಣ, ಈ ಭಿಕಾರಿಗಳನ್ನ ಈ ತರ ಓಡ್ಸೋದಲ್ಲ ಅಣ್ಣ. ಪಾಪ ಈ ಬಡಪಾಯಿ ತಿಂದು ಅದೆಷ್ಟು ದಿನ ಆಯ್ತೋ ಏನೋ. ಹೌದು, ಅಷ್ಟಕ್ಕೂ ಈ ಹೋಟೆಲ್ ಅಲ್ಲಿ ಊಟ ಉಳ್ದಿರುತ್ತಲ್ವಾ, ಸುಮ್ನೆ ಎಸದ್ ಬಿಡ್ತೀವಿ. ಅದನ್ನ ಇವನಿಗೆ ತಿನ್ನೋಕ್ ಕೊಡ್ಬೋದಲ್ವಾ? ಪಾಪ ಬಡಪಾಯಿ ತುಂಬಾ ದಿನದಿಂದ ಹಸ್ತಿದಾನೆ ಅನ್ಸುತ್ತೆ. ಸ್ವಲ್ಪ ದಿನದ ಹಿಂದಷ್ಟೇ ವೈಭವಿ ಸಾಮ್ರಾಟ್ನ ಜೊತೆ ಒಟ್ಟಿಗೆ ಬದುಕಿ ಸಾಯೋ ಆಣೆ ಮಾಡಿದ್ಲು. ಆದ್ರೆ ಇವತ್ತು ಅವಳು ಅವನ ಎದುರೇ ಭಿಕಾರಿ ತರ ನಡ್ಸ್ಕೊಳ್ತಿದ್ಲು. ನನಗ್ ವಿಶ್ವಾಸನೇ ಆಗ್ತಿಲ್ಲ ಬೇಬ್, ಈ ನಿನ್ ಬಾಯ್ ಫ್ರೆಂಡ್ ಅಂತ. ಜಗನ್ನ ಈ ಮಾತನ್ನ ಕೇಳಿ ಸಾಮ್ರಾಟ್ನ ಕೋಪಕ್ಕೆ ಮಿತಿನೇ ಇರ್ಲಿಲ್ಲ. ಆದ್ರೆ ಅವನು ಇನ್ನೇನೋ ಹೇಳ್ಬೇಕು ಅಷ್ಟರಲ್ಲಿ ಅಲ್ಲಿಗೆ ಐಷಾರಾಮಿ ಕಾರೊಂದು ಬಂದು ನಿಲ್ತು. ಅಕ್ರಮ್ ಸರ್ ಬಂದ್ರು. ಆ ಕಾರ್ ನಿಲ್ತಿದ್ದ ಹಾಗೆ ಗೇಟ್ ಹತ್ರ ನಿಂತಿದ್ದ ಎಲ್ಲಾ ಗಾರ್ಡ್ಸ್ ಆ ಕಾರಿನ ಬಳಿ ಓಡ್ ಬರ್ತಾರೆ. ಆಗಲೇ ಆ ಕಾರಿಂದ ಹೋಟೆಲ್ನ ಮಾಲೀಕ ಅಕ್ರಮ್ ಇಳಿತಾನೆ. ಕಾರಿಂದ ಕೆಳಗೆ ಇಳಿಯುತ್ತಿದ್ದಂತೆ ಅಕ್ರಮ್ನ ನೋಟ ಹೋಟೆಲ್ ನಲ್ಲಿ ಸೇರಿದ್ದ ಜನರ ಕಡೆ ಹರಿಯುತ್ತೆ. ಸಾಮ್ರಾಟ್ ನನ್ನು ಗಾರ್ಡ್ಸ್ ಸುತ್ತುವರೆದ ಕಡೆ ಆ ಗುಂಪನ್ನ ನೋಡ್ತಿದ್ದ ಹಾಗೆ ಅಕ್ರಮ್ ಆ ಗಾರ್ಡ್ಸ್ ಗಳನ್ನ ಕೇಳ್ತಾನೆ, ಹೋಟೆಲ್ ನ ಲಾಬಿಲಿ ಇಷ್ಟೊಂದು ಜನ ಯಾಕೆ ಸೇರಿದ್ದಾರೆ? ಗೊತ್ತಿಲ್ಲ ಸರ್, ಯಾರೋ ಬಿಕಾರಿ ಹೇಳ್ತಿದ್ದ ನೀವೇ ಅವನ್ನ ಕರೆದ್ರಿ ಅಂತ. ನಾನ್ ನಿನಗೆ ಎಷ್ಟು ಸಲ ಹೇಳಿದ್ದೀನಿ ನನ್ನ ಹೋಟೆಲ್ ನಲ್ಲಿ ಈ ತರ ಜನರನ್ನ ಸೇರಿಸ್ಬೇಡ ಅಂತ. ಎತ್ಕೊಂಡು ಹೋಗಿ ಹೊರಗಾಕಿ ಅವನ್ನ. ಅಕ್ರಮ್ ಮಾತ್ ಕೇಳ್ತಿದ್ದ ಹಾಗೆ ತಕ್ಷಣ 4 ಜನ ಗಾರ್ಡ್ಸ್ ಸಾಮ್ರಾಟ್ನ ಕಡೆ ಹೋಗ್ತಾರೆ ಮತ್ತು ಸಾಮ್ರಾಟ್ನ ಅಲ್ಲಿಂದ ಕರ್ಕೊಂಡು ಹೋಗಿ ಹೋಟೆಲ್ ಇಂದ ಹೊರಗೆ ಎಳ್ಕೊಂಡು ಬರ್ತಾರೆ. ಗಾರ್ಡ್ಸ್ ಸಾಮ್ರಾಟ್ನನ್ನ ಅಕ್ರಮ್ ಎದುರೇ ಎಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಆಗಲೇ ಅಕ್ರಮ್ನ ಕಣ್ಣು ಸಾಮ್ರಾಟ್ ಹಾಕಿರೋ ಉಂಗುರದ ಮೇಲೆ ಬೀಳುತ್ತೆ. ಮತ್ತದರ ನಂತರ ಅಲ್ಲೇನಾಗುತ್ತೋ ಅದನ್ನು ಕಂಡು ಅಲ್ಲಿದ್ದ ಜನರ ಎದೆ ದಸಕ್ ಅನ್ನುವಂತ ಘಟನೆ ನಡೆಯುತ್ತೆ. ಬಿಟ್ಬಿಡಿ ಅವ್ರನ್ನ. ಆದ್ರೆ ಸರ್, ಸಾಮ್ರಾಟ್ನ ಕೈನಲ್ಲಿರೋ ಉಂಗುರವನ್ನ ನೋಡ್ತಿದ್ದ ಹಾಗೆ ಅಕ್ರಮ್ ಅವನನ್ನ ತಡಿತಾನೆ. ಟೈಗರ್. ಮತ್ತಲ್ಲಿ ಕರೋಡ್ಪತಿಯಾಗಿರೋ ಅಕ್ರಮ್ ಸಾಮ್ರಾಟ್ನ ಕಾಲಿಗೆ ಬೀಳ್ತಾನೆ. ನಾನು ನಿಮ್ಮನ್ನ ಗುರ್ತಿಸ್ಲಿಲ್ಲ, ನನ್ನನ್ನ ಕ್ಷಮಿಸ್ಬಿಡಿ ಟೈಗರ್. ಅಷ್ಟಕ್ಕೂ ಯಾಕೆ ನಗರದ ಅತಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಸಾಮ್ರಾಟ್ನ ಕಾಲಿಗೆ ಬಿದ್ದಿದ್ದ? ಅಷ್ಟಕ್ಕೂ ಆ ಉಂಗುರದ ರಹಸ್ಯವಾದರೂ ಏನು? ಏನೀಗ ಆ ರಹಸ್ಯ ಎಲ್ಲರ ಮುಂದೆ ಬಿಚ್ಚಿಟ್ಟುಕೊಳ್ಳುತ್ತಾ? ಅಕ್ರಮ್ ಜೊತೆ ಈ ಭೇಟಿಯ ಬಗ್ಗೆ ಸಾಮ್ರಾಟ್ ಯಾರ ಹತ್ರನೂ ಏನು ಹೇಳಲೇ ಇಲ್ಲ. ಮರುದಿನ ಮುಂಜಾನೆ ಯಾವಾಗ ಸಾಮ್ರಾಟ್ ಸಾನ್ಯಾಗೆ ಟಿಫನ್ ಕೊಡೋಕೆ ಅವಳ ಆಫೀಸ್ಗೆ ಬಂದ್ರೋ ಅಲ್ಲವನು ನೋಡ್ದ ಆಫೀಸ್ ನಲ್ಲಿ ದೊಡ್ಡ ಕೋಲಾಹಲವೇ ಎಬ್ಬಿತ್ತು. ಆದ್ರೂ ಅವನು ಕಿವಿಗೆ ಹೆಡ್ಫೋನ್ಸ್ ಹಾಕೊಂಡು ಅವನ ಗುಂಗಲ್ಲೇ ತುಂಬಾ ಖುಷಿಯಾಗಿದ್ದ. ಈ ಕೋಲಾಹಲಕ್ಕೆ ರೀಸನ್ ಆಗ ತಾನೇ ಬಂದಿದ್ದ ಬ್ರೇಕಿಂಗ್ ನ್ಯೂಸ್ ಆಗಿತ್ತು. ಬ್ರೇಕಿಂಗ್ ನ್ಯೂಸ್. ಎಸ್ಕೆ ಇಂಡಸ್ಟ್ರೀಸ್ ನ ದಿಕ್ಕು ಬದಲಾಗೋಕೆ ಈ ಟೆಂಡರ್ ಕೊನೆಯ ನಂಬಿಕೆಯಾಗಿತ್ತು. ಮಾರ್ಕೆಟ್ ನಲ್ಲಿ ಈ ಸುದ್ದಿಯಿಂದ ಎಸ್ಕೆ ಇಂಡಸ್ಟ್ರೀಸ್ ಶೇರ್ ನಲ್ಲಿ ಭಾರಿ ನಷ್ಟ ಆಗಿದೆ. ಸಾನ್ಯಾ ಮುಳುಗ್ತಿರೋ ಕಂಪನಿನ ಹೇಗೆ ಮೇಲೆತ್ತಾಳೆ? ಗೈಸ್, ದಿ ಸಿಚುವೇಶನ್ ಡಸಂಟ್ ಲುಕ್ ಗುಡ್. ಇದು ನಮ್ಮ ಕೊನೆಯ ನಂಬಿಕೆ ಆಗಿತ್ತು, ಎಸ್ಕೆ ಇಂಡಸ್ಟ್ರೀಸ್ ನ ರಿವೈವ್ ಮಾಡೋದಕ್ಕೆ. ಚಿರಾಗ್ ಸಾನ್ಯಾ ಸ್ನೇಹಿತ ಹಾಗೂ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದ. ತಾತ ತೀರಿ ಹೋದ ನಂತರ ಬಿಸ್ನೆಸ್ ನೋಡ್ಕೊಳ್ಳೋದಕ್ಕೆ ಸಾನ್ಯಾ ಚಿರಾಗ್ ನನ್ನ ತನ್ನ ಪಾರ್ಟ್ನರ್ ಮಾಡ್ಕೊಂಡಿದ್ಲು. ಅಷ್ಟಕ್ಕೂ ಅವನಿಗೆ ಸಾನ್ಯಾ ಲೈಫ್ ಪಾರ್ಟ್ನರ್ ಆಗ್ಬೇಕಿತ್ತು. ಆದ್ರೆ ಸಾನ್ಯಾ ತಾತ ಸಾಯೋಕ್ಕೂ ಮುಂಚೆ ಬಲವಂತದಿಂದ ಸಾನ್ಯಾ ಮದುವೆ ಒಬ್ಬ ಬಡ ಡೆಲಿವರಿ ಬಾಯ್ ಸಾಮ್ರಾಟ್ ಜೊತೆ ಮಾಡಿಸಿದ್ರು. ಸಾನ್ಯಾ ಏನನ್ನೂ ಮಾತಾಡದೆ ಚಿಂತೆಯಲ್ಲಿ ಕುರ್ಚಿ ಮೇಲೆ ಕುಳಿತಿದ್ಲು. ಆಗ ಅವಳ ಪಕ್ಕದಲ್ಲಿ ಕುಳಿತಿದ್ದ ಕಂಪನಿಯ ಚೀಫ್ ಫೈನಾನ್ಷಿಯಲ್ ಆಫೀಸರ್ ಮಾರ್ಕೋ ಹೇಳ್ದ, ಸಾನ್ಯಾ, ಟೆಂಡರ್ ಸಿಗದೇ ಇರೋ ಕಾರಣಕ್ಕೆ ನಮ್ಮ ಎಲ್ಲ ಇನ್ವೆಸ್ಟರ್ಸ್ ಅವರು ನಮ್ಮ ಕಂಪ್ನಿಯಿಂದ ಹಿಂದೆ ಸರಿದಿದ್ದಾರೆ. ಆ್ಯಂಡ್ ದಿ ಬ್ಯಾಲೆನ್ಸ್ ಶೀಟ್ ಆಲ್ಸೋ ಡಸಂಟ್ ಲುಕ್ ಗುಡ್. ಒಂದು ವೇಳೆ ಇದೇ ಥರ ನಡೆದ್ರೆ ಮುಂದೆ ನಾವು ಬೀದಿಗೆ ಬರ್ತೀವಿ ಅಷ್ಟೇ. ಮಾರ್ಕ್ರೋ, ಯು ನೋ ವೆರಿ ವೆಲ್, ಈ ಕಂಪನಿನ ಕಟ್ಟಿ ಬೆಳೆಸೋಕೆ ತಾತ ರಕ್ತನೇ ಹರಿಸಿದ್ದಾರೆ.
ವರ್ಷಾನ್ಗಟ್ಲೆ ನಮ್ ಶ್ರಮದಿಂದ ಕೇವಲ ನಮ್ ದೇಶದಲ್ಲ ವಿದೇಶದಲ್ಲೂ ಕೂಡ SK ಇಂಡಸ್ಟ್ರೀಸ್ ತನ್ನದೇ ಛಾಪು ಮೂಡಿಸಿದೆ. ಕ್ಷಣ ಮಾತ್ರದಲ್ಲಿ ಇದೆಲ್ಲ ಹೇಗ್ ಹಾಳಾಗೋಗುತ್ತೆ? ಈ ತರ ಆಗೋಕ್ ಸಾಧ್ಯನಿಲ್ಲ. ಯಾವ್ದಾದ್ರೂ ಒಂದ್ ದಾರಿ ಇದ್ದೇ ಇರುತ್ತೆ ಯಾರ್. ಸಾನಿಯಾ, ನಿಮ್ಮ ತಾತನ ಕಾಲದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರೋ ನಮ್ಮ ಅಸೋಸಿಯೇಟ್ಸ್ ಇದ್ರು. ಅವ್ರ ಜೊತೆ ಚಿರಾಗ್ನ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ನಾವು ನಮ್ಮ ಡೀಲ್ ನ ಅಂತ್ಯ ಮಾಡಿದ್ವಿ, ಮರ್ಜ್ ಮಾಡೋ ಪ್ರಯತ್ನ ಪಟ್ವಿ. ಓ ದೇಸಾಯಿಗಳೇ, ನಾಟ್ ಅಗೇನ್. ಈ ನ್ಯೂಸ್ ನಂತರ ನಮ್ ಜೊತೆ ಯಾರು ಮರ್ಜರ್ ಮಾಡ್ಕೊಳ್ಳೋಕೆ ಮುಂದೆ ಬರಲ್ಲ. ದಟ್ಸ್ ನಾಟ್ ಅನ್ ಆಪ್ಷನ್. ಮಾರ್ಕ್ರು, ಲೆಟ್ಸ್ ಸಿ ಯುವರ್ ಪ್ಲಾನ್. ದೇಸಾಯಿ ಉರ್ಫ್ ರವಿಕಾಂತ್ ಸಾನ್ಯಾ ತಾತನ ಹಳೆಯ ನಂಬಿಕಸ್ಥ ವ್ಯಕ್ತಿಯಾಗಿದ್ರು. ಅವರು ಸಾನ್ಯಾ ತಾತನ ಜೊತೆ ಸೇರಿ SK ಇಂಡಸ್ಟ್ರೀಸ್ ಜಗತ್ತಿನಾದ್ಯಂತ ವಿಸ್ತರಿಸುವ ಹಾಗೆ ಮಾಡಿದ್ರು. ಆದ್ರೆ ಅವರು ಈಗ ಕೇವಲ ನಾಮಕಾವಸ್ಥೆಗೆ ಈ ಕಂಪನಿಯ ಅಡ್ವೈಸರ್ ಆಗಿದ್ರು. ಗುಡ್ ಮಾರ್ನಿಂಗ್ ಮಿಸಸ್ ಲೋಬೋ, ಸಚ್ ಅ ಬ್ರೈಟ್ ಬ್ಯೂಟಿಫುಲ್ ಮಂಡೇ. ನೀವ್ ಹೇಗಿದ್ದೀರಾ? ಇವತ್ತು ಆಫೀಸಲ್ಲಿ ಇಷ್ಟು ಕೋಲಾಹಲ ಯಾಕೆ ಹಬ್ಬಿದೆ? ನೀನ್ ಯಾವತ್ತು ಕೆಲ್ಸದವ್ರ ತರ ಮನೆ ಕೆಲಸ ಮಾಡ್ಕೊಂಡಿರ್ತೀಯ? ಯಾವತ್ತಾದ್ರೂ ನ್ಯೂಸು ವೀವ್ಸು ನೋಡ್ತಾ ಇದೆಯಾ ಹೇಗೆ? ಇಷ್ಟು ದೊಡ್ಡ ಇಂಡಸ್ಟ್ರಿ ಮನೆ ಅಳಿಯ ನೀನು. ಬಿಸ್ನೆಸ್ ಬಗ್ಗೆ ಮಾಹಿತಿ ತಿಳ್ಕೊಂಡಿರೋ. ಅಂತದ್ದೇನಾಯ್ತು ನನಗೆ ಗೊತ್ತಿಲ್ಲದೆ ಇರೋಂಥದ್ದು? ನೋಡು, ಸರ್ಕಾರಿ ಟೆಂಡರ್ ಸಿಗದೆ ಇರೋ ಕಾರಣ SK ಇಂಡಸ್ಟ್ರೀಸ್ಗೆ ಬಹುದೊಡ್ಡ ನಷ್ಟ ಎದುರಾಗಿದೆ. ವೆಂಟಿಲೇಟರ್ ಮೇಲೆ ಚಲಿಸುತ್ತಿದ್ದ SK ಇಂಡಸ್ಟ್ರೀಸ್ಗೆ 200 ಕೋಟಿ ಟೆಂಡರ್ ಕೈ ತಪ್ಪಿದೆ. ಮತ್ತೆ ಆ ಟೆಂಡರ್ ಅಹುಜಾ ಕಾರ್ಪೊರೇಷನ್ ಕಂಪನಿ ಸೇರಿದೆ. ಹಾ, ಹಲೋ ಮ್ಯಾಮ್. ಎಸ್ ಮ್ಯಾಮ್, ಐ ವಿಲ್ ಬ್ರಿಂಗ್ ದ ಫೈಲ್ ಇನ್ ಯೋರ್ ಕ್ಯಾಬಿನ್ ರೈಟ್ ನೌ. ಮಿಸಸ್ ಲೋಬೋ, ಸಾನ್ಯಾ ಎಲ್ಲಿ? ನನ್ಗೆ ಡಿಸ್ಟರ್ಬ್ ಮಾಡ್ಬೇಡ. ನಾನು ಸಾನ್ಯಾ ಹತ್ರ ಹೋಗ್ಬೇಕು. ಐ ನೀಡ್ ಟು ಮೀಟ್ ಹರ್ ರೈಟ್ ನೌ. ಎಲ್ಲಿದ್ದಾಳೆ ಸಾನ್ಯಾ ಮ್ಯಾಮ್? ಈಗ ನೀನು ಮನೆಗೆ ಹೋಗು. ನೀವೆಲ್ಲಿಗೆ ಹೋಗ್ತಿದ್ದೀರಾ? ಕಾನ್ಫರೆನ್ಸ್ ರೂಮ್ಗೆ. ಥ್ಯಾಂಕ್ ಯು ಮಿಸಸ್ ಲೋಬೋ. ಅಯ್ಯೋ, ಈಗ ಬೇಡ. ಸಾನ್ಯಾ, ನಾನು ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡ್ಬೇಕು. ಸಾಮ್ರಾಟ್ ಈ ತರ ಬಂದಿದ್ ನೋಡಿ ಎಲ್ರೂ ಗಾಬರಿ ಆಗೋಗ್ತಾರೆ. ಎಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿತ್ತು ಸಾಮ್ರಾಟ್ SK ಪರಿವಾರದ ಒಬ್ಬ ಯೂಸ್ಲೆಸ್ ಮನೆ ಅಳಿಯ ಎಂದು. ಸಾಮ್ರಾಟ್ ಗೆಟ್ ಔಟ್ ಈಗ ಆಗಲ್ಲ. ಸಾನ್ಯಾ, ನಿನ್ನ ಈ ಸಂಕಷ್ಟದಿಂದ, ನಿಮ್ಗೆಲ್ರೂ ಈ ಸಂಕಷ್ಟದಿಂದ ನಾನು ಹೊರಗೆ ತರ್ತೀನಿ. ನನ್ನ ಹತ್ರ ದಾರಿ ಇದೆ. ನನಗೆ 5 ನಿಮಿಷ ಟೈಮ್ ಕೊಡು. ಸಾಮ್ರಾಟ್ ಇಷ್ಟು ಹೇಳ್ತಿದ್ದ ಹಾಗೆ ಚಿರಾಗ್ ತನ್ನ ಕುರ್ಚಿಯಿಂದ ಎದ್ದು, ಇದು ಕಾನ್ಫರೆನ್ಸ್ ರೂಮ್. ನಿನಗೆ ಎಷ್ಟು ಧೈರ್ಯ ಇರಬೇಕು ಕಂಪನಿ ಬಗ್ಗೆ ಮಾತಾಡೋದಕ್ಕೆ? ಸಾನ್ಯಾ, ಮೊದಲು ಈ ವ್ಯಕ್ತಿನ ಕಂಪ್ನಿಯಿಂದ ಹೊರಗೆ ಹಾಕು. ಇವ್ನು ಯಾವಾಗ ಈ ಕಂಪನಿಗೆ ಎಂಟರ್ ಆದ್ನೋ ಅವಾಗಿಂದ ಈ ಕಂಪನಿ ಎಕ್ಕುಟ್ ಹೋಗಿದೆ. ಸಾನ್ಯಾ, ಮೊದಲು ಇದನ್ನ ಸರಿ ಮಾಡು. ಏಯ್, ನಡಿಯೋ ಇಲ್ಲಿಂದ. ಚಿರಾಗ್ ಸಾಮ್ರಾಟ್ ನನ್ನ Security. ಕಾನ್ಫರೆನ್ಸ್ ರೂಮ್ ನಿಂದ ಹೊರ ಹಾಕ್ತಾನೆ. ಸೆಕ್ಯೂರಿಟಿ, ಎಳ್ಕೊಂಡು ಹೋಗಿ ಮನುಷ್ಯನ ಹೊರಗೆ ಬಿಸಾಕಿ. ಜನರಿಗೆ ಸಾಮ್ರಾಟ್ನ ಪರಿಸ್ಥಿತಿ ಕಂಡು ಅನುಕಂಪ ಉಂಟಾಯ್ತು. ಮತ್ತವರು ಚಿರಾಗ್ನ ರಿಕ್ವೆಸ್ಟ್ ಮಾಡ್ತಾ ಹೇಳ್ತಾರೆ, ಸರ್, ಐ ವಿಲ್ ಟೇಕ್ ಆಫ್ ದಿಸ್ ಮ್ಯಾಟರ್. ಯು ಕ್ಯಾನ್ ಗೋ ಇನ್ಸೈಡ್ ದ ಮೀಟಿಂಗ್. ಹೌದಾ? ನೀವು ಫೈಲ್ಸ್ ತಗೊಂಡ್ ಬಂದ್ರಾ? ಎಸ್. ಸರಿ, ಕೊಡಿ ನನಗೆ. ಕೋಪದಿ ಕೆಂಪಾದ ಚಿರಾಗ್ ವಾಪಸ್ ಕಾನ್ಫರೆನ್ಸ್ ರೂಮ್ಗೆ ಹೋಗ್ತಾನೆ. ನಡಿ. ಬಿಡಿ ಅವರನ್ನ. ಇವರು ಕಳ್ರೋ ಕಾಕ್ರೋ ಅಲ್ಲ. ಇವರು ನಿಮ್ ಸಾನ್ಯಾ ಮೇಡಮ್ನ ಗಂಡ, ಮತ್ತೆ ಈ SK ಪರಿವಾರದ ಮನೆ ಅಳಿಯ. ಬರ್ತಿದ್ದೀರೇನು ಇದನ್ನೆಲ್ಲ ನೀವುಗಳು? ಥ್ಯಾಂಕ್ ಯು ಮಿಸಸ್ ಲೋಬೋ. ಎಷ್ಟು ಮರ್ಯಾದೆ ನನಗೆ ನಿಮ್ಮಿಂದ ಸಿಗುತ್ತೋ ಅದು ಬಹುಶಃ ಸಾನ್ಯಾ ಮತ್ತು ಅವಳ ಅಮ್ಮನಿಂದನೂ ಸಿಗೋದಿಲ್ಲ. ಯು ಇಡಿಯಟ್, ಕಮ್ ವಿತ್ ಮಿ ರೈಟ್ ನೌ. ನೀನು ಕೆಳಗೆ ಏನೇನೋ ಮಾತಾಡ್ತಾ ಇದ್ದೆ. ಕಂಪ್ನಿನ ಕ್ರೈಸಿಸ್ ಇಂದ ಹೊರಗೆ ತರೋದಾಗಿ. ಅದು ಹೇಗೆ? ನಂಗೂ ಹೇಗೆ ಅಂತ ಗೊತ್ತಿಲ್ಲ ಮಿಸಸ್ ಲೋಬೋ. ಆದರೆ ನಾನು ಸಹಾಯ ಮಾಡಬೇಕು ಅಂದರೆ ನನಗೆ ಕೆಲವು ಇನ್ಫಾರ್ಮೇಶನ್ ಬೇಕು. ಅದಿಲ್ಲದೆ ಐ ಆಮ್ ಹೆಲ್ಪ್ಲೆಸ್. ಯಾವ ಥರ ಇನ್ಫಾರ್ಮೇಶನ್? ನನಗೆ ಈ ಕಂಪ್ನಿಯ ಇನ್ವೆಸ್ಟರ್ಸ್ಗಳ ಡೀಟೇಲ್ಸ್ ಬೇಕು, ಶೇರ್ ಹೋಲ್ಡರ್ಸ್ ಲಿಸ್ಟ್ ಬೇಕು, ಬ್ಯಾಲೆನ್ಸ್ ಶೀಟ್ನ ನೋಡಬೇಕು. ಅದು ಯಾವುದೂ ಇಲ್ಲದೆ ನಾನು ಏನೂ ಮಾಡೋಕ್ಕಾಗಲ್ಲ. ಈಗಷ್ಟೇ ನೀನೇ ನೋಡ್ದೆ ಅಲ್ವಾ ಏನಾಯ್ತು ಅಂತ. ಮತ್ತೆ ಇದೆಲ್ಲ ಆದ್ಮೇಲೆ ಕಂಪನಿ ಯಾವ ಎಂಪ್ಲಾಯ್ ಕೂಡ ನಿನಗೆ ಸಹಾಯ ಮಾಡೋದಿಲ್ಲ. ಹೀಗಿರುವಾಗ ಏನ್ ಮಾಡೋದು? ನನ್ಗೆ ಸಹಾಯ ಮಾಡೋಕೆ ಒಬ್ಬ ವ್ಯಕ್ತಿ ಇದ್ದಾರೆ. ಯಾರು? ರವಿಕಾಂತ್ ದೇಸಾಯಿ ಸರ್. ಅವರು ಸಾನ್ಯಾ ಗ್ರ್ಯಾಂಡ್ ಫಾದರ್ಗೆ ತುಂಬಾ ಕ್ಲೋಸ್ ಆಗಿದ್ರು. ಎಲ್ಲವೂ ಚೆನ್ನಾಗೇ ಇತ್ತು. ಆದ್ರೆ ಚಿರಾಗ್ ಎಲ್ಲರನ್ನು ಸೈಡಿಗೆ ಹಾಕಿ ಎಲ್ಲರನ್ನು ವೇಸ್ಟ್ ಮಾಡಿದ್ನಲ್ವಾ. ಆದ್ರೆ ಒಂದ್ ಮಾತು ಹೇಳ್ತೀನಿ, ರವಿಕಾಂತ್ ದೇಸಾಯಿ ಈಸ್ ಅ ಚೈನ್ ಸ್ಮೋಕರ್. ಪ್ರತಿ ಗಂಟೆ ಇಲ್ಲಿಗೆ ಬರ್ತಾರೆ ಸಿಗರೆಟ್ ಸೇದೋಕೆ. ನೀನಿಲ್ಲಿ ಅವರಿಗೋಸ್ಕರ ವೇಟ್ ಮಾಡು. ಅವ್ರ ಜೊತೆ ಟ್ರೈ ಮಾಡು ಮಾತಾಡೋಕೆ. ಅವರನ್ನ ಕನ್ವಿನ್ಸ್ ಮಾಡೋಕೆ ಪೂರ್ತಿ ಅಂದ್ರೆ ಪೂರ್ತಿ ಪ್ರಯತ್ನ ಪಡು. ಐ ಆಮ್ ಶೋರ್ ಯು ಕ್ಯಾನ್ ಡೂ ಇಟ್. ಓಕೆ, ಈಗ ನಾನು ಹೋಗ್ಬೇಕು. ಆಲ್ ದಿ ಬೆಸ್ಟ್. ನಮಸ್ಕಾರ ಮಂತ್ರಿಗಳೇ, ಹೇಗಿದ್ದೀರಾ? ಅರೆ ಸಾಮ್ರಾಟ್ ಸರ್,
ನೀವು ನಮಗ್ ಫೋನ್ ಮಾಡಿದಿರಾ? ನಮ್ ಭಾಗ್ಯವೇ ಬದಲಾದಾಗಾಯ್ತು. ಅಯ್ಯೋ ಆ ಥರ ಏನೂ ಇಲ್ಲ, ನನಗೊಂದು ಸಣ್ಣ ಕೆಲಸ ಆಗ್ಬೇಕಿತ್ತು ನಿಮ್ಮಿಂದ. ಒಬ್ಬ ಬಡ ಡೆಲಿವರಿ ಬಾಯ್ ಸಾಮ್ರಾಟ್ಗೆ ಮಂತ್ರಿ ಜೊತೆ ಹೇಗೆ ಪರಿಚಯ ಇತ್ತು? ಮಂತ್ರಿ ಅವರು ಸಾಮ್ರಾಟ್ ಜೊತೆ ಇಷ್ಟು ವಿನಮ್ರತೆಯಿಂದ ಯಾಕೆ ಮಾತಾಡ್ತಿದ್ರು? ಫೋನ್ ನಲ್ಲಿ ಸಾಮ್ರಾಟ್ ಮಂತ್ರಿಗೆ ಏನೋ ಅರ್ಥ ಮಾಡಿಸ್ತಿದ್ದ. ಆಗಲೇ ರವಿಕಾಂತ್ ದೇಸಾಯಿ ಉರ್ಫ್ ರವಿಕಾಂತ್ ಅಲ್ಲಿಗೆ ಬಂದ್ರು. ಹಾಗೆ ಫಾರಿನ್ ಡೀಟೇಲ್ಸ್ನ ಪತ್ತೆ ಹಚ್ಚಿ ಮಂತ್ರಿಗಳೇ, ನಂತರ ನನಗೆ ಕಾಲ್ ಬ್ಯಾಕ್ ಮಾಡಿ. ಈಗ ನಾನು ಫೋನ್ ಇಡ್ತೀನಿ. ಸರಿ. ರವಿಕಾಂತ್ ಸರ್, ನೋಡಿ SK ಕಂಪನಿನ AK ಪ್ರೈವೇಟ್ ಲಿಮಿಟೆಡ್ ಜೊತೆ ಮರ್ಜ್ ಮಾಡಿದ್ರೆ ಹೇಗಿರುತ್ತೆ? AK ಪ್ರೈವೇಟ್ ಲಿಮಿಟೆಡ್ ಜೊತೆನಾ? ಅವರು ನಮ್ಮ ಹಳೆ ಅಸೋಸಿಯೇಟ್ಸ್ ಆಗಿದ್ರು. ಆದ್ರೆ ಸಾಮ್ರಾಟ್, ನಿನ್ಗೆ ಅವ್ರ ಬಗ್ಗೆ ಹೇಗ್ ಗೊತ್ತು? ಇದಾದ ನಂತರ ಸಾಮ್ರಾಟ್ ರವಿಕಾಂತ್ ಅವರಿಗೆ ಏನನ್ನ ಹೇಳಿದ್ನೋ ಅದನ್ನ ಕೇಳ್ತಿದ್ದ ಹಾಗೆ ಅವರ ತಲೆ ಗಿರ್ರಂತು. ಅವರು ತಮ್ಮ ಸಿಗರೆಟ್ ವಾಪಸ್ಸಿಟ್ಟು ಸಾಮ್ರಾಟ್ ನನ್ನು ತಮ್ಮ ಜೊತೆ ಕಾನ್ಫರೆನ್ಸ್ ರೂಮ್ಗೆ ಕರ್ಕೊಂಡು ಹೋದ್ರು. ಏ ಬಡವಾ, ನೀನಿನ್ನೂ ಹೋಗಿಲ್ವಾ ಇಲ್ಲಿಂದ? ಬಿಹೇವ್ ಯುವರ್ ಸೆಲ್ಫ್. ಸಾನಿಯಾ, ನಾವು ಸಾಮ್ರಾಟ್ಗೆ ಒಂದು ಅವಕಾಶ ಕೊಡ್ಬೇಕು. ಹಿ ಹ್ಯಾಸ್ ಅನ್ ಎಕ್ಸಲೆಂಟ್ ಪ್ಲಾನ್. ಅದು ಈ ತಿರುಪಯ್ಯತ್ತವನ ಹತ್ರ. ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ನಿನಗೆ ಎಷ್ಟು ವಯಸ್ಸಾಗಿದ್ಯೋ ಅದಕ್ಕಿಂತ ಹೆಚ್ಚು ನನಗೆ ಕಂಪ್ನಿ ನಡೆಸಿರೋ ಎಕ್ಸ್ಪೀರಿಯನ್ಸ್ ಇದೆ. ನಾವು ಸಾಮ್ರಾಟ್ ಮಾತನ್ನ ಕೇಳಬೇಕು. ಹಿ ಹ್ಯಾಸ್ ಎ ಪಾಯಿಂಟ್. ಅದ್ ಹೇಗೆ ಹೀಗೆ ಹೇಳ್ತಾ ಇದೀರಾ ನೀವು? ಅಲ್ಲ, ಏನ್ ಹೇಳಕ್ ಹೊರಟಿದ್ದೀರಾ? ಇಷ್ಟೆಲ್ಲ ಮಾತುಕತೆಗಳ ನಡುವೆ ಸಾನಿಯಾ ಒಂದು ದೀರ್ಘ ಯೋಚನೆಯಲ್ಲಿ ಮುಳುಗಿದ್ಲು. ಅವಳಿಗೆ ಅವಳ ತಾತ ಹೇಳಿದ್ದ ಒಂದು ಮಾತು ನೆನಪಿಗೆ ಬರ್ತಿತ್ತು. ಸಾನಿಯಾ ಮಗಳೇ, ಸಾಮ್ರಾಟ್ ನಿನಗೆ ತುಂಬಾ ಒಳ್ಳೆ ಜೀವನ ಸಂಗಾತಿ. ಮತ್ತಿದ್ಯಾವತ್ತು ನೆನ್ಪಿಟ್ಕೋ, ನಿನಗೆ ಇಲ್ಲ SK ಇಂಡಸ್ಟ್ರಿ ಮೇಲೆ ಸಮಸ್ಯೆ ಎದುರಾದ್ರೆ ಸಾಮ್ರಾಟ್ ಮಾತ್ರ ನಿನ್ನ ಅದರಿಂದ ಕಾಪಾಡ್ತಾನೆ. ತನ್ನೆದ್ರಿಗೆ ನಡೀತಿರೋ ಈ ರಾದ್ಧಾಂತ ನೋಡಿ ಸಾನ್ಯಾ ಜೋರಾಗಿ ಕೂಗ್ತಾಳೆ. ಚಿರಾಗ್, ಇದು ನೆನ್ಪಿರ್ಲಿ, ಈ ಕಂಪನಿ ನಂದು, ಮತ್ತೆ ಪ್ರತಿ ಡಿಸಿಷನ್ ತಗೊಳ್ಳೋ ಹಕ್ಕು ನನಗಿರುತ್ತೆ. ಸಿಡೌನ್. ಸಾಮ್ರಾಟ್, ಕೂತ್ಕೋ, ಮತ್ತೆ ಏನ್ ಮಾಡ್ತೀಯ ಮಾಡು. ಸಾನ್ಯಾ ಚಿರಾಗ್ ಮೇಲೆ ಕೂಗಾಡಿದ್ ನೋಡಿ ಸಾಮ್ರಾಟ್ಗೆ ಖುಷಿ ಆಯ್ತು. ರವಿಕಾಂತ್ ಸಾಮ್ರಾಟ್ನ ತಮ್ಮ ಪಕ್ಕದ ಕುರ್ಚಿಲಿ ಕೂರ್ಸಿದ್ರು. ಕೂರ್ತಿದ್ದ ಹಾಗೆ ಎದುರಿಗಿರೋ ನೀರಿನ ಗ್ಲಾಸ್ನ ಸಾಮ್ರಾಟ್ ಒಂದೇ ಉಸಿರಿಗೆ ಕುಡಿದ್ಬಿಟ್ಟ. ಸಾನಿಯಾ, ಎಲ್ಲದಕ್ಕಿಂತ ಮೊದಲು ನನಗೆ ಈ ಕಂಪನಿಯ ಇನ್ವೆಸ್ಟರ್ಸ್ಗಳ ಡೀಟೇಲ್ಸ್ ಬೇಕು, ಶೇರ್ ಹೋಲ್ಡರ್ಸ್ ಲಿಸ್ಟ್ ಬೇಕು, ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ನೋಡಬೇಕು. ಆ್ಯಂಡ್ ಅದು ಯಾವುದೂ ಇಲ್ಲದೆ ನಾನು ಏನೂ ಮಾಡೋಕ್ಕಾಗಲ್ಲ. ದಿಸ್ ಇಸ್ ಟೂ ಮಚ್. ನಾವು ಯಾರ್ಯಾರಿಗೂ ನಮ್ಮ ಕಂಪನಿ ಡೀಟೇಲ್ಸ್ನ ಕೊಡೋಕ್ಕಾಗಲ್ಲ. ಮಕ್ಕಳು, ಲ್ಯಾಪ್ಟಾಪ್ ಪಾಸ್ ಮಾಡು. ಸಾನ್ಯ, ನೀನ್ ಈಗಲೂ ಕೂಡ ಈ ಮುಟ್ಟಾಳನ್ ಮಾತನ್ನ. ಲ್ಯಾಪ್ಟಾಪ್ ಪಾಸ್ ಮಾಡು. ಮಕ್ಕಳು, ವೈ ಡೋಂಟ್ ಯು ಮೈಂಡ್ ಯೋರ್ ಲ್ಯಾಂಗ್ವೇಜ್? ಯಾಕೆ ಮರ್ತೋಯ್ತಾ ಸಾಮ್ರಾಟ್ ನನ್ನ ಪತಿ ಅನ್ನೋದು? 2 ವರ್ಷಗಳಲ್ಲಿ ಮೊದಲನೇ ಸಲ ಸಾಮ್ರಾಟ್ ಸಾನ್ಯಾಗಾಗಿ ಹೋರಾಟವನ್ನು ನೋಡಿದ್ಲು. ಸಾನಿಯಾ, ನನಗೆ ಸ್ಟೇಟ್ಮೆಂಟ್ಸಲ್ಲಿ ತುಂಬ ಇರ್ರೆಗ್ಯುಲಾರಿಟೀಸ್ ಕಾಣಿಸ್ತಿದೆ. ನಮ್ಮ ಇನ್ವೆಸ್ಟರ್ಸ್ ಮಧ್ಯದಲ್ಲಿ ಬಿಟ್ಟು ಹೋಗಿರೋ ಪ್ಯಾಟರ್ನ್ಸ್ ಕೂಡ ಕಾಣ್ತಿದೆ. ಬ್ಯಾಲೆನ್ಸ್ ಶೀಟಲ್ಲಿ ತುಂಬ ಕಡೆ ಟ್ರಾನ್ಸಾಕ್ಷನ್ ಮೇಲೆ ನನಗೆ ಡೌಟ್ ಇದೆ. ಏನ್ ಇಷ್ಟ ಬಂದಾಗ ಮಾತಾಡ್ತೀಯಾ? ಇದೆಲ್ಲ ಗಾಳಿಲಿ ಗುಂಡಾರಿಸೋ ಮಾತು. ಮೊದ್ಲೇಳು, ಈ ಕಂಪ್ನಿ ದಿವಾಳಿ ಆಗೋದ್ರಿಂದ ಹೇಗ್ ಬಚಾವ್ ಮಾಡ್ತೀಯ ನೀನು? ಬೀಳ್ತಿರೋ ಶೇರ್ಸ್ನ ಹೇಗ್ ಕಂಟ್ರೋಲ್ ಮಾಡ್ತೀಯ ನೀನು? ಸಾಮ್ರಾಟ್, ಸಾನಿಯಾ, ನಾನು ಈ ಕಂಪ್ನಿ ಶೇರ್ಸ್ನ ಬೈಬ್ಯಾಕ್ ಮಾಡ್ತಾ ಇದ್ದೀನಿ. ಬ್ರಿಲಿಯಂಟ್ ಐಡಿಯಾ. ನಿನಗೇನು ಅನ್ಸುತ್ತೆ ಸಾಮ್ರಾಟ್? ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿಲ್ಲ ಅಂತನಾ? ಸಾಮ್ರಾಟ್, ನಮ್ಮ ಹತ್ರ ಫಂಡ್ಸ್ ಎಲ್ಲಿದೆ? ರೈಟ್, ಓಕೆ, ಲೆಟ್ ಮಿ ಮೇಕ್ ಎ ಕಾಲ್. ಇಷ್ಟು ಹೇಳಿ ಸಾಮ್ರಾಟ್ ತನ್ನ ಫೋನಿಂದ ಒಂದು ನಂಬರ್ಗೆ ಕಾಲ್ ಮಾಡ್ದ. ಅದನ್ನ ಕೇಳಿ ಸಾನ್ಯಾ ಜೊತೆ ಅಲ್ಲಿದ್ದವರ ಎದೆ ದಸಕಂತು. ಚಿರಾಗ್ ಮತ್ತೆ ಮಾರ್ಕೋ ಕಣ್ಣುಗಳು ಬಿಟ್ಟ ಕಣ್ಣು ಬಿಟ್ಟಂತೆ ಇದ್ವು. ಯಾ ಮಿಸ್ಟರ್ ಅಕ್ರಮ್, ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. AK ಪ್ರೈವೇಟ್ ಲಿಮಿಟೆಡ್ ಅಕೌಂಟಿಂದ SK ಇಂಡಸ್ಟ್ರೀಸ್ ಅಕೌಂಟ್ಗೆ ಈಗಿಂದೀಗಲೇ 500 ಕೋಟಿ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿ. ಮತ್ತೆ ಎರಡನೇ ಮಾತು, AK ಪ್ರೈವೇಟ್ ಲಿಮಿಟೆಡ್ ಮತ್ತು SK ಇಂಡಸ್ಟ್ರೀಸ್ ಮರ್ಜರ್ ಆಗೋದ್ರ ಬಗ್ಗೆ ಪಬ್ಲಿಕ್ನಲ್ಲಿ ಅನೌನ್ಸ್ ಮಾಡಿ ಈ ಕೂಡಲೇ. ಮತ್ತು ಹಾಂ, ಅಹುಜಾ ಕಾರ್ಪೊರೇಷನಲ್ಲಿ ಎಷ್ಟೆಲ್ಲ ಶೇರ್ಸ್ ಇದೆಯೋ ಎಲ್ಲ ಖರೀದಿ ಮಾಡಿ ಬೇಗ.
ಈಗ ತಾನೇ ನ್ಯೂಸ್ ಬಂತು ಟೈಗರ್ ವಾಪಸ್ ಬಂದಿದ್ದಾನೆ ಅಂತ. ನೀವು ಹೇಳಿದ್ರೆ ಈಗ ಬೇಡ, ಈಗ ತಾನೇ ಅಲ್ವಾ ಬಂದಿರೋದು, ಸ್ವಲ್ಪ ಕುಣಿದು ಕುಪ್ಪಳಿಸ್ಲಿ ಬಿಡು. ಆಮೇಲೆ ಈ ಸರಿ ಅವನನ್ನ ಪಂಜರಕ್ಕೆ ಹಾಕೋ ತಪ್ಪು ಮಾತ್ರ ಮಾಡಬೇಡ. ಟೈಗರ್ ಸಾಮ್ರಾಟ್ ಹಿಡಿ ಆ ಕಳ್ಳನ. ಛೀ, ಎಂತ ದಂಡ್ಪಿಂಡನೋ ನೀನು. ಏನಾದ್ರೂ ಮಾಡು, ಓಡೋ ಅವನ ಹಿಂದೆ. ಸಾನ್ಯಾ, ಅದು ನಿನ್ ಕೈಲಿ ಏನೂ ಆಗಲ್ಲ. ಪ್ಲೀಸ್ ಯಾರಾದ್ರೂ ಹಿಡಿದೇ ಆ ಕಳ್ಳನ. ಅದು ಸಾಕ್ ಮಾಡು ಸಾಮ್ರಾಟ್. ನೆನೆ ಆ ಗಲ್ಲಿ ರೌಡಿ ಬಂದು ನಿನ್ ಹೆಂಡತಿಗೆ ಏನೇನೆಲ್ಲ ಬೈದು ಹೋದ. ನಿನ್ ಬಾಯಿಂದ ಒಂದ್ ಮಾತು ಕೂಡ ಬರ್ಲಿಲ್ಲ. ಇವತ್ತಿದು ನಿನಗ್ ಸ್ವಲ್ಪನಾದ್ರೂ ಗೊತ್ತಿದ್ಯಾ ಫೋನ್ ನನಗೆ ಎಷ್ಟು ಇಂಪಾರ್ಟೆಂಟ್ ಅಂತ? ಯು ನೋ ವಾಟ್, ನಿನ್ನಂತ ಗಂಡ ಇದನ್ನಲ್ಲ ಅಂತ ನಾಚಿಕೆ ಆಗುತ್ತೆ. ನಮ್ಮಪ್ಪ ಮನ್ಸ್ ಮಾಡಿದ್ರೆ ಯಾವ್ದಾದ್ರು ಬಾಲಿವುಡ್ ಸ್ಟಾರ್ ಜೊತೆ ನನ್ನ ಮದ್ವೆ ಮಾಡಿಸ್ತಿದ್ರು. ಆದ್ರೆ ನಮ್ ತಾತ ನಿನ್ನಂತ ಸೋಮಾರಿ ಹೇಡಿ ಜೊತೆ ಯಾಕೆ ನನ್ ಮದ್ವೆ ಮಾಡಿಸಿದ್ರು ಏನೋ. ಓ ಗಾಡ್. ಸಾಮ್ರಾಟ್ ಒಬ್ಬ ಬಡ ಮತ್ತು ಅನಾಥ ಹುಡುಗ. ಅವನ ಮದುವೆ ಶ್ರೀಮಂತ ಮನೆಯ ಮಗಳು ಸಾನ್ಯಾ ಜೊತೆ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಡೆದಿತ್ತು. ಸಾನ್ಯಾಳ ಖರ್ಚು ನೋಡ್ಕೊಂಡು ಅವಳನ್ನ ಖುಷಿಯಾಗಿಡಷ್ಟು ಯೋಗ್ಯತೆ ಸಾಮ್ರಾಟ್ಗೆ ಇರಲಿಲ್ಲ. ಅತ್ತೆ ಮನೆಯಲ್ಲಿ ಅವನಿಗೆ ಕಾಸಿನ ಕಿಮ್ಮತ್ತು ಇರಲಿಲ್ಲ. ಸಾಮ್ರಾಟ್ ಕೆಲಸದವರಿಂದಲೂ ಬಯಸ್ಕೊಳ್ತಿದ್ದ. ಅಯ್ಯೋ ಮನೆ ಅಳಿಯ, ಈಗ ತಾನೇ ನೆಲ ಒರೆಸಿದೀನಿ. ನೀನ್ ನೋಡಿದ್ರೆ ಚಪ್ಪಲಿ ಹಾಕೊಂಡು ನಿಮ್ಮಪ್ಪನ ಮನೆ ಅನ್ಕೊಂಡು ಎಲ್ಲಾ ಕಡೆ ಓಡಾಡ್ತಿದ್ಯಲ್ಲೋ. ಸಾರಿ, ನಾನ್ ನೋಡ್ಲಿಲ್ಲ. ಆದ್ರೆ ನಮ್ಮ ಅಪ್ಪನ ಬಗ್ಗೆ ಮಾತಾಡಕ್ ನಿಂಗೆ ಎಷ್ಟು ಧೈರ್ಯ? ಓಹೋ, ನೀನ್ ಅಷ್ಟೊಂದ್ ದೊಡ್ಡ ಶ್ರೀಮಂತನ್ ಮಗ ಆಗಿದ್ರೆ ಇಲ್ಲಿ ಮನೆ ಅಳಿಯ ಆಗಿ ಸಾನ್ಯಾ ಕೊಡೋ ಎಂಜಲ್ ಕಾಸಲ್ಲಿ ಯಾಕೋ ಬದುಕ್ತಾ ಇದ್ಯಾ ಹೇಳು? ಸಾಮ್ರಾಟ್, ನಾನು ಇನ್ನೊಂದು ಫೋನಲ್ಲಿ ವಾಟ್ಸಪ್ ನೋಡ್ದೆ. ಯಾವ ಕಳ್ಳ ನನ್ ಫೋನ್ ಕದ್ನೋ ಅವ್ನು ನನ್ನ ಫ್ರೆಂಡ್ ಚೈತ್ರಾಲಿಗೆ ಸಾನ್ಯಾ ಅಂತ ಮೆಸೇಜ್ ಮಾಡಿ ಯಾವ್ದೋ ಗೊತ್ತಿಲ್ಲ ಜಾಗಕ್ಕೆ ಬಾ ಅಂತ ಕರ್ದಿದ್ದಾನೆ. ಅವಳು ಹೋಗ್ಬಿಟ್ಟಿದ್ದಾಳೆ ಸಾಮ್ರಾಟ್. ನನಗ್ ತುಂಬಾ ಭಯ ಆಗ್ತಿದೆ, ಅವಳಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅಂತ. ಇದನ್ನ ಕೇಳಿದ ತಕ್ಷಣ ತನ್ನ ರೂಮಲ್ಲಿದ್ದ ಸಾನ್ಯಾಳ ತಾಯಿ ಶರ್ಮಿಳಾ ಅಲ್ಲಿಗೆ ಬಂದು ಹೇಳಿದ್ರು, ಸಾನ್ಯಾ, ಇದೇನ್ ಆಗ್ತಿದೆ ಅಂತ? ನಿನ್ ಮೊಬೈಲ್ ಕಳ್ತನ ಆಯ್ತಾ? ಅರೆ, ಅರ್ಧ ಗಂಟೆ ಮುಂಚೆನೆ ನಿನ್ ಮೊಬೈಲ್ ನಿಂದ ನನ್ಗೊಂದ್ ಮೆಸೇಜ್ ಬಂತು, ಒಂದ್ ನಂಬರ್ಗೆ 10 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡು ಅಂತ. ನಾನ್ ಮಾಡ್ಬಿಟ್ಟೆ. ಟ್ರಾನ್ಸ್ಫರ್ ಯಾಕೆ ಮಾಡಿದ್ರಿ? ಅಯ್ಯೋ ದೇವ್ರೆ. ಇದನ್ನ ಕೇಳಿದ ತಕ್ಷಣ ಸಾನ್ಯಾಳ ಗಂಟಲು ಒಣಗೋಯ್ತು. ಆ ಕಳ್ಳ ತನ್ನ ಫ್ರೆಂಡ್ ಚೈತಾಲಿಗೆ ಏನಾದ್ರೂ ಮಾಡಬಹುದು ಅನ್ನೋ ಒಂದು ಭಯ ಅವಳನ್ನ ಕಾಡ್ತಿತ್ತು. ಸಾಮ್ರಾಟ್, ನೀನ್ ನನ್ ಜೊತೆನೆ ಇದೆಯಲ್ಲ, ಆಗ ಒಂಚೂರ್ ಧೈರ್ಯ ತೋರ್ಸಿದ್ರೆ ಆ ಕಳ್ಳ ಸಿಕ್ಕಾಕೊಳ್ಳೋನು. ಐ ಆಮ್ ವಾರ್ನಿಂಗ್ ಯು. ಚೈತ್ರಾಲಿಗೆ ಏನಾದ್ರೂ ಆದ್ರೆ ನಿನ್ನನ್ನು ಜೈಲಿಗೆ ಕಳಿಸ್ತೀನಿ. ನಿನ್ನಂತ ಗಂಡನ ಜೊತೆ ಒಂದ ಕ್ಷಣನೂ ಇರೋಕೆ ನನಗಿಷ್ಟ ಇಲ್ಲ. ಈಗಿಲ್ಲೇ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಹೋಗಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡು. ಅಷ್ಟಾದ್ರೂ ಮಾಡ್ಬೋದಲ್ಲ? ಅಥವಾ ಈಗ್ಲೂ ನಿನ್ ಕೈಕಾಲ್ ನಡುತ್ತಾ ಇದ್ಯಾ? ಇದನ್ನ ಕೇಳಿದ ಸಾಮ್ರಾಟ್ ಮನೆಯಿಂದ ಪೊಲೀಸ್ ಸ್ಟೇಷನ್ಗೆ ಹೊರಟ. ಆದ್ರೆ 1 ಗಂಟೆ ಆದ್ರೂ ಪೊಲೀಸರು ಬರ್ಲಿಲ್ಲ. ಸಾಮ್ರಾಟ್ ಕೂಡ ಬರ್ಲಿಲ್ಲ. ಸಾನ್ಯಾಗೆ ಏನೋ ವಿಚಿತ್ರ ಅನ್ಸಿ ಸಾಮ್ರಾಟ್ಗೆ ಕಾಲ್ ಮಾಡೋಕೆ ಟ್ರೈ ಮಾಡಿದ್ಲು. ಆದ್ರೆ ಅವನ ನಂಬರ್ ಸ್ವಿಚ್ ಆಫ್ ಆಗಿತ್ತು. ಈಗ ಸಾನ್ಯಾಳ ಕೋಪ ನೆತ್ತಿಗೇರಿತ್ತು. ಇವನ್ ಫೋನ್ ಯಾಕೆ ಬಂದ್ ಬರ್ತಿದೆ? ಏನಾಯ್ತು? ನನ್ ಫ್ರೆಂಡ್ ಮಾನದ ಪ್ರಶ್ನೆ. ಈ ಸಾಮ್ರಾಟ್ ಫೋನ್ ಆಫ್ ಮಾಡ್ಕೊಂಡು ಕೂತಿದ್ದಾನೆ. ನನ್ ತಾತ ಯಾಕೆ ನಿನ್ನಂತ 3rd ಕ್ಲಾಸ್ ಮನುಷ್ಯನ ಜೊತೆ ಮದ್ವೆ ಮಾಡಿಸಿದ್ರೋ ಗೊತ್ತಿಲ್ಲ. ಸಾನ್ಯಾಳ ತಾಯಿ ಶರ್ಮಿಳಾಗೂ ಸಾಮ್ರಾಟ್ನನ್ನ ಕಂಡ್ರೆ ಆಗ್ತಿರ್ಲಿಲ್ಲ. ಆದ್ರೆ ಸದ್ಯಕ್ಕೆ ಅವರು ಸಾನ್ಯಾಗೆ ಸಮಾಧಾನ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದ್ರು. ಅಲ್ಲಿಗೆ ಹೋಗಿ ಸಾಮ್ರಾಟ್ ಬಗ್ಗೆ ವಿಚಾರಿಸಿದಾಗ ಅವರಿಗೆ ತಿಳಿದ ಸತ್ಯ ಕೇಳಿ ಅವರ ತಲೆ ಗಿರ್ರೆಂದಿತು. ಸಾಮ್ರಾಟ್ ಅಂತ ಯಾರು ಬೆಳಗ್ಗೆಯಿಂದ ಇಲ್ಲಿಗೆ ಬಂದಿಲ್ಲ. ಕಳ್ತನದ ಬಗ್ಗೆ ಯಾವ ಕಂಪ್ಲೇಂಟ್ ಕೂಡ ಬಂದಿಲ್ಲ. ಇವತ್ ಸಾಮ್ರಾಟ್ ನನ್ ಕಣ್ಣಿಗೆ ಬಿದ್ದಿದ್ರೆ ಅವನ ಸಾಯಿಸೇ ಹಾಕ್ತಿದ್ದೆ. ಇನ್ಸ್ಪೆಕ್ಟರ್, ಇವತ್ ನನ್ ಫೋನ್ ಕಳ್ತನ ಆಯ್ತು. ಆಮೇಲೆ ನನ್ ಫ್ರೆಂಡ್ ಚೈತ್ರಾಲಿ. ಪೊಲೀಸ್ ಆಫೀಸರ್ FIR ಬರೆಯೋಕೆ ಶುರು ಮಾಡ್ತಿದ್ದಂತೆ ಸಾನ್ಯಾಳ ಇನ್ನೊಂದು ನಂಬರ್ಗೆ ಕಾಲ್ ಬಂತು. ಆ ಕಾಲ್ ಬೇರೆ ಯಾರದ್ದು ಅಲ್ಲ, ಕಳ್ಳನ ವಶದಲ್ಲಿದ್ದ ಚೈತಾಲಿಯದ್ದು. ಚೈತ್ರಾಲಿ? ಸಾನ್ಯಾ, ಸ್ಪೀಕರ್. ಹಲೋ ಚೈತ್ರಾಲಿ. ಹಲೋ ಸಾನ್ಯಾ. ಅಯ್ಯೋ, ಥ್ಯಾಂಕ್ ಗಾಡ್ ಫಾರ್ ಸಾಮ್ರಾಟ್ ಬ್ರೋ. ಅವರಿಲ್ಲ ಇವತ್ತು ನನ್ ಪ್ರಾಣ ಉಳಿತು. ಆ ಗೂಂಡಗಳು ಭಾರಿ ಡೇಂಜರಸ್ ಇದ್ರು. ಏನ್ ಹೇಳ್ತಿದ್ಯಾ ನೀನು? ಸಾಮ್ರಾಟ್ನಿಂದ ನಿನ್ ಪ್ರಾಣ ಉಳಿತಾ? ಅಂದ್ರೆ ಎಲ್ಲಿದ್ಯಾ ನೀನೀಗ? ನೀನ್ ಎಲ್ಲಿದ್ಯಾ ಇವಾಗ? ನಾನ್ ನಿನ್ನ ಹತ್ರ ಬಂದು ಎಲ್ಲ ಹೇಳ್ತೀನಿ.
ಕೂತ್ಕೋ ಒಂದ್ ನಿಮಿಷ. ಹೇಗಿದ್ಯಾ ನೀನು? ಏನಾಯ್ತು ಹೇಳ ನನ್ಗೆ. ನಿನ್ ಫೋನನ್ನ ಕದ್ದಿದ್ದವನು ಸಾಮಾನ್ಯ ಕಳ್ಳ ಅಲ್ಲ. ಐ ಆಮ್ ಶೋರ್ ಅವನ್ ದೊಡ್ಡ ಕ್ರಿಮಿನಲ್. ಅವನೊಬ್ಬ ದೊಡ್ಡ ಟೆರರಿಸ್ಟ್ಗೆ ಕೆಲಸ ಮಾಡ್ತಾನೆ. ಆ ಟೆರರಿಸ್ಟ್ ದುಬೈನಲ್ಲಿ ಇರ್ತಾನೆ. ಸರ್, ಐ ಆಮ್ ಶೋರ್ ಅವ್ರದ್ದು ಒಂದು ಹ್ಯೂಮನ್ ಟ್ರಾಫಿಕಿಂಗ್ ದಂಧೆ ಇದೆ. ನಾನು ಅವ್ರ ಕೈಲಿ ಸಿಕ್ಕಾಕೊಂಡಿದ್ದಾಗ ನಾನು ಅವ್ರನ್ನ ಬೇಡ್ಕೋತಿದ್ದೆ, ಪ್ಲೀಸ್ ನನ್ನ ಬಿಟ್ಬಿಡಿ. ನನ್ನ ಫ್ರೆಂಡ್ ಸಾನ್ಯಾ ನನ್ನ ಇಲ್ಲಿ ಕರೆದಿದ್ದು. ನನಗೆ ಹೀಗೆಲ್ಲ ಆಗತ್ತೆ ಅಂತ ಗೊತ್ತಿರ್ಲಿಲ್ಲ. ಸಾನ್ಯಾ ತನ್ನ ಗಂಡ ಸಾಮ್ರಾಟ್ ಬಗ್ಗೆ ಏನೋ ಹೇಳೋದಕ್ಕೆ ಕರೆದಿದ್ದಾಳೆ ಅಂತ ಅನ್ಕೊಂಡಿದ್ದೆ. ಪ್ಲೀಸ್ ಪ್ಲೀಸ್. ಏಯ್ ಹುಡ್ಗಿ, ಯಾರ ಹೆಸರು ಹೇಳ್ತಿದ್ಯಾ? ಯಾರಿದು ಸಾಮ್ರಾಟ್? ಆಮೇಲೆ ಏನಾಯ್ತು ಚೈತ್ರಾಲಿ? ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ ಒಂದು ಸಾರಿ ನನ್ನ ಫೋನ್ ನಲ್ಲಿ ಸಾಮ್ರಾಟ್ ಬ್ರೋ ಫೋಟೋ ನೋಡಿ ಅಂತ. ಆಮೇಲೆ ಯಾಕೋ ಗೊತ್ತಿಲ್ಲ, ಅವರು ಸಾಮ್ರಾಟ್ ಫೋಟೋ ನೋಡಿ ಗಾಬರಿ ಆದ್ರು. ಬ್ರೋ ಫೋಟೋನ ಝೂಮ್ ಮಾಡಿ ಈ ಉಂಗ್ರ ನನಗ್ ಅರ್ಥ ಆಗ್ಲಿಲ್ಲ. ಆ ಟೆರರಿಸ್ಟ್ಗಳು ತುಂಬಾ ಹೆದರ್ಕೊಂಡಿದ್ರು. ಯಾಕೆ ಹಾಗೆ ಮಾಡಿದ್ರು ಅಂತ ನನಗೆ ಅರ್ಥನೇ ಆಗ್ಲಿಲ್ಲ. ಆದ್ರೆ ಅವರು ನನ್ನ ಬಿಟ್ಬಿಟ್ರು. ಅಯ್ಯೋ ಕತ್ತೆಗಳ, ಟೈಗರ್ ಸರಿ ಗೊತ್ತಾದ್ರೆ ಅವರೇ ನನ್ನನ್ನ ಗುಂಡು ಹೊಡೆದು ಸಾಯಿಸ್ಬಿಡ್ತಾರೆ. ಮೇಡಮ್ ಬ್ಯಾಗ್ ತಗೊಳ್ಳಿ ಮೇಡಮ್. ಹೋಗಿ 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 ಹೋಗು. ವಾಟ್? ಇದ್ ಹೆಂಗ್ ಸಾಧ್ಯ? ಅಂದ್ರೆ ಯಾವ ಮನುಷ್ಯ ಕಳ್ಳನ ಹಿಂದೆ ಓಡೋಕ್ಕೂ ಹೋಗ್ಲಿಲ್ವೋ? ಅವನು ಈ ಅಂಡರ್ ವರ್ಲ್ಡ್ ಲೆವೆಲ್ ಟೆರರಿಸ್ಟ್ಗೆ ಹೆಂಗ್ ಗೊತ್ತು? ಮತ್ತೆ ಅವನು ಸಾಮ್ರಾಟ್ ನನ್ನ ಟೈಗರ್ ಅಂತ ಯಾಕೆ ಕರೀತಿದ್ದ? ಇವನ್ ಫೋನ್ ಯಾಕೆ ಸ್ವಿಚ್ ಆಫ್ ಬರ್ತಿದೆ? ಎಲ್ಲಿದ್ದಾನ ಇವನು? ಮಮ್ಮಿ, ನನ್ ಗಂಡ ಸಾಮ್ರಾಟ್ ಪವರ್ಫುಲ್ಲಾ? ಅವನ್ ಅಷ್ಟೊಂದು ಪವರ್ಫುಲ್ ಆಗಿದ್ರೆ ನಮ್ ಮನೇಲಿ ಹೀಗೆ ಅವಮಾನ ಸಹಿಸ್ಕೊಂಡು ಮನೆ ಅಳಿಯನಾಗಿ ಯಾಕಿದಾನೆ? ಅಯ್ಯೋ ದೇವ್ರೆ, ನನಗ್ ತಲೆ ಸುತ್ತ ಬರ್ತಿದೆ. ನಿಜವಾಗ್ಲೂ ಸಾಮ್ರಾಟ್ ಟೈಗರ? ಹಾಗಾದ್ರೆ ಸಾಮ್ರಾಟ್ ಯಾಕೆ ಹೇಡಿಯಂತೆ ಇರ್ತಿದ್ದ? ಆಗ ಆ ಕಳ್ಳನನ್ನ ಯಾಕೆ ಹಿಡಿಲಿಲ್ಲ? ಮತ್ತು ಇದೆಲ್ಲಕ್ಕಿಂತ ದೊಡ್ಡ ಪ್ರಶ್ನೆ, ಅಂಡರ್ ವರ್ಲ್ಡ್ ನ ಭಯಾನಕ ಡಾನ್ ಅನ್ನೇ ನಡುಗಿಸೋ ಸಾಮ್ರಾಟ್ ಯಾಕೆ ಅತ್ತೆ, ಕೆಲಸದವರು ಮತ್ತೆ ಹೆಂಡತಿಯಿಂದ ಬೈಗಳು ತಿಂತಿದ್ದ? ಯಾಕೆ ಬಡವ್ರ ತರ ಜೀವನ ನಡೆಸ್ತಿದ್ದ? ಇದೇ ಪ್ರಶ್ನೆ ಸಾನ್ಯಾಳ ತಲೆಯಲ್ಲೂ ಓಡ್ತಿತ್ತು. ಆಗ್ಲೇ ಅವಳ ತಾಯಿ ಶರ್ಮಿಳಾ ಹೇಳಿದ್ರು, ಸಾನ್ಯಾ, ನಾನ್ ಇದನ್ನೆಲ್ಲ ನಂಬೋಕೆ ಆಗಲ್ಲ. ಅರೆ, ಯಾವ ಕೆಲ್ಸಕ್ಕೂ ಬಾರ್ದವನು, ತನ್ ಮೂಗಿನ ಮೇಲೆ ಕೂತಿರೋ ನೊಣ ಓಡ್ಸೋಕ್ಕೂ ಹೆದ್ರವನು. ಅವನಿಗೆ ಟೆರರಿಸ್ಟ್ಗಳು ಯಾಕೆ ಹೆದರ್ತಾರೆ? ಆದ್ರೆ ಈ ಹಾಳಾದವನು ಏನೋ ಮುಚ್ಚಿಡ್ತಾ ಇದ್ದಾನೆ. ಅದನ್ನ ಪತ್ತೆ ಹಚ್ಚಬೇಕು. ಏನಾದ್ರೂ ದೊಡ್ಡ ಅನಾಹುತ ಆಗೋಕ್ಕೂ ಮುಂಚೆ ಕಂಡು ಹಿಡಿಲೇಬೇಕು. ಸಾನ್ಯಾ, ನಡಿ ಮನೆಗೆ. ಮನೇಲಿ ಹೊದ್ಕೊಂಡು ಮಲ್ಗಿರ್ತಾನೆ. ನಡಿ. ಸಾನ್ಯಾ ಮತ್ತು ಅವಳ ತಾಯಿ ಶರ್ಮಿಳಾ ಮನೆಗೆ ಬಂದ್ರು. ಆದ್ರೆ ಅಲ್ಲೂ ಸಾಮ್ರಾಟ್ ಇರ್ಲಿಲ್ಲ. ಈ ಸಾಮ್ರಾಟ್ ಎಲ್ ಸತ್ತ? ಸಾಮ್ರಾಟ್ನ ನಿಜವಾದ ಮುಖ ಯಾವುದು ಅಂತ ಯೋಚಿಸ್ತಾನೆ ಸಾನ್ಯಾ ಇಡೀ ರಾತ್ರಿ ಕಳೆದ್ಲು. ಅವಳು ಸುಮಾರು ಸಲ ಸಾಮ್ರಾಟ್ಗೆ ಫೋನ್ ಮಾಡೋಕೆ ಟ್ರೈ ಮಾಡಿದ್ಲು. ಅವಳಿಗೆ ಏನೇನೋ ಯೋಚನೆಗಳು ಬರ್ತಿದ್ವು. ಸಾಮ್ರಾಟ್ಗೆ ಏನಾದ್ರೂ ಆಯ್ತಾ? ಅಥವಾ ಸಾಮ್ರಾಟ್ ಒಬ್ಬ ಟೆರರಿಸ್ಟಾ? ಅಥವಾ ಡಾನ್ ಇರ್ಬೋದಾ? ಬೆಳಿಗ್ಗೆ ಸಾಮ್ರಾಟ್ ವಾಪಸ್ ಬಂದ ತಕ್ಷಣ ಸಾನ್ಯಾ ಅವನ ಜೊತೆ ಮಾತಾಡ್ಬೇಕು ಅಂದ್ಕೊಂಡ್ಲು. ಚೈತ್ರಾಲಿ ಹೇಳಿದ್ದು ನಿಜನಾ ಅಥವಾ ಅದು ಅವಳ ತಪ್ಪು ತಿಳುವಳಿಕೆನಾ ಅಂತ ತಿಳಿಬೇಕಿತ್ತು. ಆದ್ರೆ ಸಾನ್ಯಾ ಇವತ್ತು ಅವಸರದಲ್ಲಿದ್ಲು. ಯಾಕಂದ್ರೆ ಅವಳು ತನ್ನ ಗಂಡನಿಗಿಂತ ಹೆಚ್ಚು ಇಷ್ಟಪಡ್ತಿದ್ದ ಚಿರಾಗ್ ಅನ್ನೋನು ಇವತ್ತು ಮನೆಗೆ ಬರ್ತಿದ್ದ. ಏನಾಯ್ತು ರಾಮಣ್ಣ? ಹೋಗು, ಮಾರ್ಕೆಟಿಂದ ಈ ಐಟಮ್ಸ್ ನ ತಗೊಂಡ್ ಬಾ. ಇವತ್ತು ಸಾನ್ಯಾ ಮೇಡಮ್ ಆಫೀಸ್ ಫ್ರೆಂಡ್ ಚಿರಾಗ್ ಬರ್ತಿದ್ದಾರೆ. ಯಾವಾಗ್ಲೂ ರಾತ್ರಿ ಲೇಟ್ ಆಗಿ ಅವ್ರ ಜೊತೆನೆ ಬರೋದವ್ರು. ಈಗ ನೀನ್ ಅವ್ರ ಗಂಡ, ಈಗ ನೀನೇ ಅವ್ರ ಫ್ರೆಂಡ್ನ ಕೂಡ ನೋಡ್ಕೋಬೇಕು. 1 kg ಅಕ್ಕಿ, 1 kg ಹಿಟ್ಟು, ಚುಕ್ಕೀನಿ, ಅವೋಕಾಡೋ, ಇದೆಲ್ಲ ಚೈನೀಸ್ ತರ ಇದೆಯಲ್ಲ. ಸಾಮ್ರಾಟ್ಗೆ ಈ ಕೆಲಸದವನು ಈ ಮನೆಯಲ್ಲಿ ತುಂಬಾ ವರ್ಷಗಳಿಂದ ಇದ್ದಾನೆ ಅಂತ ಗೊತ್ತಿತ್ತು. ಇನ್ನು ಆ ಮನೆಯಲ್ಲಿ ಅವನಿಗೆ ಸಾಮ್ರಾಟ್ಗಿಂತಲೂ ಹೆಚ್ಚು ಗೌರವವಿತ್ತು. ಆಗ್ಲೇ ಸಾಮ್ರಾಟ್ನ ಫೋನ್ ರಿಂಗ್ ಆಯ್ತು. ಸ್ಕ್ರೀನ್ ಮೇಲೆ ನಂಬರ್ ನೋಡಿ ಅವನು ಬೆಚ್ಚಿ ಬಿದ್ದ. ಯಾಕಂದ್ರೆ ಆ ನಂಬರ್ ಟರ್ಕಿಯಿಂದ ಬಂದಿತ್ತು. ಸಾರಿ. ಕುರುಡ, ಕಾಣ್ಸಲ್ವಾ? ನನ್ನನ್ನ ಡಿಕ್ಕಿ ಹೊಡಿಯಕ್ ನಿನ್ಗೆ ಎಷ್ಟು ಧೈರ್ಯ? ಏನ್ ಮಾಡ್ತಾ ಇದ್ದೀರಾ ನೀವು? ಬಿಡಿ. ಮಗನೇ, ನೀನ್ ಯಾರಿಗ್ ಡಿಕ್ಕಿ ಹೊಡೆದಿದ್ಯಾ ಅಂತ ಗೊತ್ತಾ ನಿನಗೆ? ಗಜ್ಜು ಭಾಯ್ ಹೆಸರು ಕೇಳಿದ್ಯಾ? ಈಗ ಡಿಕ್ಕಿ ಹೊಡೆದಿದ್ಯಾ, ದಂಡ ಕಟ್ಟೆ ಹೋಗ್ಬೇಕು ನೀನು, ಗೊತ್ತಾಯ್ತಾ? ಲೇ, ಇವನು ಅದೇ ಮನೆ ಅಳಿಯ ಅಲ್ವಾ? ಕೋಟ್ಯಾಧಿಪತಿ, ಸುಂದರ ಹೆಂಡತಿ ಇರೋನು. ಒಂದ್ ಕೆಲ್ಸ ಮಾಡೋಣ ರಾಜ, ಇವತ್ತು ಇವನ್ನ ಕಿಡ್ನಾಪ್ ಮಾಡ್ಬಿಡೋಣ. ಅದೇ ನೆಪದಲ್ಲಿ ಅವನ್ ಹೆಂಡತಿನ ನಮ್ಮ ಅಡ್ಡ ಕರ್ಸ್ಕೊಳ್ಳೋಣ. ಇಡೀ ರಾತ್ರಿ ಪಾರ್ಟಿನೇ ಪಾರ್ಟಿ.
ಸಾಮ್ರಾಟ್ನ ಫೋನ್ ಮತ್ತೆ ರಿಂಗ್ ಆಯ್ತು. ಪದೇ ಪದೇ ಫೋನ್ ರಿಂಗ್ ಆಗೋದನ್ನ ನೋಡಿ ಗಜ್ಜು ಸಾಮ್ರಾಟ್ನಿಂದ ಫೋನ್ ಕಸಿದ್ಕೊಂಡ್ಬಿಟ್ಟ. ಫೋನ್ ಕೊಡು, ಏನೇ ಮಾಡು, ಫೋನ್ ಮಾತ್ರ ಎತ್ಬೇಡ. ನಿನ್ ಹುಡುಗಿದ ಫೋನು ಹೇಳಿದ್ನಲ್ಲ ದಂಡ ಕೊಡ್ಬೇಕು ಅಂತ. ಅರೆ ನಾನು ಕೇಳಬೇಕಲ್ಲ ಅವಳ ಇಂಪ ಧ್ವನಿನ. ಕೇಳಲಾ? ಏನ್ ಹೆಸರು ಹೇಳ್ದೆ? ಸಾನ್ಯಾ. ನೋಡು, ಫೋನ್ ಎತ್ಬೇಡ. ಹಲೋ? ಫೋನ್ನ ಆ ಕಡೆಯಿಂದ ಏನ್ ಹೇಳಿದ್ರು ಅದನ್ನ ಕೇಳಿ ಗಜ್ಜು ಥರ ಥರ ನಡ್ಗೋಕೆ ಶುರು ಮಾಡ್ದ ಮತ್ತು ಗಾಬರಿಲಿ ಬೆವ್ದೋದ. ಕ್ಷಮಿಸ್ಬಿಡಿ ಬಾಯ್, ನಮ್ಮಿಂದ ದೊಡ್ಡ ತಪ್ಪಾಯ್ತು. ಗಜ್ಜು ಬಾಯ್ ಹೀಗೆ ಹೇಳ್ತಿದ್ದಂತೆ ಎಲ್ಲಾ ಗೂಂಡಗಳು ಸಾಮ್ರಾಟ್ನ ಕಾಲಿಗೆ ಬಿದ್ರು. ನಿಮ್ಮನ್ನ ಗುರ್ತಿಡಿಲಿಲ್ಲ, ಕ್ಷಮಿಸ್ಬಿಡಿ ಬಾಯ್. ಸಾರಿ ಅಣ್ಣ, ಸಾರಿ. ನಾನು ಇವ್ರನ್ನ ಬಡವ ಬಿಕಾರಿ ಅನ್ಕೊಂಡಿದ್ದೆ. ಇವ್ರ ಹೆಂಡತಿಗೆ ಇವ್ರ ಅಸಲಿ ಅಂತ ಗೊತ್ತಾ? ಬಾಯ್ ಕ್ಷಮಿಸ್ಬಿಡಿ ಬಾಯ್, ಕ್ಷಮಿಸ್ಬಿಡಿ. ಆಗ್ಲೇ ಧೂಳು ಏಳೋಕೆ ಶುರುವಾಯ್ತು. ಎಲ್ಲರೂ ಆಕಾಶದ ಕಡೆ ನೋಡಿದ್ರು. ಒಂದು ಹೆಲಿಕಾಪ್ಟರ್ ಕೆಳಗೆ ಏಳಿತಾ ಇತ್ತು. ಆ ಹೆಲಿಕಾಪ್ಟರ್ ಅಲ್ಲಿಗೆ ಯಾಕೆ ಬಂತು? ಯಾಕೆ ಆ ಗೂಂಡಗಳು ಸಾಮ್ರಾಟ್ನ ಕಾಲ್ ಹಿಡಿದ್ರು? ಟರ್ಕಿಯಿಂದ ಬಂದ ಕಾಲ್ಗೂ ಸಾಮ್ರಾಟ್ಗೂ ಏನ್ ಸಂಬಂಧ? ಮಾರನೇ ದಿನ ಸಾನ್ಯಾಳ ತಾಯಿ ಶರ್ಮಿಳಗೆ ಬಂದ ನ್ಯೂಸ್ ನಿಂದ ಇಡೀ ಮನೆಯೇ ಅಲ್ಲೋಲ ಕಲ್ಲೋಲವಾಯ್ತು. ಶರ್ಮಿಳಾ ಮೇಡಮ್, ಯಾವ ಬಡ ಮನೆ ಅಳಿಯ ಸಾಮ್ರಾಟ್ನಿಂದ ನೀವು ಪಾತ್ರೆ ತೊಳಸ್ತಿದ್ರು? ಅವನು ಪ್ಲೇನ್ ನ ಹೈಜಾಕ್ ಮಾಡಿ 200 ಕೋಟಿ ರೂಪಾಯಿ ಕೇಳ್ತಿದ್ದಾರೆ. ಏನು, ನಮ್ಮ ಮಳಿಯನ್ ಪ್ಲೇನ್ ಹೈಜಾಕ್ ಆಯ್ತಾ? ಇದಕ್ಕಿಂತ ದೊಡ್ಡ ಖುಷಿ ನ್ಯೂಸ್ ಇನ್ನೇನ್ ಬೇಕು ನನ್ಗೆ? ನಾನು ಅವನಿಗೋಸ್ಕರ 200 ರೂಪಾಯಿನೂ ಕೊಡಲ್ಲ. ಆದ್ರೆ ಅವನನ್ನ ಉಳಿಸ್ಕೊಳ್ಳೋದಿಕ್ಕೆ 200 ಕೋಟಿನ ಯಾರು ಯಾಕೆ ಕೇಳ್ತಾ ಇದಾರೆ ಗೊತ್ತಾಗ್ತಾ ಇಲ್ಲ. ನಿನ್ನೆವರೆಗೂ ಕೆಲಸದವರಿಂದ ಬೈಗಳು ತಿಂತಿದ್ದ ಹೆಂಡತಿಯ ಎಂಜಲು ಕಾಸಲ್ಲಿ ಮನೆ ಅಳಿಯನಾಗಿ ಬದುಕ್ತಿದ್ದ, 100 ರೂಪಾಯಿ ಶರ್ಟ್ ಹಾಕ್ತಿದ್ದ ಅದೇ ಸಾಮ್ರಾಟ್ಗೋಸ್ಕರ ಯಾರಾದ್ರೂ 200 ಕೋಟಿ ಹಣವನ್ನ ಯಾಕೆ ಕೊಡ್ತಾರೆ? ಸಾನ್ಯಾ, ಕೇಳಿದ್ಯಾ ಸಾಮ್ರಾಟ್ ಬಗ್ಗೆ? ಅಮ್ಮ, ನನಗೆ ಸಾಮ್ರಾಟ್ ಮೇಲೆ ಮೊದಲೇ ನಾನು ಡೌಟ್ ಇತ್ತು. ನಿಮ್ಗೆ ನೆನಪಿದ್ಯಾ, ಚೈತ್ರಾಲಿನ ಯಾವ ಟೆರರಿಸ್ಟ್ಗಳು ಕಿಡ್ನಾಪ್ ಮಾಡಿದ್ರು ಅವ್ರು ಅವಳನ್ನ ಬಿಟ್ಟಿದ್ದು ಕೂಡ ಇದೇ ಸಾಮ್ರಾಟ್ಗೋಸ್ಕರ. ನಿನ್ನೆ ಅವನಿಗೆ ಟರ್ಕಿಯಿಂದಲೂ ಕಾಲ್ ಬರ್ತಿತ್ತು. ನಾನು ಸ್ಪ್ಯಾಮ್ ಕಾಲ್ ಇರಬೇಕು ಅಂತ ಸುಮ್ಮನಾದೆ. ರಾಮು ಅಣ್ಣ ಅವನನ್ನ ಮಾರ್ಕೆಟ್ ಕಳ್ಸಿದ್ಮೇಲೆ ಅವ್ನು ವಾಪಸ್ ಬರಲೇ ಇಲ್ಲ. ಹಾಗೆ ಅಮ್ಮ, ಒಂದ್ ವಿಷಯ ಅರ್ಥ ಆಗ್ತಿಲ್ಲ. ಈ ಬಿಕಾರಿ ಸಾಮ್ರಾಟ್ನಲ್ಲಿ ಹೈಜಾಕರ್ಗಳಂಥದ್ದು ಏನ್ ಕಂಡ್ರು ಅಂತ ಎಲ್ರೂನು ಬಿಟ್ಟು ಅವನನ್ನೇ ಯಾಕೆ ಹಿಡ್ದಿದ್ದಾರೆ? ಡಿಮ್ಯಾಂಡ್ ಮಾಡಿದ್ ಎಷ್ಟು? 200 ಕೋಟಿ. ನನ್ಗನ್ಸುತ್ತೆ ಸಾಮ್ರಾಟ್ ಅವ್ರ ಹತ್ರ ಹೇಳಿರ್ಬೇಕು, ನೋಡಿ ಅಣ್ಣ, ನಮ್ಮ ಅತ್ತೆ ಮನೆಯವ್ರ ಹತ್ರ ಕೋಟಿ ಗಟ್ಲೆ ಆಸ್ತಿ ಇದೆ ಅಂತ. ಸಾನ್ಯಾ ಮೇಡಮ್, ಅವ್ರಿಗೆ ಏನು ಗೊತ್ತಿಲ್ಲ. ಅವರು ಸುಮ್ಮನೆ ಕೂತಿದ್ದಾರೆ. ಆದ್ರೆ ಹೈಜಾಕ್ ಮಾಡಿದವರು ಅವ್ರನ್ನ ಹಿಡಿದು ಬಿಟ್ಟಿದ್ದಾರೆ. ಅವ್ರಿಗೆ 200 ಕೋಟಿ ಸಿಗ್ಲಿಲ್ಲ ಅಂದ್ರೆ ಸಾಮ್ರಾಟ್ನ ಕೊಂದು ಹಾಕ್ತೀವಿ ಅಂತಿದ್ದಾರೆ. ಅಳಿಯ ಅಂತ ಪೂರ್ತಿ ಆಸ್ತಿನೇ ಅವನಿಗೆ ಬರ್ದ್ಕೊಡಕ್ಕಾಗತ್ತಾ? ಸಾಯಲಿ ಬಿಡು, ಒಳ್ಳೇದಾಯ್ತು. ಸಾನ್ಯಾ ಜೀವನದಿಂದ ಪೀಡೆ ತೊಲಗ್ತು ಅನ್ಕೊಳ್ಳೋಣ. ಶರ್ಮಿಳಾ ಟಿವಿ ರಿಮೋಟ್ ತಗೊಂಡ್ರು. ನ್ಯೂಸ್ ಚಾನೆಲ್ ಹಾಕಿದ ತಕ್ಷಣ ಟಿವಿಲಿ ಬಂದ ನ್ಯೂಸ್ ಕೇಳಿ ಎಲ್ಲರೂ ದಂಗಾದ್ರು. ಮುಂಬೈನಿಂದ ಟರ್ಕಿಗೆ ಹೋಗ್ತಿದ್ದ ಫ್ಲೈಟ್ ಅನ್ನ ಹೈಜಾಕ್ ಮಾಡಿ ಸಾಮ್ರಾಟ್ ಎಂಬ ವ್ಯಕ್ತಿಯನ್ನ ಒತ್ತೆಯಾಳಾಗಿ ಇರಿಸಲಾಗಿತ್ತು. ಈಗ ಬರ್ತಿರೋ ನ್ಯೂಸ್ ಪ್ರಕಾರ 200 ಕೋಟಿ ರೂಪಾಯಿಗಳ ಬೇಡಿಕೆಯ ಬದಲು ಹೈಜಾಕರ್ಗಳಿಗೆ ಯಾರೋ 500 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅದೇ ಸಮಯದಲ್ಲಿ ಫ್ಲೈಟ್ ಒಳಗಿನಿಂದ ಗುಂಡಿನ ಸದ್ದು ಕೇಳಿ ಬಂದಿದೆ. ಹಣ ಪಡೆದು ಸಾಮ್ರಾಟ್ನನ್ನ ಕೊಲ್ಲಲಾಗಿದೆಯೇ? ಈ ಪ್ರಶ್ನೆಯ ಉತ್ತರಕ್ಕಾಗಿ ಇಡೀ ದೇಶ ಕಾಯ್ತಾ ಇದೆ. ಈ ನ್ಯೂಸ್ ಕೇಳಿ ಸಾನ್ಯಾ ಮತ್ತು ಶರ್ಮಿಳಾ ಅವರ ಕಣ್ಣುಗಳು ಅರಳಿದ್ವು. ಸಾನ್ಯಾ ಗಲಿಬಿಲಿಯಿಂದ ಹೇಳಿದ್ಲು, ಈ ಸಾಮ್ರಾಟ್ಗೋಸ್ಕರ 500 ಕೋಟಿ ಯಾರು ಕಳ್ಸಿದ್ದು? ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ. ಈ ಸಾಮ್ರಾಟ್ ಯಾವಾಗ ಇಷ್ಟೊಂದು ಇಂಪಾರ್ಟೆಂಟ್ ಆದ? ಜನ ಅವನಿಗೋಸ್ಕರ ಕೋಟಿಗಟ್ಲೆ ಸುರಿಯೋಕೆ ಅದ್ಯಾಕ್ ರೆಡಿ ಆಗಿದ್ದಾರೆ? ಸಾನ್ಯಾ, ಪತ್ತೆ ಹಚ್ಚು ಯಾರವನು ಅಂತ. ಬಡವ ಮತ್ತೆ ಅನಾಥನಾಗಿದ್ದ ಸಾಮ್ರಾಟ್ಗಾಗಿ ಇಷ್ಟು ಹಣ ಕಳ್ಸಿದ್ದು ಯಾರು? ಫ್ಲೈಟ್ ಒಳಗೆ ಹಾರಿದ ಗುಂಡಿಗೆ ಸಾಮ್ರಾಟ್ ಸತ್ತು ಹೋದ. ಟರ್ಕಿಯಿಂದ ಸಾಮ್ರಾಟ್ಗೆ ಕಾಲ್ ಮಾಡಿದವರು ಯಾರು? ಯಾವುದೇ ಕಾರಣಕ್ಕೂ ನಮ್ಮಿಂದ ಶ್ರೀಮಂತ ಮತ್ತೆ ಪವರ್ಫುಲ್ ಜೊತೆಗೆ ಚಿನ್ನದ ಮೊಟ್ಟೆ ಇಡೋ ಕೋಳಿ ಯಾವತ್ತೂ ಕೈ ತಪ್ಪಿ ಹೋಗ್ಬಾರ್ದು. ಅವ್ನ್ ಸಿಗ್ಲಿಲ್ಲ ಅಂದ್ರೆ ಈ ರಹಸ್ಯಗಳಿಗೂ ಉತ್ತರ ಸಿಗಲ್ಲ. ಸಾಮ್ರಾಟ್ ಸರ್ ಬದುಕಿರ್ತಾರೆ ಸಾನ್ಯಾ ಮೇಡಮ್. ಇಷ್ಟೊತ್ತಿಗೆ ಅಲ್ಲಿ ಗುಂಡು ಹಾರ್ಸಾಗಿರುತ್ತೆ. ಅವ್ನ ಹೆಣನೂ ಸಿಗಲ್ಲ. ಚಿಂದಿ ಆಗಿರುತ್ತೆ ಅವನ ದೇಹ. ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದೀರಾ. ನಿಮ್ಗೆ ಸಾಮ್ರಾಟ್ ಸರ್ ಬಗ್ಗೆ ಗೊತ್ತೇ ಇಲ್ಲ. ಶಡಾಪ್, ನೀನ್ ನಮ್ ಮ್ಯಾನೇಜರ್. ಈ ವಿಷಯ ಮರಿಬೇಡ. ಐ ಹ್ಯಾವ್ ಪ್ರೂಫ್ ಮೇಡಮ್. ಇದನ್ನ ನೋಡಿ. ಇದ್ರಲ್ಲಿ ಯಾರ ಹೆಸರು ಇಲ್ವಲ್ಲ. ವಾಟ್ ನಾನ್ ಸೆನ್ಸ್. ಇದು ಸಾಮ್ರಾಟ್ ಸರ್ ಫೈಲ್. ಕಳೆದ ವಾರ ತರಕಾರಿ ಮಾರ್ಕೆಟ್ ಇಂದ ಬರುವಾಗ ಗಾಡಿಲಿ ಬಿಟ್ಟು ಹೋಗಿದ್ರು. ಆ ಅಬೇಪಾರಿ ಯೋಗ್ಯತೆಗೆ 1 ರೂಪಾಯಿನೂ ಇರಲ್ಲ, ನೋಡ್ಕೋ.
ಶರ್ಮಿಳಾ ಫೈಲ್ ತೆರೆದು ಓದೋಕೆ ಶುರು ಮಾಡ್ತಾಳೆ. ಆ ಫೈಲ್ ನಲ್ಲಿ ಏನಿತ್ತು ಅದನ್ನು ನೋಡಿ ಶರ್ಮಿಳಾ ಅವರ ಮೈ ನಡ್ಗೋಕೆ ಶುರುವಾಗುತ್ತೆ. ಅವರು ಗಾಬರಿಲಿ ಸಾನ್ಯಾಗೆ, ಸಾನ್ಯಾ, ನಮ್ಮಿಂದ ದೊಡ್ಡ ತಪ್ಪಾಗೋಯ್ತು. ನೀನ್ ಈಗ್ಲೇ ಸಾಮ್ರಾಟ್ಗೆ ಕಾಲ್ ಮಾಡಿ ಮೊದ್ಲು ಕ್ಷಮೆ ಕೇಳು, ಇಲ್ಲ ಅಂದ್ರೆ ನಾವೆಲ್ಲ ಸತ್ತು ಹೋಗ್ತೀವಿ. ನಮ್ಗೆ ಸಾಮ್ರಾಟ್ ಅಸ್ಲಿ ಅತ್ತು ಗೊತ್ತೇ ಆಗ್ಲಿಲ್ಲ. ಸಾನ್ಯಾ, ಕಾಲ್ ಮಾಡು. ಒಂದ್ ನಿಮಿಷ. ಏನದು ಸಾಮ್ರಾಟ್ನ ಸತ್ಯ? ಇದ್ರಲ್ಲಿ ಅಂಥದ್ದೇನಿದೆ? ಯಾರಾದ್ರೂ ಹೇಳ್ತೀರಾ ಇದ್ರಲ್ಲಿ ಏನಿದೆ ಅಂತ? ಕಾಲ್ ಮಾಡು. ಹಾಗಾದ್ರೆ ಆ ರೆಡ್ ಫೈಲ್ ನಲ್ಲಿ ಶರ್ಮಿಳಾ ಅವರನ್ನ ಬೆಚ್ಚಿ ಬೀಳಿಸುವಂತದ್ದು ಏನಿತ್ತು? ಬಡವ ಮತ್ತು ಅನಾಥನಾಗಿದ್ದ ಸಾಮ್ರಾಟ್ಗಾಗಿ ಅಷ್ಟೊಂದು ಹಣವನ್ನ ಕೊಟ್ಟವರು ಯಾರು? ಒಬ್ಬ ಟೆರರಿಸ್ಟೇ ಭಯದಿಂದ ನಡುಗಿ ಹೋಗಿದ್ಯಾಕೆ? ಮತ್ತೆ ಹೇಡಿಯಂತೆ ಜೀವನ ನಡೆಸ್ತಿದ್ದ ಸಾಮ್ರಾಟ್ನ ಜೀವನ ಮತ್ತೆ ಅವನ ರೋಚಕ ಕಥಾನಕದಲ್ಲಿ ಮುಂದೆ ಏನಾಗುತ್ತೆ? ಇನ್ನು ಎಷ್ಟು ರಹಸ್ಯಗಳು ಹೊರಬರಲಿವೆ? ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಬೇಕಾ? ನಿಜವಾಗ್ಲೂ ನಿಮಗನ್ಸುತ್ತಾ ನಾನು ಬಲರಾಜ್ನ ಮೀಟ್ ಆಗ್ಬೇಕು ಅಂತ? ಬಾಲರಾಜ್ ಅಂದ್ರೆ ಅವನಿಗೆ ಈಗಲೂ ಸಹ ಸ್ವಲ್ಪ ಭಯ ಇತ್ತು. ಅಕ್ರಮ್ಗೂ ಸಹ ಇದು ಗೊತ್ತಾಯ್ತು. ಬಲ್ರಾಜ್ ಅಂದ್ರೆ ಭಯ ಪಡ್ಬೇಡ. ನೀನು ಟೈಗರ್. ಕಾಡಲ್ಲಿ ಟೈಗರ್ ಅಂದ್ರೆ ಎಲ್ಲರಿಗೂ ಭಯ ಇರಬೇಕು. ಟೈಗರ್ಗೆ ಬೇರೆಯವ್ರ ಭಯ ಇರಬಾರ್ದು. ಸರಿ, ಸಂಜೆ ಸಿಗೋಣ. ಆಮೇಲೆ ಉಳ್ದಿದ್ನೆಲ್ಲ ಮಾತಾಡೋಣ. ಬಾಯ್. ಅಕ್ರಮ್ನ ಬಾಯಿಂದ ಈ ಮಾತುಗಳನ್ನ ಕೇಳಿ ಸಾಮ್ರಾಟ್ಗೆ ಧೈರ್ಯ ಬಂತು. ಅವನಿಗೆ ಹೀಗೆ ಅನಿಸಲು ಆರಂಭವಾಯಿತು. ಹೇಗೆ ಅಂದ್ರೆ ಝೂ ಇಂದ ಕಾಡಿಗೆ ಬಂದ ಹುಲಿ ಹಾಗೆ ಅವನು ಆಫೀಸ್ನಿಂದ ಮನೆಗೆ ಬಂದ. ಅವನು ಆರಾಮಾಗಿ ತನ್ನ ಬೆಡ್ ಮೇಲೆ ಮಲಗಿದ್ದ. ಇಷ್ಟು ಆರಾಮಾಗಿ ಅವನು ರೆಸ್ಟ್ ಮಾಡಿದ್ದೇ ನೆನಪಿರ್ಲಿಲ್ಲ. ಅವನು ಮಂಚದ ಮೇಲೆ ಕುಳಿತೆ ಬಾಗಿಲ ಕಡೆ ನೋಡ್ತಿದ್ದ. ಪಿಜ್ಜಾ ಡೆಲಿವರಿ ಸರ್. ಸರ್, ಆರ್ಡರ್ ಕೇವಲ 500 ರೂಪಾಯಿದಷ್ಟೇ. ನೀವು ನನಗೆ 1000 ರೂಪಾಯಿ ಕೊಟ್ರಿ. ನೀವು ಡೆಲಿವರಿ ಹುಡುಗರು ತುಂಬ ಕಷ್ಟಪಡ್ತೀರಾ. ಈ 500 ರೂಪಾಯಿ ನಿಮ್ಮ ಟಿಪ್. ಥ್ಯಾಂಕ್ ಯು ಸರ್. ಪಿಜ್ಜಾ ಬಾಕ್ಸ್ ಅನ್ನ ಬೆಡ್ ಮೇಲೆ ತಗೊಂಡು ಬಂದ. ಲಾಸ್ಟ್ ಟೈಮ್ ಯಾವಾಗ ಪಿಜ್ಜಾ ತಿಂದಿದ್ದೆ ಅಂತ ಅವನಿಗೆ ನೆನಪಿರ್ಲಿಲ್ಲ. ವೈಭವಿಯನ್ನ ಖುಷಿ ಪಡಿಸಲು ಅವನು ಏನೇನೋ ತ್ಯಾಗ ಮಾಡಿದ್ದ ಅಂತ ಅವನಿಗೆ ಈಗ ತಿಳಿಯಿತು. ಸಂಜೆ ಸೂರ್ಯ ಮುಳುಗುವ ಸಮಯವಾಗಿತ್ತು. ಅವನು ರೆಡಿಯಾಗಿ ಅಕ್ರಮ್ ಅವರನ್ನ ಭೇಟಿಯಾಗಲು ಹೊರಟ. ಅವನು ತನ್ನ ಹಳೆಯ ಶರ್ಟ್ ಮತ್ತು ಪ್ಯಾಂಟ್ ಅನ್ನ ಹಾಕೊಂಡ. ಇದನ್ ಬಿಟ್ರೆ ಅವನ ಬಳಿ ಯಾವ ಹೊಸ ಬಟ್ಟೆ ಇರಲಿಲ್ಲ. ಅವನು ಹೋಟೆಲ್ ಬಳಿ ಬಂದು ಅದನ್ನ ನೋಡಿದಾಗ ತುಂಬಾ ಆಶ್ಚರ್ಯಪಟ್ಟ. ಅವನು ಇಷ್ಟು ದೊಡ್ಡ ಹೋಟೆಲ್ ಅನ್ನ ಇದುವರೆಗೂ ನೋಡೇ ಇರಲಿಲ್ಲ. ನಿಂತ್ಕೋ. ಒಳಗೆ ಎಲ್ಲಿ ಹೋಗ್ತಾ ಇದೀಯಾ? ಒಳಗಡೆನೆ ಹೋಗ್ತಾ ಇದ್ದೀನಿ. ಏನಾದರೂ ಪ್ರಾಬ್ಲಮ್? ಒಳಗ್ ಹೋಗ್ಬೇಕಾ ನಿನಗೆ? ಏನನ್ಸುತ್ತೆ ನಿನಗೆ? ನಾನ್ ನಿನ್ನ ಒಳಗ್ ಬಿಡ್ತೀನಿ ಅಂತನಾ? ನಾನ್ಯಾಕೆ ಒಳಗೆ ಹೋಗ್ಬಾರ್ದು? ಸಾಮ್ರಾಟ್ಗೆ ಗೊತ್ತಾಯ್ತು ಚೀಫ್ ಸೆಕ್ಯೂರಿಟಿ ಆಫೀಸರ್ ಅವನ ಬಟ್ಟೆ ನೋಡಿ ಅವನನ್ನ ಅಳಿತಿದ್ದಾರಂತ. ನೋಡು, ನಿನ್ನಂತವ್ರನ್ನ ನಾನು ತುಂಬಾ ಜನ ನೋಡಿದ್ದೀನಿ. ಸುಮ್ನೆ ತಮಾಷೆ ಮಾಡ್ಬೇಡ, ಇಲ್ಲಿಂದ ಹೋಗೋ. ನಿನಗೆ ನನ್ನ ಬಗ್ಗೆ ಏನು ಗೊತ್ತು? ನಾನೇ ನಿನ್ ಸಂಬಂಧಿಕನ. ಒಳಗೆ ಹೋಗಕ್ ಬಂದಿದ್ದೀನಿ ಅಂದ್ಮೇಲೆ ವಾಪಸ್ ಯಾಕೆ ಹೋಗ್ಲಿ? ಈ ಹೋಟೆಲ್ ನಿನ್ನ ಅಪ್ಪಂದ? ಹೇಳೋ. ಇದನ್ನ ಕೇಳಿ ಸಾಮ್ರಾಟ್ಗೆ ತುಂಬಾ ಕೋಪ ಬಂತು. ಆದ್ರೆ ಅವನು ಏನು ಮಾಡದೆ ಶಾಂತವಾಗಿದ್ದ. ಯಾಕಂದ್ರೆ ಜನರ ಮಧ್ಯದಲ್ಲಿ ಅವನಿಗೆ ಸೀನ್ ಕ್ರಿಯೇಟ್ ಮಾಡಲು ಇಷ್ಟ ಇರಲಿಲ್ಲ. ಸಾಮ್ರಾಟ್ 2 ಹೆಜ್ಜೆ ಹಿಂದೆ ಹೋಗಿ ಅಕ್ರಮ್ಗೆ ಫೋನ್ ಮಾಡ್ದ. ಎಸ್ ಟೈಗರ್, ಎಲ್ಲಿದೀಯಾ? ನಾನು ಹೋಟೆಲ್ ಎಂಟ್ರೆನ್ಸ್ ಅಲ್ಲಿ ಇದ್ದೀನಿ ಅಕ್ರಮ್. ನಮ್ಮ ಟೇಬಲ್ ನಂಬರ್ ಏನು? ಟೇಬಲ್ ನಂಬರಾ? ಈ ಹೋಟೆಲ್ ನಂದೆ. ನನಗೆ ಟೇಬಲ್ ಬುಕ್ ಮಾಡೋ ಅಗತ್ಯ ಇಲ್ಲ. ನೀನ್ ಒಳಗೆ ಹೋಗಿ ಆರಾಮಾಗಿ ಕೂತ್ಕೋ. ನಾನಿನ್ ಸ್ವಲ್ಪ ಸಮಯದಲ್ಲೇ ಬರ್ತೀನಿ. ನನಗೆ ಒಳಗೆ ಹೋಗಕ್ ಆಗ್ತಾ ಇಲ್ಲ. ಇಲ್ಲೊಬ್ಬ ಸೆಕ್ಯೂರಿಟಿ ಇದ್ದಾನೆ. ಅವ್ನು ಹೇಳ್ತಾ ಇದ್ದಾನೆ ನನ್ನಂತವ್ರು ಒಳಗಡೆ ಹೋಗ್ಬಾರ್ದು ಅಂತ. ಯಾರವನು ಇಡಿಯಟ್? ಒಂದ್ ಕೆಲಸ ಮಾಡೋ, ನಾನಿನ್ನು 10 ನಿಮಿಷದಲ್ಲಿ ಅಲ್ಲಿ ಬರ್ತೀನಿ. ನೀನ್ ಅಲ್ಲೇ ಕಾಯ್ತಾ ಇರೋ. ಮತ್ತೆ ಆ ಆಫೀಸರ್ ಬದಲು ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಸಾರಿ. ಓಕೆ, ನೋ ಪ್ರಾಬ್ಲಮ್. ಏನು ದೊಡ್ಡ ಹೀರೋ ತರ ಆಡ್ತಾ ಇದ್ದೆ? ನಾನು ಹೇಳ್ದೆ ಅಲ್ವಾ ನಿನ್ನ ಒಳಗ್ ಬಿಡಲ್ಲ ಅಂತ. ನೀನ್ PM-ಗಾದ್ರೂ ಕಾಲ್ ಮಾಡು, ಅವಾಗ್ಲೂ ನಾನ್ ಬಿಡಲ್ಲ. ಹೋಗೋ, ಹೋಗಿಲ್ಲಿಂದ. ಓಹ್, ಅಲ್ಲೋಡು ನಿನ್ ವೇಸ್ಟ್ ಬಾಡಿ ಎಕ್ಸ್. ಬಾ, ಸ್ವಲ್ಪ ಮಜಾ ತಗೊಳ್ಳೋಣ. ನಾನ್ ಇವನನ್ನ ಯಾವತ್ತೂ ನನ್ನ ಬಾಯ್ ಫ್ರೆಂಡ್ ಅಂತ ಅನ್ಕೊಂಡೇ ಇರ್ಲಿಲ್ಲ. ನನ್ನ ಸ್ಟೇಟಸ್ಗೆ ಮ್ಯಾಚ್ ಆಗ್ದವ್ರನ್ನ ನಾನು ಮಾತಾಡ್ಸೋದೇ ಇಲ್ಲ. ಇನ್ನು ಬಾಯ್ ಫ್ರೆಂಡಾ? ನೀನ್ ನನ್ನಂತವ್ರ ಜೊತೆ ಇರೋದಿಲ್ಲ. ಆದ್ರೆ ನಾನ್ ನಿನಗೆ ಒಂದ್ ಸಲಹೆ ಕೊಡ್ತೀನಿ. ಮನುಷ್ಯರು ಮರ್ಯಾದೆ ಅವ್ರ ಮಾತಿಂದ ತಿಳಿಯುತ್ತೆ. ಅದನ್ನ ಸ್ವಲ್ಪ ಸರಿಯಾಗಿ ಇಡ್ಕೊ. ಇಲ್ಲ ಅಂದ್ರೆ ಇದೇ ಬಾಯಿ ನಿನಗೆ ತುಂಬಾ ಕಷ್ಟ ಕೊಡುತ್ತೆ. ವಾವ್, ಎಂತ ಮಾತ್ ಹೇಳ್ದೆ. ಚಪ್ಪಾಳೆ ಹೊಡಿರಿ. ವೆರಿ ನೈಸ್. ಮತ್ತೆ ನೀನ್ ಯಾಕೆ ಹೀಗಿದ್ಯಾ? ಇಲ್ಲಿಗೆ ಹೇಗ್ ಬಂದೆ? ಏನ್ ಕುಡ್ದಿದ್ಯಾ? ಅಕ್ರಮ್ ನನ್ನನ್ನು ಇಲ್ಲಿ ಕರೆದಿದ್ದಾನೆ. ಹೌದಾ?
ಓ ಹೌದು, ನೆನ್ಪಾಯ್ತು. ಅವತ್ತು ಅಕ್ರಮ್ ಸರ್ ಹೇಳ್ತಾ ಇದ್ರು ನೀನ್ ಅವರ ಡ್ರೈವರ್ ಮಗ ಅಂತ. ಸೊ ಇಲ್ಲಿ ನಿಮ್ಮ ಅಪ್ಪನ ಜಾಗದಲ್ಲಿ ಕೆಲ್ಸ ಕೇಳಕ್ ಬಂದಿದ್ಯಾ? ಸರಿ ಕಣೋ, ಆದ್ರೆ ಏನ್ ಹೇಳು, ನಿನ್ನಂತ ಬಡವನ್ನ ಅವರು ಡ್ರೈವರ್ ಆಗಿ ಸಹ ಇಟ್ಕೊಳ್ಳಲ್ಲ. ಐ ಹೋಪ್ ಅಂದ್ರೆ ನಿನ್ನ ಇಲ್ಲಿ ಕರ್ದೇ ಇಲ್ವಾ? ರೆಡಿ ಆಗಿ ಬಂದ್ಬಿಟ್ಟ. ಭಿಕ್ಷುಕ್ ಅಂತಂದು ನಾನೇ ಬಂದಿಲ್ಲ. ನನ್ನನ್ನ ಅಕ್ರಮೆ ಕರೆದಿರೋದು. ನನಗೆ ಗೊತ್ತಿತ್ತು ಇವನ್ ಯಾರೋ ಹುಚ್ಚ ಅಂತ. ಅದೇ ಸಮಯದಲ್ಲಿ ಗೇಟ್ನ ಬಳಿ ಒಂದು ದೊಡ್ಡ ಕಾರ್ ಬಂದು ನಿಂತಿತ್ತು. ಎಲ್ಲರೂ ಆಕಾಶವನ್ನೇ ನೋಡ್ತಿದ್ರು. ಅಕ್ರಮ್ ಗಾಡಿಯಿಂದ ಹೊರಗೆ ಬಂದ. ಅವನ ಜೊತೆ ಇನ್ನೊಬ್ಬ ಯಾರೋ ವ್ಯಕ್ತಿ ಇದ್ರು. ಅವನು ನೋಡಲು ತುಂಬಾ ದಷ್ಟಪುಷ್ಟವಾಗಿದ್ದ. ನೋಡಲು ದೊಡ್ಡ ಶ್ರೀಮಂತರಂತೆ ಕಾಣ್ತಿದ್ದ. ನಗರದ ದೊಡ್ಡ ಬಟ್ಟೆ ಬಿಸ್ನೆಸ್ ಅವನದು. ಬರೀ ಬಿಸ್ನೆಸ್ ಅಲ್ಲ, ಮಾಫಿಯಾದಲ್ಲೂ ಇವನದೇ ಹವ. ಸಾಮ್ರಾಟ್ ಅವನ ಬಗ್ಗೆ ಹೇಗೆ ಊಹೆ ಮಾಡ್ಕೊಂಡಿದ್ದೋ ಹಾಗೆ ಇದ್ದ ಬಾಲರಾಜ್. ನಿಜವಾಗ್ಲೂ ನಿಮಗನ್ಸುತ್ತಾ ನಾನು ಬಲರಾಜ್ನ ಮೀಟ್ ಆಗ್ಬೇಕು ಅಂತ? ಅವನು ಬಾಲರಾಜನ್ನ ಫೋಟೋದಲ್ಲಿ ಮಾತ್ರ ನೋಡಿದ್ದ. ಫೋಟೋ ಮತ್ತು ರಿಯಲ್ ಆಗಿ ನೋಡೋಕೆ ತುಂಬಾ ವ್ಯತ್ಯಾಸ ಇತ್ತು. ಅವನ ಮನಸ್ಸಲ್ಲಿ ಒಂದೇ ಪ್ರಶ್ನೆ ಇತ್ತು, ಏಕೆ ಬಾಲರಾಜ್ ನನ್ನನ್ನ ಮೀಟ್ ಮಾಡ್ಬೇಕು ಅಂತ. ಇಲ್ಲೇನಾಗ್ತಿದೆ? ಸಾರಿ ಸರ್, ಈ ವ್ಯಕ್ತಿ ನನಗೂ ಕಸ್ಟಮರ್ಗೂ ತುಂಬಾ ತೊಂದರೆ ಕೊಡ್ತಿದ್ದ. ಇವನು ನಾನು ಒಳಗ್ ಬಿಡ್ತಾ ಇಲ್ಲ, ಇವನಿಲ್ಲಿ ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಏನು, ನಿನಗೆ ಎಷ್ಟು ಧೈರ್ಯ ಈ ರೀತಿ ವರ್ತನೆ ಮಾಡೋದಕ್ಕೆ? ನೀನ್ ಯಾರು ಇವನನ್ನ ಒಳಗಡೆ ಬಿಡಲ್ಲ ಅಂತ ಹೇಳೋಕೆ? ಈ ಹೋಟೆಲ್ ನಿಮ್ಮ ಅಪ್ಪಂದ? ಇವರು ನನ್ನ ಗೆಸ್ಟ್. ಇನ್ ಮುಂದೆ ನೀನು ಈ ಹೋಟೆಲ್ ಅಕ್ಕಪಕ್ಕದಲ್ಲಿ ಕಂಡ್ರು ಸಹ ನಿನ್ ಕಾಲ್ಗಳನ್ನ ಮುರಿದು ಹಾಕಿಸ್ತೀನಿ. ಗೆಟ್ ಲಾಸ್ಟ್. ಸಾರಿ ಸರ್. ಸಾರಿ ಟೈಗರ್, ಈ ಮೂರ್ಖನ್ ಕಾರಣ. ಇರ್ಲಿ, ಪರವಾಗಿಲ್ಲ. ಈಗಿನ ಕಾಲದಲ್ಲಿ ಕಾಮನ್ ಮ್ಯಾನಿಗೆ ಶತ್ರು ಆಗಿದ್ದಾನೆ. ಬಾ ಒಳಗ್ ಹೋಗೋಣ. ಅಕ್ರಮ್ ಸಾಮ್ರಾಟ್ನನ್ನ ಒಳಗೆ ಬರುವಂತೆ ಸೂಚಿಸಿದ. ಸಾಮ್ರಾಟ್ ಅಕ್ರಮ್ನ ಹಿಂದೆ ಹೋಗ್ತಿದ್ದ. ಸಾಮ್ರಾಟ್ಗೆ ಗೊತ್ತಾಯ್ತು ಬಾಲರಾಜ್ ಸಹ ಅವರ ಹಿಂದೆ ಬರ್ತಿದ್ದ ಅಂತ. ಸ್ವಲ್ಪ ಸಮಯದ ನಂತರ ಅವರು ಒಂದು ದೊಡ್ಡ ರೂಮ್ ನ ಮುಂದೆ ಬಂದರು. ಅವರು ಒಳಗೆ ಹೋಗುವ ಮೊದಲೇ ಹೋಟೆಲ್ ಮ್ಯಾನೇಜರ್ ಅಲ್ಲಿಗೆ ಬಂದು ಕೇಳಿದ್ದ, ಗುಡ್ ಈವ್ನಿಂಗ್ ಸರ್, ವೆಲ್ಕಮ್. ಸರ್, ನಿಮಗೇನಾದರೂ ತರಬೇಕಾ? ಒಂದು ಕೆಲಸ ಮಾಡು, ಇಲ್ಲಿರೋ ಎಲ್ಲ ಲಿಕ್ಕರ್ಗಳ ಲಿಸ್ಟ್ ಕೊಡಿ. ಶ್ಯೂರ್ ಸರ್, ಆದರೆ ಇಫ್ ಯು ಡೋಂಟ್ ಮೈಂಡ್ ಸರ್, ನನಗೆ ನಮ್ಮ ಹೋಟೆಲ್ನಲ್ಲಿರೋ ಎಲ್ಲ ಡ್ರಿಂಕ್ಸ್ ನೇಮ್ಗಳು ನೆನಪಿದೆ. ಟಕೀಲಾ 5 ಲಕ್ಷ ರೂಪಾಯಿ, ವೋಡ್ಕಾ 8 ಲಕ್ಷ, ವಿಸ್ಕಿ 1 ಲಕ್ಷ, ಮತ್ತೆ ಜಿನ್ 12 ಲಕ್ಷ ರೂಪಾಯಿ. ಸರ್, ನೀವೇನು ತಗೊಳಕ್ ಬಯಸ್ತೀರಾ? ಗ್ರೇಟ್. ಏನು ಅಂದರೆ ಇವತ್ತು ಇಲ್ಲಿಗೆ ತುಂಬ ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಅದರಿಂದ ಎಲ್ಲಕ್ಕಿಂತ ಕಾಸ್ಟ್ಲಿ ಡ್ರಿಂಕ್ಸ್ನ ಕಳಿಸು, ಅದ್ರ ಜೊತೆ ಉಳಿದ ಐಟಮ್ಸು ಸಹ. ಶೋರ್ ಸರ್, ನಿಮಗೆ ಬೆಸ್ಟ್ ಡ್ರಿಂಕ್ಸ್ನ ತಗೊಂಡು ಬರ್ತೀನಿ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್. ಅಕ್ರಮ್, ಹೋಟೆಲ್ ನಿಂದು, ಡ್ರಿಂಕ್ಸ್ ನಿಂದು, ಮತ್ತು ಮ್ಯಾನೇಜರ್ ಯಾಕೆ ನಿನಗೆ ಎಲ್ಲಾದರೂ ರೇಟ್ ಹೇಳ್ತಿದ್ದಾರೆ? ನೀನು ಏನು ಬೇಕಾದರೂ ಚೂಸ್ ಮಾಡ್ಬೋದಲ್ವಾ? ಅದಕ್ಕೆ ಕಾರಣ ಇದೆ ಫ್ರೆಂಡ್. ಏನು ತಗೋಬೇಕು ಅನ್ನೋದು ಆ ದಿನದ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ಈ ದಿನ ತುಂಬ ಮುಖ್ಯವಾದದ್ದು. ಇನ್ಫ್ಯಾಕ್ಟ್ ನಮ್ಮೆಲ್ಲರ ಜೀವನಕ್ಕೂ ಇದು ತುಂಬ ಮುಖ್ಯವಾದ ದಿನ. ಅದಕ್ಕೆ ನಾನು ನಿಮ್ಮೆಲ್ಲರಿಗೂ ತುಂಬ ಕಾಸ್ಟ್ಲಿ ಡ್ರಿಂಕ್ಸನ್ನು ತರೋದಕ್ಕೆ ಹೇಳಿದ್ದೀನಿ. ಲೆಟ್ಸ್ ಎಂಜಾಯ್. ಓಕೆ, ಶೋರ್. ಕಮ್. ಇಲ್ಲಿ ನೀನು ಯಾರು ಅನ್ನೋದನ್ನ ಮುಚ್ಚಿಡೋ ಅಗತ್ಯ ಇಲ್ಲ. ಈ ರೂಮ್ ತುಂಬ ಪ್ರೈವೇಟ್ ಮತ್ತೆ ಎಲ್ಲಕ್ಕಿಂತ ಸೇಫ್. ಕೂತ್ಕೊಳ್ಳಿ. ಅದು ಒಂದು ಐಷಾರಾಮಿ ರೂಮ್ ಆಗಿತ್ತು. ಎಲ್ಲರೂ ಅಲ್ಲಿ ಕುಳಿತುಕೊಂಡರು. ಸಾಮ್ರಾಟ್ ಬಾಲರಾಜನ್ನ ನೋಡ್ತಿದ್ದ. ಬಲರಾಜ್, ನಾನು ನಿನಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ನಮಗೆ ನಮ್ಮ ಸ್ನೇಹಿತನ ಮಗ ಟೈಗರ್ ಸಿಕ್ಕಿದ್ದಾನೆ. ಆದರೆ ಸದ್ಯಕ್ಕೆ ಇವನು ಅಂಡರ್ ಕವರ್. ಆದ್ರಿಂದ ನಿನ್ನನ್ನು ಹೊರಗಡೆ ಭೇಟಿ ಮಾಡಿಸೋದಕ್ಕಾಗಲಿಲ್ಲ. ಎಕ್ಸ್ಕ್ಯೂಸ್ ಮಿ ಸರ್. ಸರ್, ಯುವರ್ ಸ್ನ್ಯಾಕ್ಸ್ ಆ್ಯಂಡ್ ಡ್ರಿಂಕ್. ಸರ್. Sure. Cheers. Cheers. ಅಂದ್ರೆ ಇವನೇ ಟೈಗರಾ? ಹೌದು, ಇವನೇ ನಮ್ಮ ಟೈಗರ್. ನಮ್ಮ ತಂಡದ ದೊಡ್ಡ ಮತ್ತೆ ಪ್ರಮುಖ ಸದಸ್ಯರನ್ನ ಅವನಿಗೆ ಪರಿಚಯಿಸಬೇಕು.
ನಂತರ ನಾವು ಹೋಗ್ತಾ ಇರೋ ದಿಕ್ಕಿನಲ್ಲಿ ಅವನು ನಮ್ಮನ್ನ ಮುನ್ನಡೆಸ್ಬೇಕು ಅಂತ ನಾನು ಬಯಸ್ತೀನಿ. ನನ್ನ ಕ್ಷಮಿಸ್ಬಿಡು ಗೆಳೆಯ, ನನಗೆ ಸ್ವಲ್ಪ ನಗು ಬರ್ತಿದೆ. ಏನಾಯ್ತು? ಎಲ್ಲ ಮಾತನ್ನು ನೀನೇ ಮಾತಾಡ್ತಿದೀಯಾ? ನಮ್ ಟೈಗರ್ ಮೂಕನ? ಬಲರಾಜ್, ಟೈಗರ್ ಬಗ್ಗೆ ಹೀಗೆ ಮಾತಾಡಬಾರ್ದು. ಕ್ಷಮಿಸು ಸ್ನೇಹಿತ, ಕ್ಷಮಿಸು. ನಿನ್ ಧೈರ್ಯ ನನಗೆ ಇಷ್ಟ ಆಯ್ತು, ಚೆನ್ನಾಗಿದೆ. ನೀನ್ ಬಾಸ್ ಆಗಿರ್ಬೋದು, ಆದ್ರೆ ನೀನ್ ಯಾರ ಮುಂದೆ ಕೂತಿದ್ಯಾ ಅಂತ ಮರಿಬೇಡ. ನಾನು ಟೈಗರ್ ಮೌನವಾಗೂ ಇರಲ್ಲ, ಮೃದುವಾಗೂ ಮಾತಾಡಲ್ಲ. ಟೈಗರ್ ನೇರವಾಗಿ ಗರ್ಜಿಸುತ್ತೆ. ಅಂದ್ರೆ ನೀನೇ ಟೈಗರ್? ಓಕೆ ಟೈಗರ್, ಹೇಳು, ಇಷ್ಟು ವರ್ಷ ನೀನು ಎಲ್ಲಿದ್ದೆ? ಇಷ್ಟು ವರ್ಷಗಳ ನಂತರ ಹಠಾತ್ ಬಂದು ನಮ್ಮ ತಲೆ ಮೇಲೆ ಕೂತ್ಕೋತಾ ಇದೀಯಾ? ನಾವು ನಿನ್ನನ್ನ ಟೈಗರ್ ಅಂತ ನಂಬಿಡ್ತೀವ? ಇದು ಜೋಕ್ ಅಲ್ವಾ? ಅಕ್ರಮ್, ನಾನು ಹೇಳಲಿಲ್ವಾ? ಮತ್ತೆ ನೀನು ಹೇಳ್ತಿರೋ ಸಿಂಹಾಸನ ಅದನ್ನ ಕಸಿದ್ಕೊಳ್ಳಕ್ಕಾಗಲ್ಲ, ಅದನ್ನ ಗಳಿಸ್ಬೇಕು. ಅರ್ಥ ಆಯ್ತಾ? ಚೆನ್ನಾಗಿ ಅರ್ಥ ಆಯ್ತು. ಕಸ್ಕೊಳ್ಳೋದು ನನ್ನ ರಕ್ತದಲ್ಲೇ ಇಲ್ಲ. ನಾನು ಇಷ್ಟು ವರ್ಷ ಎಲ್ಲಿದ್ದೆ, ಏನು ಮಾಡ್ತಾ ಇದ್ದೆ, ಇದನ್ನೆಲ್ಲ ಹೇಳೋದಕ್ಕೆ ಇವಾಗ ನಮ್ಮ ಹತ್ರ ಟೈಮ್ ಇಲ್ಲ ಅನ್ಸುತ್ತೆ. ಮತ್ತು ನಾನು ಟೈಗರೋ ಅಲ್ವೋ ಅನ್ನೋದನ್ನು ಕಂಡುಹಿಡಿಯೋಕೆ ಏನು ಮಾಡಬೇಕು ಅಂತ ನೀನೇನಾದರೂ ಹೇಳು, ನಾನು ಸಾಬೀತು ಮಾಡ್ತೀನಿ. ಶಭಾಷ್, ಇದು ಅಲ್ವಾ ಮಾತು ಅಂದ್ರೆ? ಅಕ್ರಮ್ ನಗುತ್ತಾ ಟೈಗರ್ನ ಮುಖ ನೋಡ್ದ. ಅವನ ಕಣ್ಣುಗಳಲ್ಲಿ ಗರ್ವ ತುಂಬಿತ್ತು. ಅವನು ಸಾಮ್ರಾಟ್ನ ಬಗ್ಗೆ ಏನ್ ಅನ್ಕೊಂಡಿದ್ದನು ಅದಕ್ಕಿಂತ ಅವನು ಒಂದ್ ಕೈ ಮೇಲೆ ಇದ್ದ. ಆದ್ರೆ ಬಾಲರಾಜ್ ಮುಖದಲ್ಲಿ ಏನೋ ಗೊಂದಲ ಇತ್ತು. ಅವನು ಇಷ್ಟು ಬೇಗ ಸಾಮ್ರಾಟ್ನ ಟೈಗರ್ ಅಂತ ಒಪ್ಕೊಳ್ಳಲು ರೆಡಿ ಇರ್ಲಿಲ್ಲ. ಹೇಳ್ಬೇಕಂದ್ರೆ ಇಡೀ ಗುಂಪಿನಲ್ಲಿ ಬಾಲರಾಜ್ ಫೇಮಸ್ ಇದ್ದಿದ್ದು ಅವನ ಹಠಕ್ಕೆ. ಅವನಿಗೆ ಇದನ್ನ ಜೀರ್ಣಿಸಿಕೊಳ್ಳಲು ಆಗ್ತಿರ್ಲಿಲ್ಲ. ಒಬ್ಬ ಚಿಕ್ಕ ಹುಡುಗ ಅವರ ಸಾಮ್ರಾಜ್ಯವನ್ನ ಆಳ್ತಾನಂತ. ಬರೀ ಅಕ್ರಮ್ನ ಹೊಗಳಿಕೆ ಸಾಕಾಗೋದಿಲ್ಲ. ನಾನಿನ್ನು ಎಕ್ಸೆಪ್ಟ್ ಮಾಡಿಲ್ಲ ನೀನ್ ಟೈಗರ್ ಅಂತ. ನೀನ್ ಹೇಳ್ದೆ ಅಲ್ವಾ ನೀನ್ ಸಾಬೀತ್ ಮಾಡ್ತೀಯಾ ನೀನೇ ಟೈಗರ್ ಅಂತ. ಸರಿ, ಹಾಗಾದ್ರೆ ನಾನ್ ನಿನಗೆ ಒಂದು ಚಾಲೆಂಜ್ ಕೊಡ್ತೀನಿ. ನೀನ್ ಏನ್ ಮಾತಾಡ್ತಿದ್ಯಾ? ರಿಲ್ಯಾಕ್ಸ್ ಅಕ್ರಮ್, ರಿಲ್ಯಾಕ್ಸ್. ಲೆಟ್ಸ್ ಫೈಟ್ ಮಾಡೋಣ. ನೀನ್ ಗೆದ್ರೆ ನಾವು ನಿನ್ನನ್ನ ಟೈಗರ್ ಅಂತ ಒಪ್ಕೊಳ್ತೀವಿ. ಆದ್ರೆ ನೀನ್ ಸೋತ್ರೆ ನಮ್ಮಿಂದ ಸ್ವಲ್ಪ ಹಣ ತಗೊಂಡು ಇಲ್ಲಿಂದ ಬಹಳ ದೂರ ಎಲ್ಲಾದ್ರೂ ಸೆಟಲ್ ಆಗ್ಬಿಡು. ಬಲರಾಜ್, ನೀನ್ ಏನ್ ಮಾಡ್ತಿದ್ಯಾ? ಇದು ಸರಿಯಲ್ಲ. ಸರಿ, ಫೈಟ್ ಮಾಡೋಣ. ಯಾವಾಗ ಅಂತ ಹೇಳು. ಇದನ್ನ ಕೇಳುತ್ತಿದ್ದಂತೆಯೇ ಬಾಲರಾಜ್ ಮುಖದಲ್ಲಿ ನಗು ಮೂಡ್ತು. ಅಕ್ರಮ್ ಬೆಚ್ಚಿ ಬಿದ್ದ. ಮುಂದೇನು ಆಗಲಿದೆ? ನಿಜವಾಗಿಯೂ ಫೈಟ್ ನಡೆಯಲಿದೆಯೇ? ಸಾಮ್ರಾಟ್ ಬಾಲರಾಜ್ ಅನ್ನ ಸೋಲಿಸ್ತಾನ? ನೀನ್ ಗೆದ್ರೆ ನಾವು ನಿನ್ನನ್ನ ಟೈಗರ್ ಅಂತ ಒಪ್ಕೊಳ್ತೀವಿ. ಆದ್ರೆ ನೀನ್ ಸೋತ್ರೆ ನಮ್ಮಿಂದ ಸ್ವಲ್ಪ ಹಣ ತಗೊಂಡು ಇಲ್ಲಿಂದ ಬಹಳ ದೂರ ಎಲ್ಲಾದ್ರೂ ಸೆಟಲ್ ಆಗ್ಬಿಡು. ಬಲರಾಜ್, ನೀನ್ ಏನ್ ಮಾಡ್ತಿದ್ಯಾ? ಇದು ಸರಿಯಲ್ಲ. ಸರಿ, ಫೈಟ್ ಮಾಡೋಣ. ಇಲ್ಲ ಟೈಗರ್, ಸುಮ್ನಿರು. ನೀನ್ ಯಾರು ಅಂತ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ದಟ್ಸ್ ಇಟ್. ಅಕ್ರಮ್, ನಾನು ಏನೇ ಮಾತಾಡ್ತಾ ಇದ್ರು ನಾನು ಇಚ್ಛೆಯಿಂದಾನೇ ಮಾತಾಡ್ತಿದ್ನಿ. ಬಾಲರಾಜ್ ನನ್ನ ಮುಂದೆ ಏನ್ ಹೇಳ್ತಿದ್ದಾನೋ ಅದ್ ಬೇರೆ ಯಾರಾದ್ರೂ ನಾನು ಬೆನ್ನ ಹಿಂದೆ ಹೇಳಿದ್ರೆ ನನಗಿಷ್ಟ ಆಗಲ್ಲ.
ಅಕ್ರಮ್ ಸಾಮ್ರಾಟ್ನ ಕಣ್ಣುಗಳಲ್ಲಿ ಒಂದು ಮಿಂಚನ ಕಂಡ. ಅದು ಸಂಜಯ್ನನ್ನೇ ಹೋಲ್ತಿತ್ತು. ಅವನು ಜೋರಾಗಿ ಉಸಿರು ತೆಗೆದುಕೊಂಡು ಎಲ್ಲವನ್ನೂ ದೇವರ ಮೇಲ್ಬಿಟ್ಟ. ಸುಮಾರು 1 ಗಂಟೆ ಆದ್ಮೇಲೆ ಬಾಲರಾಜ್ ಅಕ್ರಮ್ ಮತ್ತು ಸಾಮ್ರಾಟ್ನನ್ನ ತನ್ನ ಅರೇನಾಗೆ ಕರ್ಕೊಂಡು ಬಂದ. ಇದೇ ಅರೇನಾದಲ್ಲಿ ಬಾಲರಾಜ್ ಬಾಕ್ಸಿಂಗ್ ಮಾಡ್ತಿದ್ದ. ಅಷ್ಟು ದೊಡ್ಡ ಅರೇನಾದಲ್ಲಿ ಆ ಮೂವರನ್ನು ಬಿಟ್ರೆ ಬೇರೆ ಯಾರು ಇರಲಿಲ್ಲ. ಇನ್ನೊಂದ್ಸಲ ಯೋಚನೆ ಮಾಡಿ ನೋಡು, ನಾನು ಈ ರಿಂಗಲ್ಲಿ ಯಾವತ್ತೂ ಸೋತಿಲ್ಲ. ಬಲರಾಜ್, ನೀನು ಈ ಅಖಾಡದಲ್ಲಿ ಯಾಕೆ ಸೋತಿಲ್ಲ ಅಂದ್ರೆ ಇಲ್ಲಿವರೆಗೂ ನೀನ್ ಸಂಜಯ್ನ ಮಗ ಟೈಗರ್ ಜೊತೆ ಬಾಕ್ಸಿಂಗ್ ಮಾಡಿಲ್ಲ, ಅದಕ್ಕೆ. ಮತ್ತೆ ಅಕ್ರಮ್, ಯಾರ ಮೇಲೆ ಬೆಟ್ ಹಾಕ್ತೀಯಾ? ನನ್ ಮೇಲ ಅಥವಾ ಅವನ್ ಮೇಲ? ಮೂರ್ಖನಂತೆ ಮಾತಾಡ್ಬಿಡ. ಟೈಗರ್ ಇರುವಾಗ ಬೇರೆ ಯಾರ ಮೇಲಾರು ಬೆಟ್ ಹಾಕೋಕ್ಕಾಗತ್ತಾ? ಈಗ್ಲೇ ಯೋಚನೆ ಮಾಡು, ಆಮೇಲೆ ಪಶ್ಚಾತ್ತಾಪ ಪಡ್ಬೇಡ. ಜಗತ್ ನೀನು ನೋಡಿ ನಗತ್ತೆ, ಯಾರಿಗೂ ಮುಖ ತೋರ್ಸಕ್ಕಾಗಲ್ಲ. ಆಮೇಲೆ ಬಾಕ್ಸಿಂಗ್ ಆರಂಭಿಸೋಣ. ಸಾಮ್ರಾಟ್ ಬಾಲರಾಜನ್ನ ಮೇಲಿಂದ ಕೆಳಗೋರ್ಗ್ ನೋಡ್ದ. ಅವನು ನೋಡಲು ಗಟ್ಟುಮುಟ್ಟಾಗಿದ್ದ. ಅವನನ್ನ ಸೋಲಿಸಲು ಸಾಮ್ರಾಟ್ ಸಿದ್ಧನಾಗಿದ್ದ. ಇಬ್ಬರ ನಡುವೆ ಫೈಟ್ ಆರಂಭವಾಯಿತು. ಬಾಲರಾಜ್ ತನ್ನ ಮೊದಲ ಪಂಚನ್ನ ಸಾಮ್ರಾಟ್ಗೆ ಕೊಡ್ತಿದ್ದಂತೆ ಅವನು ಸ್ವಲ್ಪ ತಬ್ಬಿಬಾದ. ಒಂದು ಮಾತನ್ನ ಯಾವಾಗ್ಲೂ ನೆನ್ಪಿಟ್ಕೋ, ನೀನ್ ಕೊನೆ ಉಸಿರು ಇರೋವರೆಗೂ ಹೋರಾಡ್ಬೇಕು. ಅರ್ಥ ಆಯ್ತಾ ಟೈಗರ್? ನೀನ್ ಯಾರನ್ನ ಕರ್ಕೊಂಡು ಬಂದಿದೀಯಾ? ಇವನ್ ನಮ್ಮನ್ನ ಆಳ್ತಾನ? ನಾನು ಹೇಳಿದ್ದೆ ಅಲ್ವಾ, ಯಾರೋ ಒಬ್ಬ ಎಲ್ಲಿಂದಾನೋ ನಾನು ಟೈಗರ್ ಅಂತ ಹೇಳ್ಕೊಂಡು ಬಂದು ನಮ್ಮ ತಲೆ ಮೇಲೆ ಕೂತ್ಕೊಂಡ್ರೆ ಆಗಲ್ಲ ಅಂತ. ಅದನ್ನ ಒಪ್ಪಲ್ಲ, ಖಂಡಿತ ಇಲ್ಲ. ಕಮಾನ್. ಬಾಲರಾಜ್ ಸಾಮ್ರಾಟ್ಗೆ ಮತ್ತೊಂದು ಪಂಚ್ ಕೊಡಲು ರೆಡಿಯಾಗಿದ್ದ. ಇನ್ನೇನು ಅವನ ಮುಖಕ್ಕೆ ಪಂಚ್ ಹೊಡೆಯೋಷ್ಟರಲ್ಲಿ ಸಾಮ್ರಾಟ್ ತನ್ನ ತಲೆಯನ್ನ ಬಗ್ಸ್ದ ಮತ್ತು ಬಾಲರಾಜ್ನ ಪಂಚ್ ವ್ಯರ್ಥವಾಯಿತು. ಅವನು ಮತ್ತೆ ಹಿಂದೆ ತಿರುಗಿ ಸಾಮ್ರಾಟ್ನನ್ನ ನೋಡ್ತಿದ್ದ. ಸಾಮ್ರಾಟ್ ಗಂಭೀರವಾಗಿದ್ದ. ಅವನ ತಂದೆ ಸಂಜಯ್ ಅವನು ಚಿಕ್ಕವನಾಗಿದ್ದಾಗ ಹೇಳಿಕೊಟ್ಟಿದ್ದ ಫೈಟಿಂಗ್ ಅವನಿಗೆ ನೆನಪಾಗ್ತಿತ್ತು. ಬಾಲರಾಜ್ನ ಕೋಪ ನೆತ್ತಿಗಿರ್ತು ಮತ್ತು ಜೋರಾಗಿ ಸಾಮ್ರಾಟ್ಗೆ ಹೊಡೆಯಲು ಹೊರಟ. ಅಷ್ಟರಲ್ಲಿ ಸಾಮ್ರಾಟ್ ಬಾಲರಾಜ್ನ ಕಾಲ್ಗೆ ಒಂದು ಕಿಕ್ ಕೊಟ್ಟ. ಬಾಲರಾಜ್ನ ಬ್ಯಾಲೆನ್ಸ್ ತಪ್ಪಿತು. ಏ ಬಲ್ರಾಜ್, ಸುಮ್ನೆ ಸರೆಂಡರ್ ಆಗ್ಬಿಡು. ಯಾಕೆ ನಿನ್ ರೆಕಾರ್ಡ್ ನ ಹಾಳು ಮಾಡ್ಕೊಂತೀಯ? ನಾನ್ ಹೊರಗಡೆ ಯಾರಿಗೂ ಹೇಳಲ್ಲ ಟೈಗರ್ ನಿನ್ನ ಸೋಲಿಸ್ತಾ ಅಂತ. ಬಾಲರಾಜ್ ಕೋಪದಿಂದ ಸಾಮ್ರಾಟ್ಗೆ ಪಂಚ್ ಮಾಡಲು ಆರಂಭಿಸಿದ. ಆದ್ರೆ ಅವನ ಎಲ್ಲ ಪಂಚ್ ಮಿಸ್ ಆಯ್ತು. ಸಾಮ್ರಾಟ್ ಬಾಲರಾಜ್ನ ಮುಖಕ್ಕೆ ಹೊಡೆಯದೆ ರಿಂಗ್ ನ ಒಂದು ಬದಿಯಲ್ಲಿ ಹೋಗಿ ನಿಂತ್ಕೊಂಡ. ಬಾಲರಾಜ್ ಕಷ್ಟಪಟ್ಟು ಕೂರಲು ಪ್ರಯತ್ನಿಸಿ ಮೆಲು ಧ್ವನಿಯಲ್ಲಿ ಹೀಗೆಂದು ಹೇಳ್ದ, ಅಕ್ರಮ್, ಇವತ್ ನಿನಗೆ ತುಂಬಾ ಖುಷಿ ಆಗ್ತಿದೆ ಅಂತ ನನಗೆ ಗೊತ್ತು. ಬಾಲರಾಜ್ನ ಸೊಂಟ ತುಂಬಾ ನೋತಿತ್ತು. ಅವನು ನಗುತ್ತಾ ಹೀಗೆಂದು ಹೇಳ್ದ, ಇದನ್ನೆಲ್ಲ ನೀನ್ ಎಲ್ಲಿಂದ ಕಲ್ತೆ? ಇದೆಲ್ಲ ನನ್ನ ಬ್ಲಡ್ ಅಲ್ಲೇ ಬಂದಿದೆ. ಇದು ಅಪ್ಪನ್ ಗಿಫ್ಟ್. ನನ್ ಜೊತೆ ಒಂದು ಪೆಗ್ ಹಾಕ್ತೀಯಾ? ಇವತ್ತು ಪಾರ್ಟಿ ನಂದೆ. ಬಲ್ರಾಜ್, ನೀನು ಹೀಗ್ ಕೇಳಬಾರ್ದು. ನೀನ್ ಹೇಗ್ ಕೇಳ್ಬೇಕು ಅಂದ್ರೆ, ಟೈಗರ್ ಅವ್ರೆ, ಇವತ್ತು ನನ್ ಜೊತೆ ನೀವು ಡ್ರಿಂಕ್ಸ್ ಮಾಡ್ತೀರಾ, ಪಾರ್ಟಿ ಮಾಡೋಣವಾ ಅಂತ. ಟೈಗರ್ ಅವ್ರೆ, ಇವತ್ ನನ್ ಜೊತೆ ನೀವು ಡ್ರಿಂಕ್ಸ್ ಮಾಡ್ತೀರಾ, ಪಾರ್ಟಿ ಮಾಡೋಣವಾ? ಓಕೆ. ರೈಟ್. ಸರಿ, ಆಯ್ತು. ಹಾ ಸಾನ್ಯಾ, ನೋಡು, ನನ್ನ ಅಪ್ಪ ಅಮ್ಮ ಬಂದಿದ್ದಾರೆ. ನಮ್ಮ ಮಧ್ಯೆ ಏನಿದ್ಯೋ ಅವ್ರಿಗೆಲ್ಲ ಗೊತ್ತಾಗಿದೆ. ಅವ್ರು ನಿನ್ನ ಭೇಟಿ ಮಾಡ್ಬೇಕಂತೆ. ನೀನ್ ಎಲ್ಲಿದ್ಯೋ ಈಗ್ಲೇ ಮನೆಗ್ ಬಾ. ಏನೋ ಇವಾಗ್ಲಾ? ಹಾ ಹೌದು. ಇಷ್ಟು ಆಶ್ಚರ್ಯ ಪಡೋ ಅಗತ್ಯ ಇಲ್ಲ. ಬೇಗ ಬಾ ಅಷ್ಟೇ. ಬೈ ದ ವೇ ಅಕ್ರಮ್ ಬಲ್ರಾಜ್, ನಾನು ನಿಮ್ ಜೊತೆ ಈಗ ಬರೋಕ್ಕಾಗಲ್ಲ. ನಾನು ಮನೆಗೆ ಹೋಗ್ಬೇಕು. ನನ್ನ ಅತ್ತೆ ಮತ್ತೆ ಮಾವ ಮನೆಗೆ ಬಂದಿದ್ದಾರೆ. ಅತ್ತೆ ಮಾವನ? ನಿನಗೆ ಮದ್ವೆ ಯಾವಾಗಾಯ್ತು? ಅದ್ ದೊಡ್ಡ ಕತೆ, ಇನ್ನೊಂದ್ಸಲ ಹೇಳ್ತೀನಿ. ಎಲ್ಲ ಓಕೆನಾ? ಮಾರ್ಕೋಕ್ ಫೋನ್ ಮಾಡಿ ಹೇಳ್ಬೇಕಾ ಏನಾದ್ರು? ಬೇಡ ಬಲ್ರಾಜ್, ಇವಾಗ ಸದ್ಯಕ್ಕೆ ಇವನ್ ಬಗ್ಗೆ ಯಾರಿಗೂ ಗೊತ್ತಾಗೋದ್ ಬೇಡ. ಮತ್ತೆ ಯಾರಿಗೂ ಗೊತ್ತಾಗ್ಬಾರ್ದು ಟೈಗರ್ ಮತ್ತೆ ವಾಪಸ್ ಬಂದಿದ್ದಾನೆ ಅಂತ, ಸರಿನಾ? ಮಾರ್ಕೋ ಏನ್ ಮಾಡ್ತಿದ್ದಾನೋ ಅವ್ನು ಅದನ್ನೇ ಮಾಡ್ಲಿ. ಸರಿ, ನಾನು ಹೊರಡ್ತೀನಿ. ಅಕ್ರಮ್, ಆ ಹೊಸ ಕೆಲ್ಸದ ಬಗ್ಗೆ ನೆನಪಿದೆ ಅಲ್ವಾ ನಿಂಗೆ? ಚಿಂತೆ ಮಾಡ್ಬೇಡ, ನಿನ್ ಕೆಲ್ಸ ಆಗ್ತದೆ.
ಇದನ್ನ ಹೇಳಿ ಸಾಮ್ರಾಟ್ ಅಕ್ರಮ್ ಮತ್ತು ಬಾಲರಾಜ್ ಜೊತೆ ಕೈ ಮಿಲಾಯಿಸಿ ಅಲ್ಲಿಂದ ಹೊರಟ. ಅವನು ಹೋಗಲು ಒಂದು ಕ್ಯಾಬ್ ಅನ್ನ ಬುಕ್ ಮಾಡ್ದ. ಟೈಗರ್, ಇದನ್ ತಗೋ. ಇದು ಅದೇ ಬಾಟ್ಲು ಹೋಟೆಲ್ ಅಲ್ಲಿ ನೀನ್ ಕುಡಿತಿದ್ದೆ ಅಲ್ವಾ? ಇದನ್ನ ನಿನ್ನ ಅತ್ತೆ ಮಾವನಿಗೆ ಹೋಗ್ಕೊಡು, ಖುಷಿಯಾಗಾರು ಇರ್ತಾರೆ. ಇದೆಲ್ಲದಕ್ಕೂ ತುಂಬಾ ಥ್ಯಾಂಕ್ಸ್ ಅಕ್ರಮ್. ನಿನಗೂ ಅಷ್ಟೇ. ನೀನ್ ವಾಪಸ್ ಬಂದು ನಿರೀಕ್ಷೆಗಳನ್ನ ಜೀವಂತವಾಗಿಟ್ಟಿದ್ಯಾ. ಇವಾಗಾದ್ರೂ ಹೊರಗಡೆ ಬಾ, ಎಷ್ಟೊತ್ತು ರಿಂಗಲ್ಲೇ ಇರ್ತೀಯ. ಸ್ವಲ್ಪ ಸಮಯದ ನಂತರ ಸಾನ್ಯಾ ಮನೆ ಮುಂದೆ ಬಂದು ನಿಂತಿತ್ತು. ಸಾಮ್ರಾಟ್ ಕಾರಿನಿಂದ ಇಳಿದು ಮನೆಯ ಒಳಗೆ ಹೋದ. ನಮಸ್ತೆ ಅಮ್ಮ. ನಮಸ್ತೆ ಅಪ್ಪ. ಇದನ್ನ ನಿಮ್ಮಿಬ್ಬರಿಗೋಸ್ಕರ ತಂದಿದ್ದೀನಿ. ಅರೆ ವಾ, ಏನ್ ವಿಶೇಷ? ತುಂಬಾ ಎಕ್ಸ್ಪೆನ್ಸಿವ್. ಸೂಪರ್, ಎಷ್ಟು ಚೆನ್ನಾಗಿದೆ ನೋಡು. ಓ ಪ್ಲೀಸ್ ನಿಲ್ಸಿ ನೀವು. ಎಲ್ಲಿಂದನೋ ಕದ್ಗೊಂಡ್ ಬಂದಿದ್ದಾನೆ ಅನ್ಸತ್ತೆ. ನಿಮಗನ್ಸತ್ತಾ ಇವನು ಇಷ್ಟು ಕಾಸ್ಟ್ಲಿ ಬಾಟ್ಲನ್ನ ತಗೊಂಡ್ ಬರ್ತಾನೆ ಅಂತ? ಮತ್ತೆ ನೀನು ಇದನ್ನೆಲ್ಲ ಇಲ್ಲಿಗೆ ಯಾಕೆ ತಂದಿದ್ಯಾ? ನನ್ ಮಗಳ ಜೀವನನ ಹಾಳು ಮಾಡಿದ ಮೇಲೆ ಇದನ್ನೆಲ್ಲ ಕೊಟ್ಟು ಸರಿ ಮಾಡ್ಬೇಕು ಅನ್ಕೊಂಡಿದ್ಯಾ? ಅದು ಕದ್ದಿರೋ ವಸ್ತುನ ತಂದು. ಕ್ಷಮಿಸಿ, ನಾನು ಯಾರನ್ನೂ ಬಲವಂತವಾಗಿ ಮದುವೆ ಆಗಿಲ್ಲ, ಹಾಗೆ ಯಾವ ಕಳ್ತನೂ ಮಾಡಿಲ್ಲ. ಹೌದಾ? ಹಾಗಾದ್ರೆ ಇಷ್ಟು ದಿನ ನನ್ ಮಗಳ ಜೊತೆ ಬೂತಾಯ್ತಾ? ನೀನ್ ಇದನ್ನೆಲ್ಲ ದುಡ್ಡಿನ ಆಸೆಗೆ ಅಲ್ವಾ? ನೀನ್ ಇದನ್ನೆಲ್ಲ ಮಾಡ್ತಾ ಇರೋದು ನಿನ್ ಯೋಗ್ಯತೆ ಏನು? ನನ್ನ ಮಗಳ ಯೋಗ್ಯತೆ ಏನು? ಸಾಮ್ರಾಟ್ಗೆ ಇದನ್ನೆಲ್ಲ ಕೇಳಿ ಸ್ವಲ್ಪ ಬೇಜಾರಾಯ್ತು. ಯಾರೂ ಅವನ ಮಾತುಗಳನ್ನ ಕೇಳಲು ತಯಾರಿರಲಿಲ್ಲ. ಹೌದು, ಸಾನ್ಯಾಳ ಬಾಳು ಹೀಗೆ ಆಗುತ್ತೆ ಅಂತ ಅವನಿಗೆ ಗೊತ್ತಿರಲಿಲ್ಲ. ಅವನು ಹೇಗೆ ಆ ರೂಮ್ ನಲ್ಲಿ ಇದ್ದ ಮತ್ತು ಅವಳ ಜೊತೆ ಒಂದೇ ಹಾಸಿಗೆಯಲ್ಲಿದ್ದ ಅಂತ ಅವನಿಗೂ ತಿಳಿದಿರಲಿಲ್ಲ. ಯಾವುದು ಅವನ ಕೈಯಲ್ಲಿ ಇರಲಿಲ್ಲ. ಆದ್ರೆ ಏನ್ ಹೇಳಿದ್ರು ಅವರು ಅವನ ಮಾತನ್ನ ಕೇಳೋದಿಲ್ಲ ಅಂತ ಅವನು ಸುಮ್ಮನೆ ಇದ್ದ. ಕ್ಯೂಡನ ಮಾತು ಬರಲ್ವಾ ನಿನ್ಗೆ? ಶರ್ಮಿಳಾ, ಬಾ ಕುತ್ಕೋ. ಸಾಮ್ರಾಟ್, ನೀನು ಕೂಡ ಕುತ್ಕೋ. ಶರ್ಮಿಳಾ ಇನ್ನೂ ಕೋಪದಿಂದ ಅವನನ್ನೇ ನೋಡುತ್ತಿದ್ದಳು. ಸಾಮ್ರಾಟ್ ಕುಳಿತ ಮತ್ತು ರಾಜೀವ್ ಹೋಗೆಂದು ಹೇಳಿದ. ಅಲ್ಲಿ ಏನಾಯ್ತು ಅನ್ನೋದು ನಮ್ಗೆಲ್ಲ ಚೆನ್ನಾಗ್ ಗೊತ್ತು. ಸಾನಿಯಾಗೆ ಅದ್ ಹೇಗಾಯ್ತು ಅನ್ನೋದಕ್ಕೆ ಉತ್ತರನೇ ಇಲ್ಲ. ಆದ್ರೆ ಅಲ್ಲಿ ಏನೋ ತುಂಬಾ ತಪ್ಪಾಗಿದೆ ಅನ್ನೋದು ನನ್ನ ಭಾವನೆ. ಆದ್ರೂ ಏನೇ ಆಗಿರ್ಲಿ, ಈಗ ನಿನ್ನ ಮತ್ತೆ ಸಾನಿಯಾ ಸಂಬಂಧನ ಬದಲಾಯಿಸೋದಕ್ಕಾಗಲ್ಲ. ಸಾಮ್ರಾಟ್ಗೆ ಆಗಿದ್ದರ ಬಗ್ಗೆ ಪಶ್ಚಾತ್ತಾಪ ಇರಲಿಲ್ಲ. ಅವನು ಸಾನ್ಯಾಳನ್ನ ಭೇಟಿಯಾಗದೆ ಇದ್ದಿದ್ರೆ ಅವನು ಅಕ್ರಮ್ನನ್ನ ಭೇಟಿ ಆಗ್ತಿರ್ಲಿಲ್ಲ. ಹಾಗೆ ಸಾನ್ಯಾ ಹೆಸರನ್ನ ಹೊರಗಿನ ಪ್ರಪಂಚದಲ್ಲಿ ಕೆಡ್ಸೋಕೆ ಅವನಿಗೆ ಇಷ್ಟ ಇರಲಿಲ್ಲ. ಮದುವೆ ಮುರಿಬಾರ್ದು ಅನ್ನೋದನ್ನ ಅವನು ಬಯಸ್ತಿದ್ದ. ಹಾಗಿದ್ರೆ ಸಾಮ್ರಾಟ್, ನೀನ್ ಏನ್ ಕೆಲಸ ಮಾಡ್ತೀಯಾ? ನಾನು ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದೆ. ಇವತ್ತು ನನ್ನ ಕೆಲಸದಿಂದ ತೆಗ್ದಿದ್ದಾರೆ. ಈ ಮಾತುಗಳನ್ನ ಕೇಳಿ ಅವರಿಗೆ ಬಾಂಬ್ ಸಿಡಿದಂತೆ ಆಯ್ತು. ಶರ್ಮಿಳಾ ಏನೋ ಹೇಳೋದಕ್ಕೆ ಮೊದಲೇ ರಾಜೀವ್ ಹೀಗಂದ. ಸಾಮ್ರಾಟ್, ನೀನು ಬೇಗ ಅಂದ್ರೆ ಬೇಗ ಒಂದು ಕೆಲಸ ಹುಡುಕ್ಬೇಕು. ಅದು ಚೆನ್ನಾಗಿರುವಂತದ್ದು. ಆಗ್ಲೇ ನೀನ್ ನನ್ ಮಗಳನ್ನ ಮದ್ವೆ ಆಗೋದಕ್ಕಾಗದು. ನಡಿ, ನೀನು ಹೊರಡಬಹುದು. ಸಾಮ್ರಾಟ್ ಅಲ್ಲಿಂದ ಎದ್ದು ಹೋಗಲು ಆರಂಭಿಸಿದ. ಶರ್ಮಿಳಾಗೆ ಮತ್ತೆ ಕೋಪ ಬಂತು ಮತ್ತು ಅವಳು ಹೀಗೆಂದು ಹೇಳಿದ್ಲು. ನೋಡಿ ಎಷ್ಟು ದುರಹಂಕಾರ ಇವನಿಗೆ. ಅವನ್ ಓವರ್ ಕಾನ್ಫಿಡೆನ್ಸ್ ನ ನೋಡಿ. ಜೇಬಲ್ಲಿ 10 ರೂಪಾಯಿ ಇಲ್ಲ, ಆದ್ರೂ ಆಡ್ತಾ ಇರೋದ್ ಮಾತ್ರ ಒಬ್ಬ ಕಾಡಿನ ರಾಜ್ ಅಂತಾರ. ನಿಮಗನ್ಸತ್ತಾ ಇವನಿಗೆ ಯಾರಾದ್ರೂ ಕೆಲಸ ಕೊಡ್ತಾರೆ ಅಂತ? ಕೆಲಸ ಕೊಡ್ತಾನೆ ಅಲ್ಲ, ಕೊಡ್ತಾರೆ. ನನಗೆ ಕೆಲ್ಸದ ಕೊರತೆ ಏನಿಲ್ಲ. ಕೇಳಿಸ್ಕೊಂಡ್ರಾ? ರಾಜೀವ್ ಸಹ ಸಾಮ್ರಾಟ್ ಮಾತನ್ನ ಕೇಳಿ ಶಾಕ್ ಆದ. ಸಾಮ್ರಾಟ್ ಶರ್ಮಿಳಾ ಬಳಿ ಬಂದು ಹೀಗಂದ. ನನಗೊಂದ್ ವೇಳೆ ಕೆಲಸ ಸಿಕ್ಕಿದ್ರೆ ನೀವ್ ಇದನ್ನ ಒಪ್ಕೋತೀರಾ, ನಾನು ಸಾನಿಯಾಗೆ ಲಾಯಕ್ಕಾಗಿರೋ ಗಂಡ ಅಂತ? ಸಿ, ಎಷ್ಟು ಕಾನ್ಫಿಡೆನ್ಸ್ ಇದೆ. ಈ ಕಾನ್ಫಿಡೆನ್ಸ್ ತಗೊಂಡು ಹೋಗಿ ಉಪ್ಪಿನಕಾಯಿ ಹಾಕಿ. ಮತ್ತೆ ನೀನು ಕೆಲ್ಸ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಯಾವ್ದೋ ಪಾರ್ಕಿಂಗ್ ಲಾಟ್ ಅಲ್ಲಿ ಹೋಗಿ ಕುತ್ಕೊಂಡು ಹೋಗೋ ಬರೋ ಗಾಡಿಗಳಿಗೆ ರಸೀತಿ ಕೊಡೋದಿಕ್ಕೆ ಕೆಲ್ಸ ಅಂತಂದ್ರೆ ಕೆಲ್ಸ ತರದ ಕೆಲ್ಸ, ನಿಜವಾದ ಕೆಲ್ಸ, ನಿಜವಾದ ಕೆಲ್ಸ. ಈಗ ಒಂದು ವೇಳೆ ನಾಳೆ ಒಳಗೆ ಅಂತ ಕೆಲ್ಸ ನಿನಗ್ ಸಿಕ್ಕಿದ್ರೆ ನೀನ್ ಈಗಷ್ಟೇ ಏನ್ ಹೇಳಿದ್ಯೋ ಅದ್ರ ಬಗ್ಗೆ ಒಂದ್ಸಲ ನಾನ್ ಯೋಚಿಸ್ಬಲ್ಲೆ.
ಶರ್ಮಿಳಾ ಮಾತುಗಳನ್ನು ಕೇಳಿ ಸಾಮ್ರಾಟ್ನಲ್ಲಿ ಒಂದು ದೊಡ್ಡ ನಗು ಮೂಡ್ತು. ಶರ್ಮಿಳಗೆ ಗೊತ್ತಿರಲಿಲ್ಲ ಸಾಮ್ರಾಟ್ ಯಾರು ಅಂತ ಮತ್ತು ಅವನ ಹಿಂದೆ ಯಾರಿದ್ದಾರಂತ. ಅವನು ತಲೆ ಅಲ್ಲಾಡಿಸಿ ಸರಿ ಅಂತ ಹೇಳಿ ಅಲ್ಲಿಂದ ಹೊರಟ. ರಾತ್ರಿ ತುಂಬಾ ತಡವಾಗಿತ್ತು. ಅವನು ಗೊತ್ತಿತ್ತು ಅವನು ಈಗ ಅವನ ಮನೆಗೆ ವಾಪಸ್ ಹೋಗಲು ಆಗಲ್ಲ. ಅವನು ಹೋಗಿ ಸಾನ್ಯಾಳ ರೂಮ್ ನಲ್ಲಿ ಮಲಗಬಹುದಂತ. ಅವನು ಸಾನ್ಯಾಳ ರೂಮ್ ಬಾಗ್ಲನ್ನ ಲಾಕ್ ಮಾಡ್ದ. ಏನು ತುಂಬಾ ತಡ ಆಗಿದೆ, ನನ್ ಮನೆಗೆ ಹೋಗಕ್ಕಾಗಲ್ಲ, ನನಗೆ ಮಲ್ಗೋಕ್ ಜಾಗ ಬೇಕು. ಅದಕ್ಕೆ ಅಂದ್ರೆ ನೀನೇ ಅಲ್ವಾ ಪೇರೆಂಟ್ಸ್ ಜೊತೆ ಮೀಟ್ ಮಾಡೋದಕ್ಕೆ ಕರ್ಸಿದ್ದು, ಮತ್ತೆ ಮಲ್ಗೋಕ್ ಸಹ ಜಾಗ ನೀನೇ ಕೊಡ್ಬೇಕು. ಹಲೋ, ಏನ್ ಅಂದ್ಕೊಂಡಿದ್ಯಾ? ಮತ್ತೆ ನನ್ ರೂಮ್ ಒಳಗಡೆ ಬರಕ್ ಬಿಡ್ತೀನ ನಾನು? ಹಾಗಾದ್ರೆ ನಾನು ಎಲ್ಲಿಗೆ ಹೋಗ್ಲಿ? ನನಗೇನ್ ಗೊತ್ತು, ಏನ್ ಬೇಕಾದ್ರೂ ಮಾಡು, ಆದ್ರೆ ಕಾಲ್ ತೆಗಿ, ಇಲ್ಲಾಂದ್ರೆ ಮುರ್ದ್ ಹಾಕ್ಬಿಡ್ತೀನಿ. ಸಾಮ್ರಾಟ್ಗೆ ಸಾನ್ಯಾಳ ಮೇಲೆ ಕೋಪ ಬರಲಿಲ್ಲ. ಅವಳು ಬಾಗಿಲು ಹಾಕುವ ಮೊದಲು ಕಾಲನ್ನು ಹೊರಗೆ ತೆಗೆದ. ಕೆಲಸದವ್ರ ಜಾಗ ಮಾಲೀಕರು ರೂಮಲ್ಲ, ಮನೇಲಿರೋ ಸ್ಟೋರ್ ರೂಮ್ಸ್ ಅಲ್ಲಿ. ಇದನ್ನ ಕೇಳಿ ಸಾಮ್ರಾಟ್ಗೆ ತುಂಬಾ ನೋವಾಯ್ತು. ಆದ್ರೆ ಅವನ್ ತಾನೇ ಏನ್ ಮಾಡ್ತಾನೆ? ಅವನು ನಿರಾಸೆಯಿಂದ ತಲೆ ಆಡಿಸ್ತಾ ಅಲ್ಲಿಂದ ಹೊರಟ. ಮುಂದೆ ಏನಾಗಲಿದೆ? ಈ ಮನೆಯಲ್ಲಿ ಅವನಿಗೆ ಗೌರವ ಸಿಗುತ್ತದಾ? ಸಾನ್ಯಾ ಮತ್ತು ಅವಳ ಕುಟುಂಬಕ್ಕೆ ಸಾಮ್ರಾಟ್ ಯಾರು ಅನ್ನುವ ನಾನು ಒಪ್ಕೋತೀನಿ ಆ ದಿನ ನಾನು ಕುಡ್ದಿದ್ದ ಅಮಲ್ನಲ್ಲಿದ್ದೆ ಅಂತ. ಆದರೆ ಇವಳು ಯಾಕೆ ಅವಳ ರೂಮ್ ಡೋರನ್ನು ಲಾಕ್ ಮಾಡ್ದೇನೆ ಮಲಗಿದ್ಲು? ಸಾಮ್ರಾಟ್ ಇನ್ನೂ ಸಹ ಸಾನ್ಯಾಳ ರೂಮ್ನ ಬಳಿ ನಿಂತಿದ್ದ. ಅವನಿಗೆ ಗೊತ್ತಿತ್ತು ಬೇರೆ ಯಾವ ರೂಮ್ಗಳಲ್ಲೂ ಅವನಿಗೆ ಜಾಗ ಸಿಗಲ್ಲ ಅಂತ. ಆದ್ದರಿಂದ ಅವನು ಮನೆ ಕೆಲಸದವರು ಎಲ್ಲಿ ಮಲಗ್ತಿದ್ರು ಅಲ್ಲಿಗೆ ಹೋದ. ಅವನ ಅದೃಷ್ಟ ಅವನಿಗೆ ಒಂದು ಜಾಗ ಸಿಕ್ತು ಮತ್ತು ಅವನು ಅಲ್ಲಿ ಮಲಗಿದ್ದ. ಸಾಮ್ರಾಟ್ಗೆ ಯಾವಾಗ ನಿದ್ದೆ ಬಂತು, ಯಾವಾಗ ಎಚ್ಚರ ಆಯ್ತು ಅಂತ ಗೊತ್ತೇ ಆಗ್ಲಿಲ್ಲ. ಅವನು ಬೇಗ ರೆಡಿಯಾಗಿ ಎಲ್ಗೋ ಹೋದ. ಅವನ ಕಣ್ಣು ಅದ್ವೈತ್ ಮೇಲ್ ಬಿತ್ತು. ಅದ್ವೈತ್ ಸಹ ಅವನನ್ನ ನೋಡಿದ. ಏಯ್, ಎಲ್ಲಿಗೆ ಹೋಗ್ತಿದ್ಯಾ? ಯಾರ್ ನೀನು? ಸಾಮ್ರಾಟ್ ಕಣ್ಣು ಅದ್ವೈತ್ ಮೇಲೆ ಬಿತ್ತು. ಅದ್ವೈತ್ ಸಹ ಅವನನ್ನು ನೋಡಿದ. ಓಹೋ, ನೋಡಿ ಯಾರು ಬಂದಿದ್ದಾರೆ ಅಂತ. ನಿನಗೆ ಎಷ್ಟು ಧೈರ್ಯ ಇಲ್ಲಿಗೆ ಬರೋಕೆ? ಸೆಕ್ಯೂರಿಟಿ ಸರ್, ಇವನ್ ಒಳಗಡೆ ಬಿಡಬೇಡಿ. ಸುಮ್ನೆ ಅಕ್ರಮ್ ಸರ್ಗೆ ತೊಂದರೆ ಕೊಡಕ್ ಬಂದಿದ್ದಾನೆ. ನಾನ್ ನಿನಗೆ ಒಂದು ಅಡ್ವೈಸ್ ಕೊಡ್ಲಾ? ನೀನು ಒಬ್ಬ ಬಡವ ಅಂತ ತಿಳ್ಕೊಂಡು ಅದೇ ರೀತಿ ಜೀವನ ನಡೆಸು. ನಿಮ್ಮಪ್ಪ ಅಕ್ರಮ್ ಸರ್ಗೆ ಡ್ರೈವರ್ ಆಗಿದ್ರು ಅಂತ ನೀನು ಅವ್ರ ಫ್ರೆಂಡ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮಪ್ಪನ್ಗೆನೆ ಅವ್ರ ಹಿಂದೆ ಮುಂದೆ ಓಡಾಡಿ ಏನು ಪ್ರಯೋಜನ ಆಗಿಲ್ಲ. ಮತ್ ನಿನಗೇನಾಗುತ್ತೆ ಹಿಂದೆ ಮುಂದೆ ಓಡಾಡೋದ್ರಿಂದ? ಅದ್ವೈತ್ ಮಾತುಗಳನ್ನ ಕೇಳಿ ಸಾಮ್ರಾಟ್ಗೆ ಕೋಪ ಬಂತು. ಅವನ ಮಾತುಗಳನ್ನ ಕೇಳಿ ಅವನಿಗೆ ಸಾಕಾಗಿತ್ತು. ಅವನು ಬೇಕಿದ್ರೆ ವಾಪಸ್ ಉತ್ತರ ಕೊಡಬಹುದಿತ್ತು. ಆದ್ರೆ ಅವನು ಸುಮ್ನೆ ಆದ. ಅವನು ತನ್ನ ಫೋನ್ ತೆಗೆದು ಅಕ್ರಮ್ಗೆ ಕಾಲ್ ಮಾಡಲು ತಯಾರಾದ. ಅಷ್ಟರಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ? ಇವನು ನನ್ ಜೊತೆ ಇದ್ದಾನೆ. ನೀನೇನಾದ್ರೂ ಹೇಳ್ಬೇಕಾ ಇಲ್ವಾ? ಮತ್ತೆ ಇಲ್ಲಿಂದ ಹೋಗು, ನೀವು ನನ್ ಜೊತೆ ಬನ್ನಿ. ಅದ್ವೈತ್ಗೆ ಇದನ್ನ ನೋಡಿ ಶಾಕ್ ಆಯ್ತು. ಸಾಮ್ರಾಟ್ ಇವತ್ತು ಮತ್ತೆ ಪಾರ್ಟಿಯಲ್ಲೂ ಏನ್ ಮಾಡಿದ್ದ? ಅಕ್ರಮ್ ನಿನಗೆ ಹೇಳಿದ್ನ ನಾನೇನಕ್ ಬಂದೆ ಅಂತ? ಈ ಮಾತನ್ನ ಕೇಳಿ ಜೆನ್ನಿಗೆ ಶಾಕ್ ಆಯ್ತು. ಕೆಲಸ ಕೇಳಲು ಬಂದಿದ್ದವನು ಅಕ್ರಮ್ ಸರ್ ಅನ್ನ ಏಕವಚನದಲ್ಲಿ ಕರೆಯುತ್ತಿದ್ದ. ಜೆನ್ನಿ ಇದಕ್ಕೆ ಏನು ಉತ್ತರ ನೀಡಲಿಲ್ಲ. ನೀನು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ. ಜೆನ್ನಿ ರಿಯಾಕ್ಷನ್ ನೋಡಿ ಸಾಮ್ರಾಟ್ಗೆ ಗೊತ್ತಾಯ್ತು ಅವಳಿಗೆ ಅವನು ಇಷ್ಟ ಆಗಿಲ್ಲ ಅಂತ. ಅಷ್ಟರಲ್ಲಿ ಜೆನ್ನಿ ಸಾಮ್ರಾಟ್ಗೆ ಒಂದು ಪೇಪರ್ ಅನ್ನು ಕೊಟ್ಟಳು. ಆ ಪೇಪರ್ ಅಲ್ಲಿ ಸಾಮ್ರಾಟ್ ಯಾವ ಯಾವ ಕೆಲಸ ಮಾಡಬಹುದು ಅಂತ ಇತ್ತು. ಅದರಲ್ಲಿ ಸಾಮ್ರಾಟ್ ಯಾವ ಕೆಲಸ ಬೇಕಾದ್ರೂ ಚೂಸ್ ಮಾಡಿಕೊಳ್ಳಬಹುದಿತ್ತು ಅಂತ ಅಕ್ರಮ್ ಸರ್ ಹೇಳಿದ್ರು. ಇದರಲ್ಲಿ ಸ್ಟಾರ್ಸ್ ಯಾಕಿದಾವೆ? ಆ ಪೊಸಿಷನ್ಗಳಲ್ಲಿ ಈಗಾಗಲೇ ಕೆಲಸ ಮಾಡ್ತಾ ಇದ್ದಾರೆ, ಅವು ಖಾಲಿ ಇಲ್ಲ. ನಿನಗೆ ಕಾಫಿ ಬೇಕಾ ಅಥವಾ ಟೀನಾ? ಮ್ಯಾನೇಜರ್. ನನಗೆ ಮ್ಯಾನೇಜರ್ ಪೋಸ್ಟ್ ಬೇಕು. ಆದರೆ ಮ್ಯಾನೇಜರ್ ಪೋಸ್ಟ್ಗೂ ಸ್ಟಾರ್ ಇದೆ. ಗೊತ್ತಿದೆ. ಹಾಗಿದ್ರೆ ಈಗಾಗ್ಲೇ ಯಾರೋ ಕೆಲಸ ಮಾಡ್ತಾ ಇದ್ರೆ ನೀನ್ ಹೇಗ್ ಮ್ಯಾನೇಜರ್ ಆಗ್ತೀಯಾ? ನೀನು ಆ ಎಂಪ್ಲಾಯಿನ ಕೆಲ್ಸದಿಂದ ವಜಾಗೊಳಿಸ್ಬೇಕು ಅನ್ಕೊಂಡಿದ್ಯಾ? ನಾನು ಆ ರೀತಿ ಏನು ಹೇಳಲಿಲ್ಲ. ನೀನು ನಂಗೆ ಹೇಳು, ಈ ಲಿಸ್ಟ್ ಅನ್ನ ಯಾರು ಮಾಡಿದ್ದು ಅಂತ. ನೀನೇ ತಾನೆ? ಹೌದು, ಆದ್ರೆ ಜೆನ್ನಿ ನೋಡು, ಇದರಲ್ಲಿ ನನ್ನ ತಪ್ಪು ಏನೂ ಇಲ್ಲ. ನೀನು ನಂಗೆ ಲಿಸ್ಟ್ ಕೊಟ್ಟೆ, ನಾನು ನನಗ್ ಬೇಕಾದ ಕೆಲಸನ ಚೂಸ್ ಮಾಡ್ಕೊಂಡೆ. ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ನೀನು. ಸಾಮ್ರಾಟ್ಗೆ ಏನ್ ಬೇಕು ಅಂತ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಆ ಕಂಪನಿ ಸ್ವತಃ ಅವನದೇ. ಆದಷ್ಟು ಬೇಗ ಇದನ್ನ ಹ್ಯಾಂಡಲ್ ಮಾಡಬೇಕು ಅನ್ಕೊಂಡಿದ್ದ. ಸರಿ ಮಿಸ್ಟರ್ ಸಾಮ್ರಾಟ್, ನಿಮ್ಮಿಂದ ನನಗೆ ಒಂದಷ್ಟು ಇನ್ಫಾರ್ಮೇಶನ್ ಬೇಕು. ನಾಳೆಯಿಂದ ನಿಮ್ಮ ಆಫೀಸ್ ಶುರುವಾಗುತ್ತೆ. ಪರ್ಫೆಕ್ಟ್, ಧನ್ಯವಾದಗಳು.
ಆದ್ರೆ ಮಾರ್ಕೋ ಬರೋ ಮೊದಲು ಅವನಿಗೆ ಏನ್ ಮಾಡಲು ಸಾಧ್ಯವಾಗ್ತಿರ್ಲಿಲ್ಲ. ಸಾನ್ಯಾಳ ಅಪ್ಪ ಅಮ್ಮನ ಮುಂದೆ ಶಬಾಷ್ ಅನಿಸಿಕೊಳ್ಳಲು ಅವನು ಈ ಕೆಲಸ ಮಾಡಲು ಒಪ್ಪಿದ್ದ. ಈಗಲೂ ಸಹ ತಿಳಿದಿರಲಿಲ್ಲ ಸಾಮ್ರಾಟ್ ಇಲ್ಲಿಗೆ ಏಕೆ ಬಂದಿದ್ದ ಅಂತ. ಸಾಮ್ರಾಟ್ಗೆ ಗೊತ್ತಿತ್ತು ನಾಳೆಯಿಂದ ಕೆಲಸಕ್ಕೆ ಹೋಗಲು ಅವನಿಗೆ ಹೊಸ ಬಟ್ಟೆ ಬೇಕು ಅಂತ. ಬಟ್ಟೆ ಜೊತೆ ಅವನಿಗೆ ಅವನ ಫೋನ್ ಸಹ ಚೇಂಜ್ ಮಾಡಬೇಕಿತ್ತು. ಅಕ್ರಮ್ ಕೊಟ್ಟಿದ್ದಕ್ಕೆ ಅವನ ಜೇಬ್ನಲ್ಲೇ ಇತ್ತು. ಸಾನ್ಯಾ ಅವರ ಮನೆಯವರಿಗೆ ಮತ್ತು ಶ್ರೀಕಂಠದತ್ತರಿಗೆ ಬುದ್ಧಿ ಕಲಿಸ್ಬೇಕಂದ್ರೆ ಅವನು ಆ ಮನೆಯಲ್ಲಿ ನೌಕರರ ಜೊತೆ ಇರ್ಬೇಕಿತ್ತು. ಅವನು ಈ ಜಗತ್ತಿನ ಬೆಸ್ಟ್ ಅಳಿ ಅಂತ ಪ್ರೂವ್ ಮಾಡಬೇಕು ಅನ್ಕೊಂಡಿದ್ದ. ಮರುದಿನ ಸಾಮ್ರಾಟ್ ಬ್ಯಾಂಕಿಗೆ ಬಂದ. ಈ ಚೆಕ್ಕಿಂದ ಹಣ ವಿತ್ಡ್ರಾ ಮಾಡಬೇಕು. ಅಷ್ಟರಲ್ಲಿ ಪ್ರಣವ್ನ ಕಣ್ಣು ಸಾಮ್ರಾಟ್ ಮೇಲೆ ಬಿತ್ತು. ಪ್ರಣವ್ ಸಹ ಸಾಮ್ರಾಟ್ನನ್ನ ಯಾವಾಗ್ಲೂ ಆಡಿಕೊಳ್ತಿದ್ದ. ನೋಡಿ ಯಾರು ಬಂದಿದ್ದಾರೆ ಅಂತ. ಪ್ರಣವ್ ಆ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಿದ್ದ. ಅವನು ಖಂಡಿತ ಒಳ್ಳೆಯ ಮನುಷ್ಯನಲ್ಲ. ಅವನಿಗೆ ಸಾಮ್ರಾಟ್ ಹೇಗೆ ಗೊತ್ತಿತ್ತಂದ್ರೆ ಮೊದಲು ಸಾಮ್ರಾಟ್ ಈ ಬ್ಯಾಂಕಿಗೆ ಊಟ ಡೆಲಿವರಿ ಮಾಡಲು ಬರ್ತಿದ್ದ. ಸಾಮ್ರಾಟ್ ಮತ್ತು ಪ್ರಣವ್ನ ಮಧ್ಯೆ ಇದ್ದ ಡಿಫರೆನ್ಸ್ ಅಂದ್ರೆ ಸಾಮ್ರಾಟ್ ಒಬ್ಬ ಬಡವ. ಚೆಕ್ಕಿಂದನ ಹಣ ವಿಡ್ರಾ ಮಾಡ್ಬೇಕಿತ್ತ? ನಿನ್ ಗೊತ್ತಲ್ವಾ ಇಲ್ಲಿ ದೊಡ್ಡ ಮೊತ್ತದ ಹಣ ಮಾತ್ರ ತಗೊಳ್ಳೋದಕ್ಕಾಗೋದು ಚೆಕ್ಕಿಂದ ಅಂತ. ಈ ಚೆಕ್ ಮೊತ್ತ ಸಹ ದೊಡ್ಡದು ಅನ್ಸುತ್ತೆ. ನಿಮ್ಮಿಂದ ಆಗಲ್ಲ, ಅದಕ್ಕೆ ನಾನು ಮ್ಯಾನೇಜರ್ನ ನೋಡ್ಬೇಕು. ಅದ್ರ ಅವಶ್ಯಕತೆ ಇಲ್ಲ, ಚೆಕ್ ಕೊಡು. ಪ್ರಣವ್ ಅದನ್ನು ನೋಡದೆ ಎಲ್ಲರ ಮುಂದೆ ಅದನ್ನ ಹರಿದು ಹಾಕಿದ. ಅಯ್ಯೋ, ಹುಚ್ಚಿಡ್ದಿದ್ಯಾ ನಿನ್ಗೆ? ಏನ್ ಮಾಡ್ದೆ ನೀನು? ಸೆಕ್ಯೂರಿಟಿ, ಇವನನ್ನ ಇಲ್ಲಿಂದ ಹೊರಗಾಕಿ. ನಕಲಿ ಚೆಕ್ ತಗೊಂಡ್ ಬಂದು ಬ್ಯಾಂಕ್ ಅವ್ರಿಗೆ ಮೋಸ ಮಾಡ್ಬೇಕು ಅನ್ಕೊಂಡಿದ್ಯಾ? ಪೊಲೀಸ್ ಅವ್ರನ್ನ ಕರೆಸಿ ಈಗ್ಲೇ ನಿನ್ನನ್ನು ಅರೆಸ್ಟ್ ಮಾಡಿಸ್ತೀನಿ. ಪ್ರಣವ್ ಮತ್ತು ಉಳಿದವರಿಗೆ ಸಾಮ್ರಾಟ್ ಈ ಸ್ಥಿತಿ ನೋಡಿ ನಗು ಬಂತು. ಇಲ್ಲೇನಾಗ್ತಿದೆ? ಈ ಧ್ವನಿ ಮತ್ತಾರದು ಅಲ್ಲ, ಅದು ಬಾಲರಾಜ್ನ ಧ್ವನಿ. ಬಾಲರಾಜ್ ನೋಡುತ್ತಲೇ ಅವನು ಸಾಮ್ರಾಟ್ ಅಂತ ಗೊತ್ತಾಯ್ತು. ಬಾಲರಾಜ್ನ ನೋಡಿ ಸಾಮ್ರಾಟ್ಗೆ ಖುಷಿ ಆಯ್ತು. ಇವಾಗ ಅವನಿಗೆ ಯಾರು ಏನ್ ಮಾಡಲು ಸಾಧ್ಯವಿಲ್ಲ. ಸಾರಿ ಸರ್, ನನ್ಗೆ ಗೊತ್ತಿರ್ಲಿಲ್ಲ ನೀವಿಲ್ಲಿಗೆ ಇವಾಗ ಬರ್ತೀರಾ ಅಂತ. ಈ ವ್ಯಕ್ತಿ ಫ್ರಾಡ್ ಮಾಡೋದ್ರಿಂದ ತಪ್ಪಿಸ್ತಿದ್ದೆ. ಅವನನ್ನು ಬಿಡಿ. ಸಾಮ್ರಾಟ್ ಸುಮ್ಮನೆ ಬಾಲರಾಜ್ನ ಹಿಂದೆ ಹೋದ. ಯಾರಿಗೂ ತಿಳಿಯಲಿಲ್ಲ ಯಾಕೆ ಬಾಲರಾಜ್ ಅವನನ್ನ ತನ್ನ ಜೊತೆ ಕರ್ಕೊಂಡು ಹೋಗ್ತಿದ್ದಾನಂತ. ಪ್ರಣವ್ ಸಹ ಅವರ ಹಿಂದೆ ಹೋದ. ಆಗ ನಾನ್ ನಿನಗೆ ಹೇಳ್ದೆ ನನ್ನ ಜೊತೆ ಬಾ ಅಂತ. ಇಲ್ಲ ಸರ್. ಬಾಲರಾಜ್ ಅವನನ್ನ ಗುರಾಯಿಸ್ತಾ ನೋಡಿದ. ಪ್ರಣವ್ಗೆ ಭಯ ಆಯ್ತು. ಸಾಮ್ರಾಟ್ಗೂ ಸಹ ಗಾಬರಿ ಆಯ್ತು. ಬಾಲರಾಜ್ನ ಈ ವರ್ತನೆ ನೋಡಿ ತಾನು ಯಾರು ಎಂಬ ಅನುಮಾನ ಬರುತ್ತದೆ ಅಂತ. ಅಕಸ್ಮಾತ್ ಇವನಿಂದ ಏನಾದರೂ ತಪ್ಪಾಗಿದ್ರೆ ಅದು ಮ್ಯಾನೇಜರ್ಗೆ ಗೊತ್ತಾಗ್ಬೇಕು. ನಿನ್ ಲೆವೆಲಲ್ಲಿ ಆಕ್ಷನ್ ತಗೊಂತೀಯ ಅಂದ್ರೆ ಅದು ಮ್ಯಾನೇಜರ್ಗೆ ಬೇಜಾರಾಗೋ ಸಾಧ್ಯತೆಗಳಿರುತ್ತೆ. ಓಕೆ ಸರ್, ಬಾ. ಬಾಲರಾಜ್ ಕಣ್ಸನ್ನೆ ಮಾಡಿ ಸಾಮ್ರಾಟ್ನನ್ನ ಒಳಗೆ ಕರ್ಕೊಂಡು ಹೋದ. ಮ್ಯಾನೇಜರ್ ಕಂಪ್ಯೂಟರ್ ನಲ್ಲಿ ಏನೋ ಕೆಲಸ ಮಾಡ್ತಿದ್ರು. ನಾನು ಬಂದಿರುವುದು ತಿಳಿಯಲಿ ಅಂತ ಬಾಲರಾಜ್ ಡೋರ್ ಅನ್ನ ಜೋರಾಗಿ ಹಾಕ್ತ. ಶಬ್ದ ಕೇಳಿಸಿಕೊಂಡ ಮ್ಯಾನೇಜರ್ ಬಾಗಿಲತ್ತ ನೋಡಿದ್ರು. ಬಾಲರಾಜ್ ಸರ್, ನೀವಿಲ್ಲಿ? ನನಗ್ ಫೋನ್ ಮಾಡಿದ್ರೆ ನಾನೇ ಬರ್ತಿದ್ದೆ. ಕೂತ್ಕೊಳ್ಳಿ. ಹೇಳಿ, ಬಂದ್ ವಿಷಯ? ಹೇಳ್ಬೇಕು ಅಂದ್ರೆ ನಾನು ಏನೋ ಕೆಲ್ಸದ ಮೇಲೆ ಬಂದಿದ್ದೆ. ಆದ್ರೆ ಹೊರಗಡೆ ತಮಾಷೆ ನೋಡ್ದೆ, ಅದಕ್ಕೆ ಅನ್ಕೊಂಡೆ ಅದ್ರ ಬಗ್ಗೆ ನಿನ್ ಜೊತೆ ಫಸ್ಟ್ ಮಾತಾಡೋಣ ಅಂತ. ಹೇಳಿ. ನಿಮಗೆ ಗೊತ್ತಾ ಈ ವ್ಯಕ್ತಿ ಯಾರು ಅಂತ? ಮ್ಯಾನೇಜರ್ ಕಣ್ಣು ಸಾಮ್ರಾಟ್ ಮುಖದಿಂದ ಕೈ ಮೇಲೆ ಬಿತ್ತು ಮತ್ತು ಆ ಉಂಗುರದ ಮೇಲೆ ಯಾವಾಗ ಆ ಉಂಗುರದ ಮೇಲಿನ ಗುರುತನ್ನ ನೋಡಿದ್ರೋ ಮ್ಯಾನೇಜರ್ಗೆ ಶಾಕ್ ಆಯ್ತು. ಅಯ್ಯೋ ದೇವ್ರೆ, ಇವರು ಟೈಗರ್. ಇವನ್ಯಾರು? ಇವನು ಆ ತಂಡದ ಕೊನೆ ಸದಸ್ಯ. ಯಾವ ಟೀಮ್ಗೆ ನೀನು ಕ್ಯಾಪ್ಟನ್ ಆಗಿದ್ಯಲ್ಲ ಟೈಗರ್. ಕ್ಷಮಿಸಿ, ದಯವಿಟ್ಟು ಕ್ಷಮಿಸಿ. ಟೈಗರ್, ನೀವು ಇಷ್ಟು ದಿನದಿಂದ ಇಲ್ಲಿದ್ದೀರಾ. ನಾನು ನಿಮ್ಗಾಗಿ ಏನ್ ಮಾಡ್ಬೇಕು? ಅದ್ರ ಅವಶ್ಯಕತೆ ಇಲ್ಲ. ಒಂದ್ ವಿಷಯ ನೆನ್ಪಿಟ್ಕೋ, ನಿನ್ನ ಬಿಟ್ಟು ಅವ್ರನ್ನ ಬಿಟ್ಟು ನಾನು ಟೈಗರ್ ಅಂತ ಯಾರಿಗೂ ಗೊತ್ತಾಗ್ಬಾರ್ದು, ಆಯ್ತು? ಟೈಗರ್, ನಿಮ್ಮನ್ನ ನೋಡಿ ಖುಷಿ ಆಯ್ತು. ನೀವಿಲ್ಲಿದ್ದೀರಾ ಅಂದ್ರೆ ನಮ್ಮನ್ನ ನಮ್ಮ ಕಷ್ಟದಿಂದ ಹೊರಗೆ ತರ್ತೀರಾ. ಅದನ್ನವರು ಮಾಡ್ತಾರೆ. ಎಲ್ಲದಕ್ಕಿಂತ ಮೊದಲು
ಇಲ್ಲಿ ಕೆಲಸ ಮಾಡೋರ್ಗೆ ನೀನು ಪಾಠ ಕಲಿಸ್ಬೇಕು, ಇಲ್ಲ ಅಂದ್ರೆ ನಾನು ನನ್ನ ರೀತಿಲಿ ಹೇಳ್ಬೇಕಾಗತ್ತೆ. ಅದು ಹೇಗಿರುತ್ತೆ ಅಂತ ನಿನಗೆ ಗೊತ್ತು. ಏನಾಯ್ತು? ಅವ್ರು ಏನ್ ಮಾಡಿದ್ರು? ಸಾಮ್ರಾಟ್ ಜೊತೆ ಏನಾಯ್ತು ಅಂತ ಬಾಲರಾಜ್ ಮ್ಯಾನೇಜರ್ಗೆ ಹೇಳಿದ್ರು. ಇದನ್ನ ಕೇಳಿ ಮ್ಯಾನೇಜರ್ಗೆ ಕೋಪ ಬಂತು. ದೊಡ್ಡ ದಾಡಿ, ಕಪ್ಪು ಕನ್ನಡಕ, ದಪ್ಪ ಚೈನ್ ಹಾಕಿದ್ದ ವ್ಯಕ್ತಿ ಸಿಗರೆಟ್ ಸೇತಿದ್ದ. ಈಗಷ್ಟೇ ಸುದ್ದಿ ಬಂದಿದೆ, ಟೈಗರ್ ಹಿಂತಿರುಗಿದ್ದಾನೆ. ನೀವ್ ಹೇಳಿದ್ರೆ. ಈಗ ಬೇಡ, ಈಗ ಜಸ್ಟ್ ಬಂದಿದ್ದಾನೆ, ಸ್ವಲ್ಪ ಮೆರೀಲಿ, ಆಮೇಲೆ ಮತ್ತೆ ಏನು ಮಾಡ್ಬೇಡ. ಈಗ ಮುಂದೆ ಏನಾಗುತ್ತದೆ? ಇವರು ಯಾರು? ಮ್ಯಾನೇಜರ್ ಪ್ರಣವ್ಗೆ ಏನ್ ಮಾಡ್ತಾರೆ? ಇವರು ಏನ್ ಪ್ಲಾನ್ ಮಾಡ್ತಿದ್ದಾರೆ? ಟೈಗರ್ ಪ್ರಣವ್ ಏನ್ ಮಾಡ್ತಿದ್ದಾನೆ ಅಂತ ಮ್ಯಾನೇಜರ್ಗೆ ಯಾವಾಗ ಗೊತ್ತಾಯ್ತು ಅವರಿಗೆ ತುಂಬಾ ಕೋಪ ಬಂತು. ಬ್ಯಾಂಕಿನಲ್ಲಿ ಅವರು ಲ್ಯಾಪ್ಟಾಪ್ ನಲ್ಲಿ ಕೆಲಸ ಮಾಡ್ತಿದ್ರು, ಆದರೆ ಅವರ ಮನಸ್ಸು ಗುಂಡು ಹಾರಿಸೋದಕ್ಕೆ ಕಾಯ್ತಿತ್ತು. ಅವನಿಗೆ ಎಷ್ಟು ಧೈರ್ಯ! ನಾನು ಈಗಲೇ ನೋಡ್ಕೋತೀನಿ. ಬುಲೆಟ್ ಸ್ಪೀಡ್ ಅಲ್ಲಿ ಪ್ರಣವ್ಗೆ ತನ್ನ ಕ್ಯಾಬಿನ್ಗೆ ಬರಲು ಹೇಳಿದ. ಪ್ರಣವ್, ಪ್ರಣವ್ ಒಳಗಡೆ ಬಾ. ಅಲ್ಲಿಗೆ ಪ್ರಣವ್ ಬಂದ. ನೀನ್ ಏನು ಮಾಡ್ದೆ? ಇವರು ಚೆಕ್ ತಗೊಂಡು ಬಂದಿದ್ರು ತಾನೆ? ಯಾರನ್ನ ಕೇಳಿ ಹರಿದಾಕ್ದೆ? ಸರ್, ಇವನು ಒಬ್ಬ ಸಾಧಾರಣ ಡೆಲಿವರಿ ಬಾಯ್. ಇವನು ಫೇಕ್ ಚೆಕ್ ತಂದಿದ್ದ. ಇವನಿಗೆ ಅನ್ಸತ್ತೆ ನಾವು ಲಾಟ್ರಿ ಸಿಸ್ಟಮ್ ಇಟ್ಟಿದೀವಿ ಅಂತ. ಮತ್ತೆ ನಾನು ಇವನ್ ಚೆಕ್ ಡೀಟೇಲ್ಸ್ ನ ಕಂಪ್ಯೂಟರ್ ಅಲ್ಲಿ ಚೆಕ್ ಮಾಡಿದೆ, ಯಾವ ಡೇಟಾ ಮ್ಯಾಚೇ ಆಗ್ಲಿಲ್ಲ. ನೀನು ನಿಜ ಹೇಳ್ತಿದ್ಯಾ? ಹೌದು ಸರ್. ಈ ಡೆಲಿವರಿ ಬಾಯ್ ಯಾರ್ ಚೆಕ್ ತಂದಿದ್ದ ಅಂತ ನಿನಗೆ ಗೊತ್ತಾ? ಅಕ್ರಮ್ ಸರ್ದು. ಏನ್ ಸರ್? ಹೌದು. ಇವನ್ ಜೊತೆ ನೀನ್ ಏನ್ ಮಾಡ್ದ್ಯೋ ಅದು ಓಕೆ, ಆದ್ರೆ ಅಕ್ರಮ್ ಸರ್ ಚೆಕ್ಕಿಗೆ ನೀನು ಏನ್ ಮಾಡ್ದೆ ಅಂತ ಅವ್ರಿಗೆ ಗೊತ್ತಾದ್ರೆ ಆ ಚೆಕ್ಕಿಗೆ ಬಂದ ಸ್ಥಿತಿ ನಿನಗೂ ಬರುತ್ತೆ, ಗೊತ್ತು ಅಲ್ವಾ? ಚೆಕ್ ಎಲ್ಲಿ? ಸರ್, ಇಲ್ಲಿ ಚೆಕ್. ಎಷ್ಟು ಧೈರ್ಯ ನಿಂಗೆ? ಒಂದು ಕೆಲಸ ಮಾಡು, ಈ ಚೆಕ್ನ ಎಲ್ಲಾ ತುಂಡುಗಳನ್ನ ಟೇಪ್ ಹಾಕಿ ಅಂಟಿಸು. ಏನ್ ಸರ್? ಹಾ, ಮತ್ತೆ ಈ ಕೆಲಸ ಆದ್ಮೇಲೆ ನಿನ್ನ ಕೆಲಸದಿಂದ ತೆಗಿತಿದ್ದೀನಿ. ಯು ಆರ್ ಫೈರ್ಡ್. ಸರ್, ಆದ್ರೆ ನಾನೇನ್ ಮಾಡಿದೆ? ಕೆಲಸದಿಂದ ತೆಗಿತಿದ್ದೀನಿ, ಅದನ್ನ ಕೇಳಿಸ್ಕೊಂಡೆ, ಆದ್ರೆ ಅದಕ್ ಮುಂಚೆ ಏನ್ ಹೇಳ್ದೆ ಅಂತ ಕೇಳಿಸ್ಲಿಲ್ವಾ? ಈ ಚೆಕ್ ಅನ್ನ ಮತ್ತೆ ಅಂಟಿಸ್ಬೇಕಂತ ಗೊತ್ತಿದ್ರೆ ಅವನು ಹರಿದಾಗ್ತಿರ್ಲಿಲ್ಲ. ಈ ಚೆಕ್ ಅಕ್ರಮ್ ಸರ್ದು. ಇದನ್ನ ಸರಿಯಾಗಿ ಅನ್ಸು. ಏನಾದ್ರೂ ಸ್ವಲ್ಪ ತಪ್ಪಾದ್ರೆ ನಾನು ಏನ್ ಮಾಡ್ತೀನಿ ಗೊತ್ತಲ್ವಾ? ನಿನ್ಗೆಲ್ಲೂ ಕೆಲಸ ಸಿಗ್ಬಾರ್ದು, ಆ ರೀತಿ ಮಾಡ್ತೀನಿ. ಹೇಳ್ತಿರೋದು ಅರ್ಥ ಆಗ್ತಾ ಇದೆಯಾ? ಡೂ ಇಟ್ ನೌ. ಪ್ರಣವ್ ಭಯದಿಂದ ಬಾಲರಾಜ್ ಮತ್ತು ಸಾಮ್ರಾಟ್ ಅಂತ ನೋಡಿ ಹಿಂತಿರುಗಿದ ಮತ್ತು ಆರಂಭಿಸಿದ. ಸಾಮ್ರಾಟ್ ತನ್ನ ಮನಸ್ಸಲ್ಲಿ ಅಂದುಕೊಳ್ತಿದ್ದ, ಈ ಪ್ರಣವ್ ಎಷ್ಟು ನನ್ನಂಥವ್ರ ಜೊತೆ ಹೇಗೆ ನಡೆದುಕೊಂಡಿರಬಹುದು ಅಂತ. ಈ ಕಡೆ ಪ್ರಣವ್ ಅಂದ್ಕೊಳ್ತಿದ್ದ, ತನ್ನ ಮ್ಯಾನೇಜರ್ ಹಾಗೂ ಬಾಲರಾಜ್ ಸರ್ ಒಬ್ಬ ಸಾಧಾರಣ ಡೆಲಿವರಿ ಹುಡುಗನಿಗೆ ಏನಕ್ಕೆ ಸಹಾಯ ಮಾಡ್ತಿದ್ದಾರಂತ. ಕೊನೆಗೂ ಚೆಕ್ ರೆಡಿ ಆಯ್ತು. ದಯವಿಟ್ಟು ಕ್ಷಮಿಸಿ ಟೈಗರ್, ಇಷ್ಟು ದಿನ ನೀವು ಎಲ್ಲಿದ್ರಿ? ಮೊದಲು ನೀನ್ ನನ್ಗೆ ಹೇಳು, ನನ್ನ ಅಪ್ಪ ನಿನ್ಗೆ ಹೇಗ್ ಗೊತ್ತು ಅಂತ. ನಾನು ಅವ್ರ ತಂಡದ ಸದಸ್ಯ. ಕೇಳು, ಟೈಗರ್ ಏನೋ ವಾಪಸ್ ಬಂದಾಯ್ತು, ಆದ್ರೆ ಮಾರ್ಕೋ ಬರೋವರೆಗೂ ಯಾರಿಗೂ ಏನೂ ಗೊತ್ತಾಗಬಾರ್ದು, ಇಲ್ಲ ಅಂದ್ರೆ ಕಷ್ಟ ಆಗತ್ತೆ. ಬಾಲರಾಜ್ ಸರ್ ಹೇಳ್ತಿರೋದು ಸರಿ. ನಮ್ ಹುಲಿಗಳ ಗುಂಪಲ್ಲಿ ಒಂದು ನರಿ ಸೇರ್ಕೊಂಡಿದೆ. ನಮ್ ಎಲ್ಲಾ ಪ್ಲಾನ್ಗಳನ್ನ ನಮ್ ಎನಿಮೀಸ್ಗೆ ಇನ್ಫಾರ್ಮ್ ಮಾಡುತ್ತೆ. ಹಾಗಾಗಿ ಹುಷಾರಾಗಿರ್ಬೇಕು ಟೈಗರ್. ನರಿ ಅಂದ್ರೆ ಸ್ಪೈ? ಹೌದು. ಇದ್ರ ಬಗ್ಗೆ ಮಾರ್ಕ್ ನಿನಗೆ ಎಲ್ಲಾನು ಹೇಳ್ತಾನೆ. ಅಲ್ಲಿವರೆಗೂ ನೀನು ಗುಹೆಯಿಂದ ಹೊರಗಡೆ ಬರಬೇಡ. ಇಷ್ಟರಲ್ಲೇ ನಮಗೆ ಗೊತ್ತಾಗುತ್ತೆ ನಿಮ್ಮಪ್ಪ ಸಂಜಯ್ಗೆ ಏನಾಯ್ತು, ಯಾರು ಏನ್ ಮಾಡಿದ್ರು ಅಂತ, ನರಿ ಯಾರು ಅಂತ. ಮತ್ತೆ ಜೊತೆಗೆ ಈ ನರಿಗಳು. ಇದನ್ನ ಕೇಳಿ ಸಾಮ್ರಾಟ್ಗೆ ಒಂದು ಹೆಸರು ನೆನಪಾಗಿದ್ದು, ಮಾರ್ಕೋ. ಯಾವ ರೀತಿ ರಾಣಾ ಸಂಜಯ್ಗೆ ಮೋಸ ಮಾಡಿದ್ನೋ ಅದೇ ರೀತಿ ಮಾರ್ಕೋ ಸಹ ಮಾಡ್ತಾನಂತ. ಮಾರ್ಕೋ ಮತ್ತು ಅವನ ಫಾಲೋವರ್ಸ್ ಮೇಲೆ ಸಾಮ್ರಾಟ್ಗೆ ಕೋಪ ಇತ್ತು. ಈ ಗುಂಪಲ್ಲಿ ಮತ್ತೆ ಯಾರ್ಯಾರಿದ್ದಾರೆ? ನಾನು ಭೇಟಿ ಮಾಡಬೇಕು. ನನ್ನ ಮತ್ತೆ ಅಕ್ರಮ್ನ ಭೇಟಿ ಮಾಡಿದ್ಯಾ? ಈಗ ಇವನ್ ಭೇಟಿ ಮಾಡಿದ್ಯಾ? ಇಕ್ಬಾಲ್, ಪಾರ್ಕರ್, ಅಲನ್ಯ,
3 ಜನ ಬಾಕಿ. ಅಲನ್ಯ ಅಂದ್ರೆ ನಮ್ ಗುಂಪಲ್ಲಿ ಹುಡುಗಿನೂ ಇದ್ದಾಳ? ಹೌದು, ಅವಳು ಮುಂಚೆ ಅವಳಮ್ಮ ಆ ಸ್ಥಾನದಲ್ಲಿದ್ಲು. 1 ವರ್ಷದ ಮುಂಚೆ ಅವಳು ತೀರ್ಕೊಂಡ್ಲು. ಈಗ ಅಲನ್ಯ ಪೊಸಿಷನ್ ಅಲ್ಲಿದ್ದಾಳೆ. ಅವಳು ಸಾಧಾರಣ ಹುಡುಗಿ ಅಲ್ಲ, ಅವಳು ಬೆಂಕಿ ಇದ್ದಂತೆ. ನಾನ್ ನನ್ನ ಜೀವನದಲ್ಲೇ ಅಲನ್ಯ ಅಂತ ಹುಡುಗಿನ ಎಲ್ಲೂ ನೋಡಿಲ್ಲ. ಬ್ಯೂಟಿ, ಬ್ರೈನ್, ಶಕ್ತಿ ಎಲ್ಲ ಇದೆ ಅವಳ ಹತ್ರ. ನನಗೆ ಅರ್ಥ ಆಗ್ಲಿಲ್ಲ. ಹಠವಾದಿ. ಅವಳು ಹಠದ ಮುಂದೆ ನನ್ನ ಹಠ ಸಹ ಕಡಿಮೆನೆ. ಹೇಳಕ್ ಮಾತ್ರ ನಮ್ಮ ಟೀಮಲ್ಲಿ ಅವಳೊಬ್ಳು ಹುಡುಗಿ, ಆದ್ರೆ ನಮ್ಮ ಟೀಮಲ್ಲಿ ಇರುವ ಎಲ್ಲರಿಗಿಂತ ಅವಳೆ ಶಕ್ತಿಶಾಲಿ ಮತ್ತು ಬುದ್ಧಿವಂತೆ. ಇದನ್ನ ಕೇಳುತ್ತಿದ್ದಂತೆ ಸಾಮ್ರಾಟ್ಗೆ ಅರ್ಥ ಆಯ್ತು ಬಾಲರಾಜ್ನ ಗುರಿ ಏನು ಅಂತ. ಸಾಮ್ರಾಟ್ ಟೈಗರ್ ಅಂತ ಅವನಿಗೆ ಗೊತ್ತಾದ್ರೆ ಏನಾಗುತ್ತೆ, ಅವನಿಗೆ ತೊಂದರೆ ಆಗುತ್ತಾ? ಆದ್ರೂ ಅವನಿಗೆ ಇದನ್ನ ಎದುರಿಸ್ಬೇಕಂತ ಅನಿಸ್ತಿತ್ತು. ಸಾಮ್ರಾಟ್ಗೆ ಅವಳನ್ನ ಬೇಗ ಮೀಟ್ ಮಾಡಬೇಕು ಅನಿಸ್ತು. ಅಷ್ಟರಲ್ಲಿ ಮ್ಯಾನೇಜರ್ ಡಿಕೆ ಹೇಳಿದ್ರು, ಆದಷ್ಟು ಬೇಗ ಅವಳನ್ನ ಮೀಟ್ ಮಾಡ್ಬೋದು, ಆದ್ರೆ ಅವಳು ಮೀಟ್ ಮಾಡಕ್ ಬಯಸ್ತಾಳ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ ಅಂದ್ರೆ ಟೈಗರ್ಗಾಗಿ ನಾವು ಅವಳನ್ನ ಒಪ್ಪಿಸ್ಬೇಕು. ನಾನ್ ಏನ್ ಅನ್ಕೊಂಡಿದ್ದೀನೋ ಆ ತರ ಹುಡುಗ ಅಲ್ಲ ಇವನು. ಬಾಲರಾಜ್ನ ಮಾತು ಕೇಳಿ ಡಿಕೆಯ ಕಿವಿಗಳು ಚುರುಕಾದವು. ಬಾಲರಾಜ್ ಸರ್, ರಿಂಗಲ್ಲಿ ಸಾಮ್ರಾಟ್ ನಿಮ್ಗೆ ಟಕ್ಕರ್ ಕೊಟ್ಟಿದ್ದಾನ? ಇದನ್ನ ಕೇಳಿ ಬಾಲರಾಜ್ ನಕ್ಕ ಮತ್ತು ಮ್ಯಾನೇಜರ್ ಸಹ ನಗಲು ಆರಂಭಿಸಿದ. ಮತ್ತೆ ಟೈಗರ್, ನಿಮ್ಗೆ ಎಷ್ಟು ಹಣ ಬೇಕು? ನಾನ್ ನಿಮ್ಗೆ ಆ ಹಣ ಕೊಡ್ತೀನಿ. ಆಮೇಲೆ ಅಕ್ರಮ್ ಸರ್ ಆಫೀಸಿಂದ ಹೊಸ ಚೆಕ್ ತೆಗೆದುಕೊಳ್ತೀನಿ. ಈಗ ನನಗೆ 1 ಕೋಟಿ ಬೇಕು. ಉಳಿದ 49 ಕೋಟಿನ ನನ್ನ ಹೊಸ ಅಕೌಂಟಿಗೆ ಹಾಕ್ಸಿ. ಸರಿ, ಮಾಡಿಸ್ತೀನಿ. ಇದನ್ನ ಕೇಳಿ ಡಿಕೆ ಅವಳಿಗೆ ಹಣ ತರಲು ಹೋದ. ಬಾಲರಾಜ್, ಈ ಅಲನ್ಯ ಆ ಹುಡುಗಿ ಬಗ್ಗೆ ನಿನ್ಗೆ ಏನ್ ಗೊತ್ತು? ಅವಳ ಬಗ್ಗೆ ನನಗೆಲ್ಲ ಗೊತ್ತು, ಆದ್ರೆ ಆ ಥರ ಅಲ್ಲ. ಅಲ್ಲ, ಆ ರೀತಿ ಅಲ್ಲ. ಬಾಲರಾಜ್, ನಿನ್ಗೆ ಗೊತ್ತು ಏನು ಅಂತ? ಗೊತ್ತು. ಒಂದು ಮಾತು, ಅವಳಿಗೆ ಕೋಪ ಬರ್ಸ್ಬೇಡ ಅಷ್ಟೇ. ಮತ್ತೆ ಯಾವುದೇ ಕಾರಣಕ್ಕೂ ಅವಳ ಹಿಂದೆ ಪಪ್ಪಿ ಅಂತೆ ಹೋಗ್ಬೇಡ. ಜೋಕ್ ಮಾತ್ರ ಹೇಳಲೇಬೇಡ. ಜೋಕ್ ಹೇಳೋರ್ ಜೀವನೇ ತೆಗಿತಾಳೆ ಅವಳು. ಮತ್ತೆ ಟೈಗರ್, ನಿನಗೆ ಈಗ ಒಂದು ಕಾರ್ ಅವಶ್ಯಕತೆ ಇದೆ. ನೀನ್ ಈಗಲೇ ಗ್ಲೋ ಮೋಟರ್ಸ್ಗೆ ಹೋಗು. ಅಲ್ಲಿ ನಿನಗೆ ಒಂದು ಕಾರ್ ಕಾಯ್ತಾ ಇದೆ. ನೀನು ಸಾಮ್ರಾಜ್ಯ ಆಳೋಕ್ ಶುರು ಮಾಡಿದ್ಮೇಲೆ ಇವಾಗ ನಾನು ದುಡ್ಡು ಕೊಡ್ತಾ ಇದ್ದೀನಿ. ಇನ್ ಮಿಕ್ಕಿದನ್ನ ಮುಂದೆ ನನಗೆ ಡಬಲ್ ಹಣ ಕೊಡು ಸಾಕು. ಓಕೆ, ಥ್ಯಾಂಕ್ ಯು. ಅವನು ಬ್ಯಾಂಕಿನಿಂದ ಹಣ ತೆಗೆದುಕೊಂಡು ಹೋದ. ಹೋಗುವ ಬರದಲ್ಲಿ ಯಾವ ಕಾರ್ ಬುಕ್ ಆಗಿದೆ ಅಂತ ಕೇಳಲಿಲ್ಲ. ಅವನು ಕಾರ್ ಶೋರೂಮ್ ಒಳಗೋದ. ಅಲ್ಲಿ ಮ್ಯಾನೇಜರ್ ಯಾರಿಗಾಗೋ ಕಾಯ್ತಿದ್ರು. ಮಿಸ್ಟರ್ ಸಾಮ್ರಾಟ್? ಹಾ, ನಾನೇ ಸಾಮ್ರಾಟ್. ಹಾಯ್ ಸರ್, ಪ್ಲೀಸ್ ಕಮ್, ಲೆಟ್ಸ್ ಗೋ. ಸ್ವಲ್ಪ ಸಮಯದ ನಂತರ ಸಾಮ್ರಾಟ್ನನ್ನ ಒಂದು ಗ್ಯಾರೇಜ್ಗೆ ಕರ್ಕೊಂಡು ಬಂದ. ಸರ್, ಇದೇ ಕಾರು. ನಾನು ಪೇಪರ್ಸ್ ರೆಡಿ ಮಾಡ್ತೀನಿ, ನೀವು ಕಾರ್ ನೋಡಿ. ಅದು ತುಂಬಾ ದುಬಾರಿ ಕಾರು. ಆದರೆ ಯಾರಿಗೂ ಅನುಮಾನ ಬರಬಾರ್ದಂತ ಅದನ್ನ ಈ ರೀತಿಯಾಗಿ ರೆಡಿ ಮಾಡಿಸಿದ ಬಾಲರಾಜ್. ಕಾರನ್ನ ನೋಡಿ ಸಾಮ್ರಾಟ್ಗೆ ತುಂಬಾ ಖುಷಿ ಆಯ್ತು. ಹಲೋ, ಇಲ್ಲೇನಾಗ್ತಾ ಇದೆ ಸಾಮ್ರಾಟ್? ನೀನ್ ಕಾರ್ ತಗೋತಾ ಇದ್ಯಾ? ನೀನ್ ಯಾರು? ನಿನಗೇನ್ ಬೇಕು? ಓ, ಐ ಆಮ್ ಚೈತ್ರಾಲಿ, ನಿನ್ ಹೆಂಡತಿಯ ಸ್ನೇಹಿತೆ. ಸಾಮ್ರಾಟ್ ಅಕ್ರಮ್ನ ಪಾರ್ಟಿಯಲ್ಲಿ ಚೈತಾಲಿಯನ್ನ ನೋಡಿದ. ಸಾಮ್ರಾಟ್ ಚೈತಾಲಿಯನ್ನ ನೋಡಿದ್ದ ಅಷ್ಟೇ, ಆದರೆ ಅವಳು ಅವನನ್ನ ಮಾತನಾಡಿಸಲು ಪ್ರಯತ್ನ ಪಡ್ತಿದ್ಲು. ಚೈತಾಲಿಗೆ ಸಾಮ್ರಾಟ್ ಮೇಲೆ ಮೊದಲಿಂದಲೂ ಅನುಮಾನವಿತ್ತು.
ಈ ಪ್ರಶ್ನೆನ ನಾನ್ ನಿನಗ್ ಕೇಳ್ಬೇಕು. ನೀನ್ ಹೇಗ್ ಕಾರನ್ನ ಪರ್ಚೇಸ್ ಮಾಡ್ಬಲ್ಲೆ? ಸಾನ್ಯಾ ನನ್ ಹತ್ರ ಹೇಳಿದ್ಲು ನಿನ್ ಹತ್ರ ಹಣ ಇಲ್ಲ ಅಂತ. ಹೌದು, ನನಗಲ್ಲ, ನನ್ನ ಬಾಸ್ಗಾಗಿ ತಗೊಳ್ತಿದ್ದೆ. ಚೈತ್ರಾಲಿ ಅವನನ್ನ ಒಂದು ಕ್ಷಣ ನೋಡಿ ಹೇಳಿದ್ಲು. ಹೌದಾ? ನೀನ್ ಸುಳ್ಳು ಹೇಳ್ತಾ ಇಲ್ಲ ಅಲ್ವಾ? ನಾನ್ ಯಾಕೆ ಸುಳ್ಳು ಹೇಳಿ? ಗೊತ್ತಿಲ್ಲ. ಒಂದ್ ಕೆಲ್ಸ ಮಾಡ್ತೀನಿ, ಸಾನ್ಯಾಗೆ ಹೇಳ್ತೀನಿ. ನಿನ್ನ ಅವಳು ಕಾರ್ನಲ್ಲಿ ನೋಡಿದ್ರೆ ಅವಳಿಗೆ ಖುಷಿ ಆಗತ್ತೆ. ಇಲ್ಲ ಇಲ್ಲ, ಅವಳು ಇಲ್ಲಿಗೆ ಬರೋದೇನಕ್ಕೆ? ಅವಳಿಗೆ ಯಾಕೆ ಸುಮ್ಮನೆ ತೊಂದ್ರೆ? ನೀನ್ ಹೇಳು, ನಿಂಗೇನಾದ್ರೂ ಸಹಾಯ ಬೇಕಾ? ನೀನ್ ನನಗೆ ಒಂದು ಟ್ರೀಟ್ ಕೊಡ್ಸ್ಬೋದು. ಯಾಕೆ ನೀನ್ ನನಗೆ ಟ್ರೀಟ್ ಕೊಡ್ಸಲ್ವಾ? ನೋಡು, ನಾನು ನಿನ್ನ ವೈಫ್ನ ಫ್ರೆಂಡ್, ನನಗಿಲ್ಲ ಅಂತ ಹೇಳ್ಬೇಡ. ಸಾಮ್ರಾಟ್ ಏನು ಹೇಳೋದಕ್ಕೂ ಮೊದಲೇ ಚೈತ್ರಾಲಿ ಕಾರ್ನ ಪ್ಯಾಸೆಂಜರ್ ಸೀಟ್ ನಲ್ಲಿ ಹೋಗಿ ಕುಳಿತುಕೊಂಡಳು. ಅಷ್ಟರಲ್ಲಿ ಮ್ಯಾನೇಜರ್ ಪೇಪರ್ಸ್ ಅನ್ನ ತೆಗೆದುಕೊಂಡು ಬಂದರು ಮತ್ತು ಸಾಮ್ರಾಟ್ ಅದರಲ್ಲಿ ಸಹಿ ಹಾಕಿದ. ಸಾಮ್ರಾಟ್ ಡ್ರೈವಿಂಗ್ ಸೀಟ್ ನಲ್ಲಿ ಕುಳಿತು ಹೊರಟ. ಅವನಿಗೆ ಗೊತ್ತಿತ್ತು ಚೈತ್ರಾಲಿ ಒಬ್ಬ ಶ್ರೀಮಂತರ ಮಗಳು ಅಂತ. ಸಾಮ್ರಾಟ್ ಅವಳನ್ನ ಅಕ್ರಮ್ ಅವರ ಹೋಟೆಲ್ಗೆ ಕರ್ಕೊಂಡು ಹೋಗಲು ನಿರ್ಧರಿಸಿದ. ಚೈತ್ರಾಲಿ ರಸ್ತೆ ಉದ್ದಕ್ಕೂ ಸಾಮ್ರಾಟ್ ಅನ್ನೇ ನೋಡ್ತಿದ್ಲು. ಸಾಮ್ರಾಟ್ಗೆ ಗೊತ್ತಿರಲಿಲ್ಲ ಅವಳಿಗೆ ಏನ್ ಬೇಕು ಅಂತ. ಅಷ್ಟರಲ್ಲಿ ಹೋಟೆಲ್ ಬಂತು. ಬಿಸ್ನೆಸ್ ಅಲ್ಲಿ ಅಕ್ರಮ್ ಯಾರ ಮಾತನ್ನು ಕೇಳಲ್ಲ, ಗೊತ್ತಾಯ್ತಾ? ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಟೈಗರ್. ಸಾಮ್ರಾಟ್ನ ಫೋನ್ ರಿಂಗ್ ಆಯ್ತು. ಅದು ಅಕ್ರಮ್ನ ಫೋನ್. ಅಕ್ರಮ್. ಹೆಲೋ ಟೈಗರ್, ಏನಾಯ್ತು? ನನ್ನ ಆಫೀಸ್ ಹತ್ರ ನಿನ್ ಕಾರ್ ಬರೋದನ್ನ ನೋಡ್ದೆ. ಏನಾದ್ರೂ ಸಮಸ್ಯೆನಾ? ಎಲ್ಲ ಓಕೆನಾ? ಹಾ ಹೌದು, ಅದು ಹೋಟೆಲಲ್ಲಿ ಯಾರ ಜೊತೆಗೋ ಲಂಚಿಗೆ ಬಂದಿದ್ದೆ ನಾನು. ಹೌದೌದು, ಗೊತ್ತಾಯ್ತು. ನೀನ್ ಮೊದಲು ಈ ಕೆಲಸ ಮಾಡು, ನನ್ನ ಆಫೀಸಿಗೆ ಬಾ. ನಾನು ನಿಂಗೆ ನನ್ನ VIP ಕಾರ್ಡ್ ಕೊಡ್ತೀನಿ. ನಿಮ್ಮಿಬ್ರಿಗೂ VIP ಟ್ರೀಟ್ಮೆಂಟ್ ಸಿಗುತ್ತೆ. ಏನಾಯ್ತು? ಹೋಗೋಣವಾ? ನೀನು ಇಲ್ಲೇ ಇರು, ನಂಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ. ಅವನು ಮೇಲೆ ಹೋಗ್ತಿರೋದನ್ನ ಚೈತ್ರಾಲಿ ನೋಡ್ತಿದ್ಲು. ಅವಳಿಗೆ ಗೊತ್ತಿತ್ತು ಅದು ಅಕ್ರಮ್ ಶರಣ್ ಆಫೀಸ್ ಅಂತ. ಚೈತ್ರಾಲಿಗೆ ಅನುಮಾನ ಬಂತು, ಅವನು ಯಾಕೆ ಅಲ್ಲಿಗೆ ಹೋಗ್ತಿದ್ದಾನೆ, ಅಕ್ರಮ್ ಸರ್ ಜೊತೆ ಅವನಿಗೆ ಏನ್ ಕೆಲಸ ಅಂತ. ಮುಂದೆ ಏನಾಗುತ್ತದೆ? ಚೈತ್ರಾಲಿಗೆ ಸಾಮ್ರಾಟ್ ಯಾರು ಅಂತ ಗೊತ್ತಾಗುತ್ತದ? ಅಕ್ರಮ್ ಸಾಮ್ರಾಟ್ ನನ್ನ ಮೇಲೆ ಬರಲು ಯಾಕೆ ಹೇಳಿದ? ಹೋಗೋಣವಾ? ಇಬ್ಬರು ಹೋಟೆಲ್ ಒಳಗೆ ಹೋದ್ರು ಮತ್ತು ಒಂದು ಟೇಬಲ್ ನಲ್ಲಿ ಕುಳಿತರು. ಅವನು ಬೇಕಂತಲೇ ಚೈತ್ರಾಲಿ ಅಂತ ಅಷ್ಟು ನೋಡ್ತಿರ್ಲಿಲ್ಲ. ಚೈತ್ರಾಲಿ ಮಾತ್ರ ಅವನನ್ನೇ ನೋಡ್ತಿದ್ಲು. ಏನಾಯ್ತು? ಎಲ್ಲ ಸರಿ ಇದೆ ತಾನೆ? ಹೌದು, ಎಲ್ಲ ಫೈನ್. ಮತ್ತೆ ನೀನು ಈ ಆಫೀಸ್ ನಲ್ಲಿ ಕೆಲಸ ಮಾಡ್ತೀಯಾ? ಏನಾದ್ರೂ ಆರ್ಡರ್ ಮಾಡೋಣ, ನನಗೆ ತುಂಬಾ ಹೊಟ್ಟೆ ಹಸಿತಾ ಇದೆ. ಹಾ ವೇಟರ್. ಸಾಮ್ರಾಟ್ ಚೈತ್ರಾಲಿಯ ಮಾತುಗಳನ್ನ ಇಗ್ನೋರ್ ಮಾಡ್ತಿದ್ದ. ಹಾಯ್ ಸರ್, ಹೌ ಮೇ ಐ ಹೆಲ್ಪ್ ಯು? ನೀನ್ ನನ್ನಿಂದ ಏನಾದ್ರೂ ಮುಚ್ಚಿಡ್ತಾ ಇದೀಯಾ? ಇಲ್ಲ ಇಲ್ಲ, ನಾನ್ಯಾಕೆ ನಿನ್ನಿಂದ ಏನಾದ್ರೂ ಮುಚ್ಚಿಡ್ಲಿ? ಹಾಗೇನೂ ಇಲ್ಲ. ಒಂದ್ ಸೆಕೆಂಡ್. ಸಾಮ್ರಾಟ್ ಮತ್ತು ಚೈತ್ರಾಲಿ ಅವರ ಆರ್ಡರ್ ಕೊಟ್ಟರು ಮತ್ತು ವೇಟರ್ ಅಲ್ಲಿಂದ ಹೋದ. ಆದ್ರೆ ಚೈತ್ರಾಲಿಯ ಪ್ರಶ್ನೆಗಳು ಮಾತ್ರ ಮುಗ್ದಿರಲಿಲ್ಲ. ಹಾಗಿದ್ರೆ ನೀನ್ ಏನ್ ಕೆಲಸ ಮಾಡ್ತೀಯಾ? ನಾನು AK ಪ್ರೈವೇಟ್ ಲಿಮಿಟೆಡ್ನಲ್ಲಿ ಚಿಕ್ಕ ಜಾಬ್ ಮಾಡ್ತೀನಿ ಅಷ್ಟೇ. ಅದು ಅಕ್ರಮ್ ಸರ್ ಅವರ ಕಂಪನಿ ಅಲ್ವಾ? ಹೌದು, ರೈಟ್. ಹಲೋ ಗಾರ್ಜಿಯಸ್, ನೀನ್ ತುಂಬಾ ಸುಂದರವಾಗಿದೀಯಾ. ನನಗೆ ಬರೋದಕ್ ಮನ್ಸಿರ್ಲಿಲ್ಲ, ಆದ್ರೂ ಬಂದೆ. ನಾನ್ ನಿನಗೊಂದು ದೊಡ್ಡ ಟ್ರೀಟ್ ಕೊಡಿಸಬಹುದಾ? ಅವನ ಮುಖದಲ್ಲಿ ವಿಚಿತ್ರ ನಗು ಕಾಣ್ತಿತ್ತು. ಅವನ ಇಂಟೆನ್ಷನ್ ಚೈತ್ರಾಲಿಗೂ ಸಹ ಗೊತ್ತಾಯ್ತು. ಸಾಮ್ರಾಟ್ ಸಹ ಇದನ್ನೆಲ್ಲ ನೋಡ್ತಿದ್ದ ಮತ್ತು ಹೇಳಿದ, ನಿನಗೆ ಕಣ್ ಕಾಣಿಸ್ತಿಲ್ವಾ ಅವಳ ಜೊತೆ ನಾನು ಬಂದಿದ್ದೀನಿ ಅಂತ? ಓ ಹೌದಾ, ನನಗನ್ನಿಸ್ತು ನೀನ್ ಇವಳ ತಮ್ಮ ಅಂತ. ಆದ್ರೆ ನೀನೇ ಹೇಳಿದ್ಯಾ ಅವಳ ಜೊತೆ ನೀನು ಬಂದಿದ್ಯಾ ಅಂತ. ಪರವಾಗಿಲ್ಲ, ಸ್ವೀಟ್ ಆಗಿ ಹೇಳ್ತಿದ್ದೀನಿ, ಇಲ್ಲಿಂದ ಹೊರಟೋಗು. ಸಾಮ್ರಾಟ್ ಸ್ವಲ್ಪ ಹೊತ್ತು ಸುಮ್ನಿದ್ದ ಮತ್ತು ಅವನು ಯಾವ ಹಂತಕ್ಕೆ ಹೋಗ್ತಾನೆ ನೋಡೋಣ ಅಂತ ಸುಮ್ನೆ ಇದ್ದ. ಅಷ್ಟರಲ್ಲಿ ಆ ವ್ಯಕ್ತಿ ಚೈತ್ರಾಲಿ ಕಡೆ ತಿರುಗಿ ಹೇಳಿದ, ನೀನ್ ನೋಡಕ್ ಎಷ್ಟು ಸುಂದರವಾಗಿದ್ಯಾ. ನಿನ್ನ ನೋಡಿದ್ರೆ ನೀನ್ ತುಂಬಾ ಶ್ರೀಮಂತರ ಮನೆಯಿಂದ ಬಂದಿದ್ಯಾ ಅನ್ಸುತ್ತೆ. ನೀನ್ ಇಂಥವ್ರ ಜೊತೆ ಎಲ್ಲ ಬರಬಾರ್ದು. ಸ್ಟ್ಯಾಂಡರ್ಡ್ ಈಸ್ ಇಂಪಾರ್ಟೆಂಟ್, ರೈಟ್? ನಿನಗೆ ಯಾರಾದ್ರೂ ಬಂದು ಹೇಳಿದ್ರ ಬುದ್ಧಿವಾದ ಹೇಳು ಅಂತ? ಹೋಗಿಲ್ಲಿಂದ. ನೀನ್ ನನ್ ಜೊತೆ ಬಾ, ನಿನಗೆ ಏನು ತೊಂದರೆ ಆಗಲ್ಲ. ನೀನ್ ಇಂಥ ಡೌನ್ಲೋಡ್ ವ್ಯಕ್ತಿಗಳ ಜೊತೆ ಇರಬಾರ್ದು. ಇವನ ಅಪ್ಪನೇ ಅವನ್ ಹುಟ್ಟಿದ ತಕ್ಷಣ ಬಿಟ್ಟು ಹೋಗಿದ್ದಾನೆ ಅನ್ಸುತ್ತೆ. ಸಾಮ್ರಾಟ್ಗೆ ಇನ್ನೂ ತಾಳ್ಮೆಯಿಂದ ಕೂರಲು ಸಾಧ್ಯವಾಗಿಲ್ಲ. ಇವನು ಈಗ ಎಲ್ಲ ಲಿಮಿಟ್ ಗಳನ್ನ ಕ್ರಾಸ್ ಮಾಡಿದ್ದಾನೆ. ಕಮ್. ಏನ್ ಹೇಳ್ತಾ ಇದೀಯ ನೀನು? ಆ ವ್ಯಕ್ತಿ ಯಾವಾಗ ಸಾಮ್ರಾಟ್ ಅಪ್ಪನ ಬಗ್ಗೆ ಮಾತಾಡಿದ್ನೋ ಆವಾಗ ಸಾಮ್ರಾಟ್ಗೆ ತುಂಬಾ ಕೋಪ ಬಂತು. ಅವನಿಗೆ ಹಿಗ್ಗ ಮುಗ್ಗ ಹೊಡೆಯಲು ಆರಂಭಿಸಿದ.
ಹುಡುಗಿಯರ ಜೊತೆ ಹೀಗೆ ನಡೆದುಕೊಳ್ಳುವುದು ಸರಿಯಿಲ್ಲ ಅಂತ ಇನ್ನೂ 2 ಬಿಟ್ಟ. ಯಾರ ಅಪ್ಪನ ಬಗ್ಗೆ ಮಾತಾಡ್ತಿದ್ಯಾ ನೀನು? ನಿನ್ನ ಅಪ್ಪ ಇದನ್ನೇನ ಹೇಳ್ಕೊಟ್ಟಿರೋದು ನಿನಗೆ? ಇಷ್ಟು ಹೊತ್ತು ಆವಾಜ್ ಹಾಕಿ ಮಾತಾಡ್ತಿದ್ದ ಆ ವ್ಯಕ್ತಿಯ ಬಾಯಿಂದ ಒಂದು ಮಾತು ಬರ್ಲಿಲ್ಲ. ಇಲ್ಲೇನಾಗ್ತಿದೆ? ಇದೊಂದು ರೆಪ್ಯೂಟೆಡ್ ಹೋಟೆಲ್, ಇದು ಫಿಶ್ ಮಾರ್ಕೆಟ್ ಅಲ್ಲ. ಮ್ಯಾನೇಜರ್, ಎಂತೆಂತ ವ್ಯಕ್ತಿಗಳನ್ನ ಹೋಟೆಲ್ ಒಳಗ್ ಬಿಡ್ತೀರಾ? ಸಾಮ್ರಾಟ್ಗೂ ಸಹ ಅನಿಸಿತು ನಾನು ಅವನಿಗೆ ಜಾಸ್ತಿ ಹೊಡೆದಿದ್ದೀನಿ ಅಂತ. ನೋಡಿ ನೋಡಿ ನನಗೆ ಹೇಗ್ ಹೊಡೆದಿದ್ದಾನೆ, ಎಲ್ಲ ಕಡೆ ರಕ್ತ ಬರ್ತಿದೆ. ಮ್ಯಾನೇಜರ್ ಆ ವ್ಯಕ್ತಿಯನ್ನ ನೋಡ್ತಿದ್ದ ಮತ್ತು ಸಾಮ್ರಾಟ್ನನ್ನ ಸಹ ನೋಡಿದ್ದ. ಸಾಮ್ರಾಟ್ ಏನು ಹೇಳುವುದರ ಮೊದಲೇ ಮ್ಯಾನೇಜರ್ ಹೀಗೆ ಎಂದು ಹೇಳಿದ್ದ, ನಮ್ VIP ಕಸ್ಟಮರ್ ಮೇಲೆ ಕೈ ಮಾಡಿದ್ಯಾ? ಇವನು ನಮಗೆ ತೊಂದರೆ ಕೊಡ್ತಿದ್ದ. ನಾವು ಮೊದಲು ಸುಮ್ಮನಿದ್ವಿ. ಮತ್ತೆ ಮತ್ತೆ ವಾರ್ನಿಂಗ್ ಕೊಟ್ಟ ಮೇಲೂ ಕೂಡ ಅವನು ಸುಮ್ಮನಿರ್ಲಿಲ್ಲ. ಇವನು ನಮ್ಮ ಅಪ್ಪನ ಬಗ್ಗೆ ಕೆಟ್ಟದಾಗ ಮಾತಾಡ್ತಿದ್ದ. ಇದ್ ನಿಜಾನ? ಅವನ್ ಸುಳ್ಳು ಹೇಳ್ತಿದ್ದಾನೆ. ಇಷ್ಟು ಚಿಕ್ಕ ವಿಷಯಕ್ಕೆ ನೀವ್ ಇವನಿಗೆ ಹೀಗ್ ಹೊಡೆದ್ರ? ಏನಾದ್ರೂ ಆಗಿರ್ಲಿ, ನೀವ್ ಇವ್ರನ್ನ ಕ್ಷಮೆ ಕೇಳಿ. ಇವಾಗ ನಾನು ಕ್ಷಮೆ ಕೇಳ್ಬೇಕಾ? ಇವನ್ ಕ್ಷಮೆ ಕೇಳ್ಬೇಕು. ನನ್ನ ಹತ್ರ ಮತ್ತೆ ನನ್ನ ಫ್ರೆಂಡ್ ಹತ್ರ ಕ್ಷಮೆ ಕೇಳು. ನೀನು ಕ್ಷಮೆ ಕೇಳ್ಬೇಕು. ನಿನಗ್ ಗೊತ್ತಿಲ್ಲ ನಾನು ಯಾರು ಅಂತ. ನೀನ್ ಕ್ಷಮೆ ಕೇಳಲಿಲ್ಲ ಅಂದ್ರೆ ನಿನ್ನ ಈ ಹೋಟೆಲಿಂದ ಹೋಗಕ್ ಬಿಡಲ್ಲ. ಪರಿಸ್ಥಿತಿ ಕೈ ಮೀರಿ ಹೋಗ್ತಿತ್ತು. ಮತ್ತೆ ಇನ್ನೇನಾದ್ರೂ ಆಗೋಷ್ಟರಲ್ಲಿ ಚೈತಾಲಿ ಹೇಳಿದ್ಲು, ನಿಜ ಹೇಳ್ಬೇಕಂದ್ರೆ ಇದ್ರಲ್ಲಿ ಸಾಮ್ರಾಟ್ದು ಏನು ತಪ್ಪಿಲ್ಲ. ಈ ವ್ಯಕ್ತಿ ಬಂದು ನನಗೆ ತೊಂದರೆ ಕೊಡ್ತಿದ್ದ. ನಾನು ಮತ್ತು ಸಾಮ್ರಾಟ್ ಇಲ್ಲಿ ಲಂಚ್ ಮಾಡಲು ಬಂದಿದ್ವಿ. ಏನೇ ಇರ್ಲಿ ಮೇಡಮ್, ಕ್ಷಮೆ ಕೇಳ್ಬೇಕು. ಸಾಮ್ರಾಟ್ಗೆ ಗೊತ್ತಿತ್ತು ಮ್ಯಾನೇಜರ್ ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ. ಹೇಳ್ಬೇಕಂದ್ರೆ ಮ್ಯಾನೇಜರ್ ಅವರನ್ನ ಬಟ್ಟೆಯಿಂದ ಅಳೆಯುತ್ತಿದ್ದ. ಸಾಮ್ರಾಟ್ಗೆ ಏನ್ ಹೇಳ್ಬೇಕೆಂದು ತೋಚಲಿಲ್ಲ. ಅದಕ್ಕೆ ಅವನು ಅಕ್ರಮ್ ಕೊಟ್ಟ ಕಾರ್ಡನ್ನ ಹೊರತೆಗೆದ ಮತ್ತು ಮ್ಯಾನೇಜರ್ಗೆ ತೋರಿಸ್ದ. ನಿನಗೆ ಗೊತ್ತಾ ಈ ಕಾರ್ಡನ್ನ ನನಗೆ ಯಾರು ಕೊಟ್ಟಿದ್ದು ಅಂತ? ಈ ಕಾರ್ಡಲ್ಲಿರೋ ಹೆಸರನ್ನ ನೋಡಿ ಮತ್ತೆ ಡಿಸೈಡ್ ಮಾಡಿ ಏನ್ ಮಾಡ್ಬೇಕು ಅಂತ. ಮ್ಯಾನೇಜರ್ ಸಾಮ್ರಾಟ್ ಕೊಟ್ಟ ಕಾರ್ಡನ್ನ ನೋಡಿದ್ದ. ಆ ಕಾರ್ಡ್ ಅಲ್ಲಿದ್ದ ಹೆಸರನ್ನ ನೋಡಿ ಮ್ಯಾನೇಜರ್ಗೆ ಶಾಕ್ ಆಯ್ತು. ಸಾಮ್ರಾಟ್ ಹತ್ರ ಅಕ್ರಮ್ ಕೊಟ್ಟ ಕಾರ್ಡ್ ಇತ್ತು ಅಂದ್ರೆ ಅವನು ಅಕ್ರಮ್ ಅವ್ರಿಗೆ ಬೇಕಾದವನು ಅಂತ ಅರ್ಥ. ಏನಾದ್ರೂ ಮಾತಾಡೋ ಮೊದಲು ನಿಮ್ಮ ಅಮ್ಮನ ಹತ್ರ ಹೋಗಿ ಕೇಳು, ಹುಡುಗಿರ ಹತ್ರ ಹೇಗ್ ಮಾತಾಡ್ಬೇಕು ಅಂತ. ಸಾಮ್ರಾಟ್ ಚೈತಾಲಿಯನ್ನ ಅವನ ಜೊತೆ ಕರ್ಕೊಂಡು ಅಲ್ಲಿಂದ ಹೊರಟ. ಇಬ್ರು ಒಂದು ಕಾರಲ್ಲಿ ಕುಳಿತರು. ಆದ್ರೆ ಯಾರು ಮಾತಾಡ್ತಿರ್ಲಿಲ್ಲ. ಆಗಿದ್ದೆಲ್ಲ ಆಯ್ತು. ಆದ್ರೆ ಸಾಮ್ರಾಟ್ ಇದನ್ನೇ ಯೋಚಿಸುತ್ತಿದ್ದ, ಚೈತಾಲಿಯ ತಲೆಯಲ್ಲಿ ಏನ್ ನಡೀತಿದೆ ಅಂತ. ಅಯ್ಯೋ ಓಕೆ. ಸಾರಿ, ನಿನ್ ಮೂಡ್ ಮತ್ತೆ ಲಂಚ್ ಎರಡನ್ನೂ ಸ್ಪಾಯ್ಲ್ ಮಾಡಿದೆ. ಬೇಕಿದ್ರೆ ಬೇರೆ ಕಡೆ ಹೋಗ್ತೀನಿ ನೋಡ. ಓಕೆ, ನಾನಿವತ್ತು ಇಡೀ ದಿನ ಫ್ರೀ. ಅವಳ ಮಾತುಗಳನ್ನು ಕೇಳಿದ ಸಾಮ್ರಾಟ್ ಕಾರನ್ನ ಮತ್ತೊಂದು ಹೋಟೆಲ್ ಕಡೆ ತಿರುಗಿಸ್ತಾ. ಇಬ್ಬರು ಹೋಟೆಲ್ ತಲುಪಿದರು. ಸಾಮ್ರಾಟ್ಗೆ ಗೊತ್ತಿತ್ತು ಈ ಹೋಟೆಲ್ ಯಾರದು ಅಂತ. ಈ ಹೋಟೆಲ್ ಕೀರ್ತಿ ಧರ್ಮಂದು. ಕೀರ್ತಿ ಧರ್ಮ ಹೋಟೆಲ್ ಜೊತೆ ಮಾಫಿಯಾ ಡಾನ್ ಸಹ ಆಗಿದ್ದ. ಮಾಫಿಯಾ ವರ್ಲ್ಡ್ ನಲ್ಲಿ ಟೈಗರ್ ಹೆಸರು ಎಷ್ಟು ಸುದ್ದಿ ಮಾಡ್ತಿತ್ತೋ ಕೀರ್ತಿ ಧರ್ಮನ ಹೆಸರು ಸಹ ಅಷ್ಟೇ ಸದ್ ಮಾಡ್ತಿತ್ತು. ಎಷ್ಟೋ ವಿಷಯಗಳಲ್ಲಿ ಇವರಿಬ್ರು ದುಶ್ಮನ್ಗಳಾಗಿದ್ರು. ಸಾಮ್ರಾಟ್ಗೆ ಅನಿಸ್ತಿತ್ತು ಅವನು ಕೀರ್ತಿ ಧರ್ಮನಿಗೆ ಮುಖಾಮುಖಿ ಆಗಬಹುದು ಅಂತ. ಹಾಗಿದ್ರೆ ನೀನ್ ಡಿಸೈಡ್ ಮಾಡಿದ್ಯಾ ಅನ್ಸತ್ತೆ. ನಿನ್ ಬಗ್ಗೆ ನೀನ್ ಏನು ಹೇಳಲ್ಲ ಅಂತ. ಏನ್ ಹೇಳ್ಬೇಕು? ನಿಜ ಹೇಳ್ಬೇಕಂದ್ರೆ ಸಾಮ್ರಾಟ್ಗೆ ಗೊತ್ತಿತ್ತು ಚೈತಾಲಿ ಯಾಕೆ ಈ ರೀತಿ ಕೇಳ್ತಿದ್ದಾಳಂತ. ಕಮಾನ್, ಈಗ ಹೇಳು, ಎಷ್ಟು ದೊಡ್ಡ ಸೀಕ್ರೆಟ್ ಆದ್ರೂ ಏನು? ಏನು ಗೊತ್ತಾಗ್ಬೇಕು ನಿಂಗೆ? ನಿನ್ ಹತ್ರ ಕೇಳ್ತಾ ಇದೀನಿ ಅಂದ್ರೆ ನಿನ್ ಬಗ್ಗೆನೇ ಅಲ್ವಾ? ನನ್ ಬಗ್ಗೆ ಹೇಳೋಕೆ ಅಷ್ಟೇನೂ ಇಲ್ಲ. ಸಾಮ್ರಾಟ್ ಹೀಗಂತ ಹೇಳಿ ಆ ಕಡೆ ಈ ಕಡೆ ನೋಡಲು ಆರಂಭಿಸಿದ. ಈ ಸಮಯದಲ್ಲಿ ಕೀರ್ತಿ ಧರ್ಮ ಬಾಸ್ ಅವ್ರ ಹೆಸರು ಗುರ್ಗಾಂವ್ ಮಾತ್ರ ಅಲ್ಲ, ಇಡೀ ಇಂಡಿಯಾನಲ್ಲಿ ಕೇಳಿಸ್ತಿದೆ. ಹೌದು, ಟೈಗರ್ ಮಾರ್ಕೆಟ್ ನಿಂದ ಡಿಸಪಿಯರ್ ಆದ್ಮೇಲೆ ಟೈಗರ್ ಹೆಸರು ಮಾಯವಾಗಿ ಹೋಯ್ತು. ಆಗ ಅವನ ಕಣ್ಣು ಗಂಭೀರವಾಗಿ ಮಾತಾಡ್ತಿದ್ದ ಕೆಲವರ ಕಡೆ ಬಿತ್ತು. ಟೈಗರ್ ಬಗ್ಗೆ ಅವರು ಹೀಗೆ ಯಾಕೆ ಮಾತಾಡ್ತಿದ್ದಾರೆ ಎಂಬುದು ಅವನಿಗೆ ಅರ್ಥವಾಗಲಿಲ್ಲ. ಹೇಳು ಸಾಮ್ರಾಟ್, ನೀನ್ ನನ್ನಿಂದ ಏನಾದ್ರೂ ಮರೆ ಮಾಡ್ತಿದ್ಯಾ? ಇಲ್ಲ, ನಾನ್ಯಾಕೆ ನಿನ್ನಿಂದ ಏನು ಮುಚ್ಚಿಡ್ಲಿ? ಟೈಗರ್ ಡಿಸಪಿಯರ್ ಆಗಿಲ್ಲ, ಟೈಗರ್ ಬದುಕಿದ್ದಾನೆ. ಮತ್ತೆ ತುಂಬಾ ಬೇಗ ಮರಳಿ ಬರ್ತಾನೆ. ನಿನಗ್ ಗೊತ್ತಾ, ಈಗ ಕೀರ್ತಿ ಧರ್ಮ ಸರ್ ಅವ್ರ ಹವಾ ಬರೀ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಇಡೀ ಇಂಡಿಯಾದಲ್ಲೇ ನಡೀತಾ ಇದೆ. ಹೌದು, ನಿಜ. ನಾನ್ಸೆನ್ಸ್ ಮಾತನ್ನ ನೀನ್ ಆಡ್ತಾ ಇದೀಯಾ. ಟೈಗರ್ನ ಕೀರ್ತಿ ಧರ್ಮನ್ ಜೊತೆ ಕಂಪೇರ್ ಮಾಡ್ತಾ ಇದೀಯಾ. ಲೋಕಲ್ ಬ್ರ್ಯಾಂಡೆಡ್ ವಿಸ್ಕಿ ಜೊತೆ ಕಂಪೇರ್ ಮಾಡಿದ ಹಾಗಿದೆ. ಟೈಗರ್ ಬದುಕಿದಾನೆ ಮತ್ತವನು
ಬೇಗ ವಾಪಸ್ ಬರ್ತಾನೆ. ಜಾನಿ ಎಂಬ ಈ ವ್ಯಕ್ತಿ ಹೇಳಿದ ಮಾತುಗಳನ್ನ ಕೇಳಿ ಸಾಮ್ರಾಟ್ಗೆ ಶಾಕ್ ಆಯ್ತು. ಸಾಮ್ರಾಟ್ಗೆ ತಿಳಿಯಬೇಕಿತ್ತು ಈ ವ್ಯಕ್ತಿ ಸುಮ್ಮನೆ ಬಾಯಿಗೆ ಬಂದಂತೆ ಹೇಳ್ತಿದ್ದಾನ ಅಥವಾ ಅವರಿಗೆ ಏನಾದ್ರೂ ನಿಜವಾಗ್ಲೂ ಗೊತ್ತಿತ್ತಾ ಅಂತ. ಮುಂದೆ ಏನಾಗುತ್ತೆ ಸಾಮ್ರಾಟ್ಗೆ ನಿಜ ಗೊತ್ತಾಗುತ್ತಾ ಮತ್ತು ಚೈತಾಲಿ ಅವನ ಬಾಯಿಂದ ನಿಜ ಹೇಳಿಸ್ತಾಳ? ಸಾಮ್ರಾಟ್ ಅವರ ಮಾತುಗಳನ್ನ ಗಮನವಿಟ್ಟು ಕೇಳ್ತಿದ್ದ. ಸಾಮ್ರಾಟ್ ಜೊತೆ ಈಗ ಚೈತಾಲಿ ಸಹ ಅವರ ಮಾತುಗಳನ್ನ ಕೇಳಿಸ್ಕೊಳ್ತಿದ್ಲು. ನಿಜವಾಗ್ಲೂ ಇವರಿಗೆ ಬೇರೆನೆ ಜಾಸ್ತಿ. ಕೀರ್ತಿಧರ್ಮನ್ ಹೋಟೆಲ್ನಲ್ಲಿ ಇನ್ನೂ ಸಹ ಟೈಗರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾವುದೋ ಕಾರಣಕ್ಕೆ ಚೈತಾಲಿಗೆ ಈಗ ಸಹ ಅನಿಸ್ತಿತ್ತು ಸಾಮ್ರಾಟ್ ಅವಳಿಂದ ಏನೋ ಮುಚ್ಚಿಡ್ತಿದ್ದಾನೆ ಅಂತ. ಅವಳು ಸಾಮ್ರಾಟ್ ಅನ್ನೇ ನೋಡ್ತಿದ್ಲು. ಸಾಮ್ರಾಟ್, ಸಾಮ್ರಾಟ್, ಏನ್ ಹೇಳ್ತಾ ಇದ್ದೆ ನೀನು? ನನ್ ಫ್ರೆಂಡ್ಗೆ ನೀನ್ ಸುಳ್ಳು ಹೇಳ್ತಿದ್ಯಾ? ಯಾವ ಫ್ರೆಂಡ್? ಸಾನ್ಯಾ. ಸಾನ್ಯಾ? ಇಲ್ಲ, ನಾನೇನಕ್ಕೆ ಅವಳಿಗೆ ಸುಳ್ಳು ಹೇಳಲಿ? ಆ ರೀತಿ ಏನೂ ಇಲ್ಲ. ಬಟ್ ಚೈತ್ರಾಲಿ ಏನ್ ಗೊತ್ತಾ, ನನಗಿವಾಗ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ. ನಾನು ಈಗಲೇ ಇಲ್ಲಿಂದ ಹೊರಡಬೇಕು. ನಿನಗೆ ಗೊತ್ತಲ್ವಾ ಸಾನ್ಯಾ ಹೇಗೆ ಅಂತ. ನಾನು ಸ್ವಲ್ಪ ಲೇಟಾಗಿ ಹೋದ್ರೆ ಅಷ್ಟೇ ನನ್ನ ಕತೆ ಮುಗೀತು. ನಾನು ಲೇಟಾಗಿ ಹೋಗೋದು ಅವಳಿಗೆ ಇಷ್ಟ ಇಲ್ಲ. ಅವಳು ಸುಮ್ಮನೆ ಕೂಗಾಡ್ತಾಳೆ. ಡೌಟು ನಿನ್ ಮೇಲೆ. ಅವಳಿಗೆ ನೀನಂದ್ರೆ ಇಷ್ಟ ಸಹ ಇಲ್ಲ. ನಿನ್ ಬಗ್ಗೆ ನೆನಪು ಸಹ ಮಾಡ್ಕೊಳ್ಳಲ್ಲ ಅವಳು. ಹಾಗಿದ್ರೆ ಡೌಟ್ ಯಾಕೆ ಬರ್ತಾಳೆ? ಹೌದು ಗೊತ್ತು, ಆದ್ರೆ ನಾನು ಹೋಗ್ಬೇಕು. ನಿನ್ನ ಮನೆಗೆ ಡ್ರಾಪ್ ಮಾಡ್ಲಾ? ಮತ್ತೆ ನಾವ್ ಯಾವಾಗ ಮೀಟ್ ಆಗೋಣ? ಇದಕ್ಕೆ ಸಾಮ್ರಾಟ್ ಉತ್ತರ ಕೊಡ್ಲಿಲ್ಲ. ಅವನು ಚೈತಾಲಿಯ ಜೊತೆ ಹೋಟೆಲ್ನಿಂದ ಹೊರಬಂದ. ಹೊರ ಬರುತ್ತಿದ್ದಂತೆ ಸಾಮ್ರಾಟ್ ಅದೊಂದು ದೃಶ್ಯ ನೋಡ್ದ. ಒಂದಷ್ಟು ಗೂಂಡಗಳು ಜಾನಿಗೆ ಹೊಡಿತಿದ್ರು. ಯಾಕೆ ಇವನನ್ನು ಹೊಡಿತಿದ್ದೀರಾ? ನೀನ್ ಯಾರೋ ಕೇಳಕ್ಕೆ? ನಾನು ಯಾರೋ ಬಿಡು, ಉತ್ತರ ಕೊಡು. ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಇಲ್ಲಿಂದ ಹೊರಟು ಹೋಗು, ಇಲ್ಲ ಅಂದ್ರೆ ನಿಂಗೂ ಬೀಳುತ್ತೆ. ಅಯ್ಯೋ, ಈ ಡೈಲಾಗ್ ನಾನು ಹೇಳಬೇಕು ಅಂತ ಅನ್ಕೊಂಡಿದ್ದೆ. ನನ್ನ ಡೈಲಾಗ್ ಅಂತೂ ನೀನ್ ಕದ್ದೆ. ನಿನಗೀಗ ಜಾಸ್ತಿ ಒದೆ ಬೀಳುತ್ತೆ. ಏ ಹೀರೋ, ಬೆಂಗಳೂರಲ್ಲಿ ಹೀರೋಗಿರಿ ನಡೆಯಲ್ಲ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು, ಇಲ್ಲ ಅಂದ್ರೆ ಒಂದು ಗುಂಡಿ ತೋಡೋ ಬದಲು 2 ತೋಡಬೇಕಾಗುತ್ತೆ. ಸಾಮ್ರಾಟ್ ಇದಕ್ಕೆ ಯಾವ ಉತ್ತರ ಕೊಡ್ಲಿಲ್ಲ. ಅವನು ಆ ಗೂಂಡಗಳನ್ನ ನೋಡ್ತಾ ಎಷ್ಟು ಜನ ಇದ್ದಾರೆ ಅಂತ ಕೌಂಟ್ ಮಾಡ್ತಿದ್ದ. ಜಾನಿ ಸ್ವಲ್ಪ ಹಿಂದೆ ಸರಿದ. ಸಾಮ್ರಾಟ್ ಮುಂದೆ ಬಂದು ನಿಂತ. ಹರಿಶ್ಚಂದ್ರ ಘಾಟ್ಗೆ ಫೋನ್ ಮಾಡಿ ಹೇಳು 4 ಗುಂಡಿ ತೋಡಕ್ಕೆ. 2 ಮಣ್ಣು ಹಾಕೋಕ್ ಬರ್ತಾರೆ ಅಂತ. ಅಟ್ಯಾಕ್! ಸಾಮ್ರಾಟ್ ಫೈಟ್ ಮಾಡಲು ರೆಡಿಯಾಗಿದ್ದ. ನೋಡ್ತಾ ಎಲ್ಲರನ್ನು ಸಾಮ್ರಾಟ್ ಹೊಡೆದ. ನನ್ನ ಕಥೆ ಮುಗಿತು ಅನ್ಕೊಂಡಿದ್ದ ಜಾನಿ ಈ ಫೈಟ್ ಅನ್ನು ನೋಡಿ ಶಾಕ್ ಆದ. ಸಾಮ್ರಾಟ್ ಅವನ ಮುಂದೆ ದೇವರಂತೆ ಬಂದಿದ್ದ. ಸಾಮ್ರಾಟ್ ಜಾನಿಗೆ ಕಟ್ಟಿದ ಹಗ್ಗವನ್ನ ಬಿಚ್ಚಿದ. ಬ್ರದರ್, ನೀನ್ ಯಾರು? ನನ್ ಪ್ರಾಣ ಯಾಕೆ ಉಳಿಸ್ದೆ? ಸಾಮ್ರಾಟ್ ಅವನಿಗೆ ಏನು ಉತ್ತರ ಕೊಡ್ಲಿಲ್ಲ. ಬರೀ ಅವನ ಕಣ್ಣುಗಳನ್ನೇ ನೋಡ್ತಿದ್ದ ಜಾನಿ ಮಾತ್ರ ಉತ್ತರಕ್ಕೆ ಕಾಯ್ತಿದ್ದ. ನಾನು ಯಾರು ಅನ್ನೋದನ್ನ ನಿನಗೆ ಹೇಳ್ತೀನಿ, ಆದ್ರೆ ನೀನು ಆ ವಿಷಯವನ್ನ ಯಾರಿಗೂ ಹೇಳಬಾರ್ದು. ಸಾಮ್ರಾಟ್ ಅವನ ಜೀವವನ್ನೇ ಉಳಿಸಿದ್ದ. ಅವನಿಗಾಗಿ ಒಂದು ರಹಸ್ಯವನ್ನ ಅವನು ಸೀಕ್ರೆಟ್ ಆಗಿ ಇಟ್ಕೊಳ್ತಿದ್ದ. ನಾನು ಟೈಗರ್. ಇದನ್ನ ಹೇಳಿ ಅವನು ಅಲ್ಲಿಂದ ಹೊರಟ. ಜಾನಿಗೆ ಶಾಕ್ ಆಯ್ತು. ಅವನಿಗೆ ಸಿಡಿಲು ಬಡ್ದಂತಾಯ್ತು. ಕಣ್ಣು ಮಿಟಿಗಿಸ್ದೆ ಅವನು ಸಾಮ್ರಾಟ್ ಅನ್ನೇ ನೋಡ್ತಿದ್ದ. ಅವನಿಗೆ ತಿಳಿಯಲಿಲ್ಲ ಅವನು ಕನ್ಸ್ ಕಾಣ್ತಿದ್ದನೋ ಅಥವಾ ನಿಜಾನೋ ಅಂತ. ಸ್ವಲ್ಪ ಸಮಯದ ನಂತರ ಸಾಮ್ರಾಟ್ ಶ್ರೀಕಂಠದತ್ತ ಅವರ ಮನೆಗೆ ಬಂದ. ಅವನು ಒಳಗೆ ಬಂದಾಗ ಸಾನ್ಯಾ ಮತ್ತು ಮನೆಯವರು ಗಂಭೀರವಾಗಿ ಏನನ್ನೋ ಚರ್ಚಿಸುತ್ತಿದ್ದರು. ನನ್ಗಂತೂ ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ. ನಾವು ಪೃಥ್ವಿ ಹತ್ರ ಮಾತಾಡ್ಬೇಕು, ಅಕ್ರಮ್ ಸರ್ ಜೊತೆ ಮಾತಾಡು ಅಂತ. ಇವಾಗ ಅವನಷ್ಟೇ ನಮಗೆ ಹೆಲ್ಪ್ ಮಾಡಬಹುದು.
ಆ ಕಾರ್ಪೊರೇಷನ್ ಅವರ ಸಪೋರ್ಟ್ ನಮ್ಗೆ ಎಲ್ಲಿವರೆಗೂ ಸಿಗಲ್ವೋ ಅಲ್ಲಿವರೆಗೂ ನಮ್ ಕೆಲ್ಸ ಆಗಲ್ಲ. ಅದೇ ಸಮಯಕ್ಕೆ ಸಾಮ್ರಾಟ್ ಒಳಗ್ ಬಂದಿದ್ದ. ಅವರ ಮಾತುಗಳನ್ನು ಕೇಳಿ ಸಾಮ್ರಾಟ್ಗೆ ಸಂಪೂರ್ಣವಾಗಿ ಅರ್ಥವಾಗ್ಲಿಲ್ಲ ಅವರು ಏನ್ ಮಾತಾಡ್ತಿದ್ದಾರೆ ಅಂತ. ಆದ್ರೆ ಇದಂತೂ ಸ್ಪಷ್ಟವಾಗಿತ್ತು, ಸಾನ್ಯಾ ಕಂಪನಿ ಯಾವುದೋ ತೊಂದರೆಯಲ್ಲಿ ಇದೆ ಅಂತ. ಏನಂತ ಮಾತಾಡ್ತಾ ಇದ್ದೀರಾ ನೀವು? ಈ 2 ಕಂಪನಿ ನಡೆಸ್ತಾ ಇರೋದು ಟೈಗರ್. ಆಮೇಲೆ ನಮ್ಮಂತವ್ರು ಟೈಗರ್ನ ಭೇಟಿ ಮಾಡಲು ಸಹ ಆಗೋದಿಲ್ಲ. ಇಲ್ಲಿವರೆಗೂ ಅವನನ್ನ ಯಾರು ನೋಡೋ ಸಹ ಇಲ್ಲ ಅಂದ್ರೆ ಅವ್ರನ್ನ ಮೀಟ್ ಹೇಗ್ ಮಾಡಕ್ಕಾಗತ್ತೆ? ಮತ್ತೆ ಚಿರಾಗ್ ನಮಗೆ ಸಹಾಯ ಮಾಡಬಹುದಾ? ನಾನು ಒಂದ್ ಕೆಲ್ಸ ಮಾಡ್ತೀನಿ, ಸಾನ್ಯಾ ಮತ್ತು ಚಿರಾಗ್ ಮದುವೆನ ಫಿಕ್ಸ್ ಮಾಡ್ತೀನಿ. ಹೇಗಿದ್ರು ಈ ಸಾಮ್ರಾಟ್ ಒಬ್ಬ ಕೆಲ್ಸಕ್ ಬಾರ್ದವನು. ಸಾಮ್ರಾಟ್ ಎಷ್ಟೇ ಸುಸ್ತಾಗಿದ್ರು ಪರವಾಗಿಲ್ಲ, ಮುಖದ ಮೇಲೊಂದು ನಗು ಮೂಡ್ಸ್ಕೊಳ್ತಾ ಅವರ ಮುಂದೆ ಬಂದ. ಅವನು ಏನ್ ಮಾಡಿ ಬಂದಿದ್ದಾನೆ ಅಂತ ಅವರಿಗೆ ಗೊತ್ತಾಗಬಾರ್ದು ಅಷ್ಟೇ. ನಮಸ್ಕಾರ. ಸಾಮ್ರಾಟ್ ಯಾವಾಗ ಎಲ್ಲರಿಗೂ ನಮಸ್ಕಾರ ಹೇಳಿದ್ದೋ ಎಲ್ಲರೂ ಅವನನ್ನೇ ನೋಡ್ತಾ ಸೋಫಾ ಮೇಲಿಂದ ಎದ್ದು ನಿಂತರು. ಅವರ ಕಣ್ಣುಗಳಲ್ಲಿ ಕೋಪ ಎದ್ ಕಾಣ್ತಿತ್ತು. ಸಾಮ್ರಾಟ್ಗೆ ಗೊತ್ತಿತ್ತು ಅವರು ಅವನನ್ನ ನಗು ಮುಖದಿಂದ ಸ್ವಾಗತಿಸಲ್ಲ ಅಂತ. ಆದರೆ ಅವರ ಕೋಪದ ಕಣ್ಣುಗಳನ್ನು ನೋಡಿ ಏನೋ ಮಿಸ್ ಹೊಡಿತಿದೆ ಅಂತ ಅವನಿಗೆ ಅನಿಸ್ತು. ಅವನು ಅಲ್ಲಿಂದ ಹೊರಟೋದ. ಅಷ್ಟಕ್ಕೂ ಯಾಕೆ ಅವರು ಸಾಮ್ರಾಟ್ ಮೇಲೆ ಅಷ್ಟು ಕೋಪ ಮಾಡ್ಕೊಂಡಿದ್ದಾರೆ? ಸಾನ್ಯಾ ಕಂಪನಿಗೆ ಏನ್ ತೊಂದರೆ ಆಗಿದೆ? ಸಾಮ್ರಾಟ್ ಆ ತೊಂದರೆಯನ್ನ ಬಗೆಹರಿಸ್ತಾನ? ಮುಂದೆ ಏನಾಗುತ್ತದೆ ಅಂತ ತಿಳಿದುಕೊಳ್ಳಲು ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.